ಮಹಿಳಾ ಮಣಿಯರಿಗೆ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇವತ್ತು ಮಹಿಳಾ ದಿನಾಚರಣೆಯನ್ನ ನಾವು ಮಹಿಳಾ ಆಟೋ ರಾಣಿಯರೊಂದಿಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಮಹಿಳಾ ದಿನಾಚರಣೆಯ ಪ್ರಯುಕ್ತ ಆಟೋ ರಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಕ್ಷ್ಮೀ ಬಾಗಲಕೋಟೆ. ನಾಡಿನ ಸಮಸ್ತ ಮಹಿಳಾ ಮಣಿಯರಿಗೆ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಅಕ್ಷರ ಜ್ಞಾನ ಅರಿಯಲು ಕೆಲವೆಡೆ ಅವಕಾಶ ಇಲ್ಲದ ಕಾಲದಲ್ಲಿ ನಮ್ಮ ಮಹಿಳೆಯರು ಯುದ್ಧ ಮಾಡಿ ಜಯ ಗಳಿಸಿದ್ರು. ಶಿಕ್ಷಣ, ಕ್ರೀಡೆ, ಸಾಂಸ್ಕೃತಿಕ, ಆರ್ಥಿಕ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲೂ ಕಾಲಿಟ್ಟು ನಾವು ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ತೋರಿಸ್ಕೊಟ್ರು. ಸೌಟಿಡಿಯೋದಕ್ಕೆ ಮಹಿಳೆಯರು ಸೀಮಿತ ಎಂದು ಹೇಳಿದವರ ಎದುರು ಸ್ಟೇರಿಂಗ್ ಹಿಡಿದು ಯುದ್ಧ ಮಾಡಿ ಜಯ ಗಳಿಸಿದ್ರು. ಸಾಧನೆ ಮಾಡಿ ಇವತ್ತು ಎಲ್ಲಾ ಕ್ಷೇತ್ರದಲ್ಲೂ ತಮ್ಮದೇ ಆದ ಛಾಪನ್ನ ಮೂಡಿಸಿದ್ದಾರೆ. ನಗರದೆಲ್ಲೆಡೆ ಸುತ್ತಾಡುತ್ತಾ ಆಟೋ ಮೂಲಕ ತಮ್ಮ ಜೀವನವನ್ನ ಸಾಗಿಸ್ತಾ ಇರುವಂತಹ ಮಹಿಳಾ ಮಣಿಯರ ಜೀವನ ಚರಿತ್ರೆ ನಿಮ್ಮ ಮುಂದೆ. ಇವತ್ತಿನ ಆಟೋ ರಾಣಿ ನಮ್ಮೊಟ್ಟಿಗಿದ್ದಾರೆ. ಅವರನ್ನ ಮಾತಾಡ್ತಾ ಹೋಗ್ತೀನಿ. ಇವರು ಜೀವನದುದ್ದಕ್ಕೂ ಕಷ್ಟಗಳನ್ನ ನೋಡಿಕೊಂಡು ಬಂದು ಸುಖದ ಹಾದಿಯತ್ತ ತಮ್ಮ ಚಿತ್ತವನ್ನ ಹರಿಸಿರುವಂತಹ ಪರಮೇಶ್ವರಿ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ ಮೇಡಮ್. ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಿಮಗೂ ಸಹ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಮೇಡಮ್. ಚಿಕ್ಕದಾಗಿ ನಿಮ್ಮ ಪರಿಚಯನ ಮಾಡ್ಕೊಳ್ಳೋದಾದ್ರೆ? ಮೇಡಮ್, ನನ್ನ ಹೆಸರು ಪರಮೇಶ್ವರಿ ಅಂತ. ನಾನು ಸುಮಾರು ಈ ಆಟೋ ಫೀಲ್ಡ್ಗೆ ಅಂತ ನಾನು 8 ವರ್ಷದಿಂದ ಬಂದಿದ್ದೀನಿ. ಸೊ ನಾನು ಸ್ವಂತ ಊರು ಬಂದು ಆನೇಕಲ್ಲು. ನಾನು ಆನೇಕಲ್ಲಲ್ಲೇ ಓದಿದ್ದು, ಬೆಳೆದಿದ್ದು, ಅಲ್ಲೇ ಮದುವೆ ಆಗಿದ್ದು ಎಲ್ಲಾನು. ನಾನು ಅಲ್ಲಿಂದ ಯಾವಾಗ್ಲೂ ಬೆಂಗಳೂರಿಗೆ ಬರೋದು ಸಂಪಾದನೆ ಮಾಡೋದಕ್ಕೆ. ಸೊ ನಾನು ಆಟೋ ಫೀಲ್ಡ್ಗೆ ಬರೋಕ್ಕೂ ಮುಂಚೆ ನಾನು ಅಲ್ಲೇ ಕೆಲಸ ಮಾಡ್ತಾ ಇದ್ದೆ. ಹೊಲ ಕೆಲಸಗಳು, ಆಟೋ ಇದು ಸ್ಕೂಲಲ್ಲೆಲ್ಲ ಆಯಾ ಕೆಲಸ, ಹೋಟೆಲಲ್ಲಿ ಕೆಲಸ, ಎಲ್ಲ ಕೆಲಸ ಮಾಡಿಕೊಂಡು ನಾನು ಎಲ್ಲ ಕೆಲಸ ಮಾಡೋವಾಗ್ಲೂ ಕೂಡ ನಾವು ಅವ್ರ ಕೈ ಕೆಳಗಡೆ ಕೆಲಸ ಮಾಡೋದು. ಇದಾದ್ರೆ ನಾವು ಸ್ವಾವಲಂಬಿಯಾಗಿ ಬದುಕ್ಬೋದು. ಇದು ನಮ್ಮ ದುಡಿಮೆ, ಇದು ನಮ್ಮ ಸಂಪಾದನೆ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಆಯ್ಕೆ ಮಾಡ್ಕೊಂಡು ಈ ಫೀಲ್ಡ್ಗೆ ಬಂದಿದ್ದೀನಿ ಮೇಡಮ್. ಈಗ ಆಟೋ ಓಡಿಸ್ಕೊಂಡು ಹೋಗ್ತಾ ಇದ್ರೆ ಎಷ್ಟು ವರ್ಷದಿಂದ ನೀವು ಆಟೋ ಓಡಿಸ್ತಾ ಇದ್ದೀರಿ? ಮೇಡಮ್, 7 ವರ್ಷದಿಂದ ನಾನು ಆಟೋ ಓಡಿಸ್ತಾ ಇದ್ದೀನಿ ಮೇಡಮ್. 7 ವರ್ಷದಿಂದ. ನೀವು ಓದಿರೋದು ಎಲ್ಲಿವರೆಗೂ ಓದಿದ್ದೀರಾ? ನಾನು ಆನೇಕಲ್ಲಲ್ಲಿ PUC ಗಂಟ ಓದಿದ್ದೀನಿ ಮೇಡಮ್. ASB ಅಂತ ನಮ್ದು ಜೂನಿಯರ್ ಕಾಲೇಜ್ ಇದೆ ಇವಾಗ್ಲೂ, ಅಲ್ಲಿ ಓದಿದ್ದೀನಿ ಮೇಡಮ್. ಏನೇನೆಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದೀರಾ ಆಟೋನ ಚೂಸ್ ಮಾಡೋಕ್ಕಿಂತ ಮುಂಚಿತವಾಗಿ? ನೀವು ಆಟೋ ಚೂಸ್ ಮಾಡೋಕ್ಕಂತ ಮುಂಚಿತವಾಗಿ ನಾನು ಊರಲ್ಲಿ ಹೊಲ ಕೆಲಸ ಮತ್ತೆ ಕೂಲಿ ಕೆಲಸ ಎಲ್ಲ ಮಾಡ್ತಾ ಇದ್ದೆ. ಆಮೇಲೆ ಒಂದು ಸ್ಕೂಲಲ್ಲಿ ಆಯಾ ಕೆಲಸ ಮಾಡ್ತಾ ಇದ್ದೆ. ನನ್ನ ಮಕ್ಕಳಿಗೆ ಫ್ರೀ ಎಜುಕೇಶನ್ ಸಿಗುತ್ತೆ ಇಂಗ್ಲಿಷ್ ಮೀಡಿಯಂಗೋಸ್ಕರ ಅಂತ ಹೇಳಿ ನಾನು ಆಯಾ ಕೆಲಸ ಅಂತ ಸೇರಿದೆ. ಮಕ್ಕಳಿಗೆ ಅಲ್ಲೇ ನಾನು ಒಂದು 5 ವರ್ಷ ನಾನು ಅಲ್ಲೇ ಮಾಡ್ತಾ ಇದ್ದೆ. ಅವ್ರಿಗೆಲ್ಲರಿಗೂ ಎಜುಕೇಶನ್ ಇತ್ತು. ಆಮೇಲೆ ಆರ್ಟಿ ಸೆಲೆಕ್ಷನ್ ಆಯ್ತು 2 ಮಕ್ಕಳಿಗೆ. ನನಗೆ ಆಕ್ಚುಲಿ 3 ಜನ ಗಂಡು ಮಕ್ಕಳು. ಅವ್ರಿಗೆ ಸಿದ್ಧಗಂಗಾ ಮಠದಲ್ಲಿ ದೊಡ್ಡವನ್ಗೆ ಹಾಕೋಣ ಅಂತ ಹೋದಾಗ ನೆಲಮಂಗಲದಲ್ಲಿ ಒಬ್ರು ಬಸವದೇವ್ರ ಮಠದವರು ಅಲ್ಲೇ ಸೇರಿಸ್ಕೊಂಡು ಅವ್ನ ದೊಡ್ಡ ಮಗನ್ನ ಅಲ್ಲೇ ನಾವು ಸೇರಿಸಿದ್ವಿ. ಇನ್ನಿಬ್ಬರಿಗೂ ನನ್ಗೆ ಬೇರೆ ತರ ಈ ತರ ರೆಫರ್ ಮಾಡಿದ್ರು ಹಾಸ್ಟ್ಲು. ಅವ್ರನ್ನೆಲ್ಲಾರು ಹಾಸ್ಟ್ಲಲ್ಲಿ ಓದಿಸ್ಕೊಂಡು ನಾನು ಅದೇ ಸ್ಕೂಲಲ್ಲಿ ಆಯಾ ಕೆಲಸ ಮಾಡ್ಕೊಂಡು ಮತ್ತೆ ಆಯಾ ಕೆಲಸ ಬಿಟ್ಟಾದ್ಮೇಲೆ ಹೋಟೆಲಲ್ಲಿ ಸರ್ವೆಂಟ್ ಕೆಲಸನೂ ಮಾಡ್ತಾ ಇದ್ದೆ, ಕ್ಲೀನಿಂಗ್ ಕೆಲಸ ಮಾಡ್ತಾ ಇದ್ದೆ. ಅದಾದ್ಮೇಲೆ ಅದೇ ಹೆಜ್ಜೆ ಹೆಜ್ಜೆಗೂ ಇಂಪ್ರೂವ್ಮೆಂಟ್ ಆದೋ ತರ ನನ್ನ ಸ್ನೇಹಿತರೊಬ್ರು, ನಾನು 10th ಇರೋರು, ಅವರು ಡೊಕೊಮೋದಲ್ಲಿ ಬ್ಯಾಕ್ ಎಂಡ್ ಕೆಲಸ ಮಾಡ್ತೀಯಾ ನೀನು, ನಿನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿತ್ತು ಅಂತ ಹೇಳಿ ಅವ್ರು ಕರ್ಕೊಬಂದ್ರು ನೆಟ್ವರ್ಕ್ ಫೀಲ್ಡ್ಗೆ. ಆವಾಗ ನಾನು ಆ ನೆಟ್ವರ್ಕ್ ಫೀಲ್ಡ್ ಇಂದಾನೆ ನಾನು ಈ ಮಟ್ಟಕ್ಕೆ ಇವತ್ತಿನ ಗಂಟ ಇದ್ದೀನಿ ಮೇಡಮ್. ನಿಮ್ಮ ಯಜಮಾನ್ರು ಏನ್ ಮಾಡ್ತಾರೆ ಮೇಡಮ್? ಅವರು ತೋಟ ಕೆಲಸ ಮೇಡಮ್. ತೋಟದ ಕೆಲಸ ಮಾಡ್ಕೊಂಡಿದ್ದಾರೆ, ನೀವು ಡ್ರೈವಿಂಗ್ ಮಾಡ್ಕೊಂಡು ಆರಾಮಾಗಿದ್ದೀರಾ? ಹೌದು. ಸೊ ಎಷ್ಟು ವರ್ಷದಿಂದ ಈ ಆಟೋ ಜರ್ನಿ ಶುರು ಆಗಿರೋದು ನಿಮ್ದು? ಮೇಡಮ್, 2017ರಿಂದಾನು ನಾನು ಆಟೋ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ ಮೇಡಮ್. ಈಗ ಎಲ್ರಿಗೂ ಒಂದು ಕನ್ಸಿರುತ್ತೆ, ನಾನು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಇನ್ನೇನ್ ಆಗ್ಬೇಕಂತ ಹೇಳಿ. ನಿಮ್ಗೆ ಇದು ಕನ್ಸಿತ್ತಾ ಅಥವಾ ನೀವೇನೆ ಚೂಸ್ ಮಾಡ್ಕೊಂಡು ಬಂದಿರೋದು? ಹೇಗೆ ನಿಮಗೆ ಆಟೋ ಮಧ್ಯೆ ಇರುವಂತಹ ಒಂದು ನಂಟಿರುವಂತದ್ದು? ಮೇಡಮ್, ನನ್ಗೆ ತುಂಬಾ ಆಸೆ ಅಂದ್ರೆ ನನಗೆ ಪೊಲೀಸ್ ಆಗ್ಬೇಕಂತ ಆಸೆ ಇತ್ತು. ಆ ಪೊಲೀಸ್ಗೆ ಹೈಟ್ ಎಲ್ಲ ಸೆರೋಗಲ್ಲ ಅಂದ್ಬಿಟ್ಟು, ಸೊ ಕಂಡಕ್ಟರ್ಗೆ ಜಾಬ್ ವೇಕೆನ್ಸಿ ಸಿಗುತ್ತೆ ಅಂತ ಹೇಳಿ ಟ್ರೈ ಮಾಡಿದ್ರಿ, ಸಿಕ್ಕಿತು. ಕಂಡಕ್ಟರ್ ಜಾಬು ಸಿಕ್ಕಿತ್ತು. ಅವಾಗ ನಾನೇನ್ ಮಾಡ್ದೆ, ನನ್ನ ದೊಡ್ಡ ಮಗನ್ಗೆ ಬಾಣಂತಿ ಆಗಿದ್ದೆ, ನಮ್ಮ ಮನೆಯಲ್ಲಿ ಕಳ್ಸಿಲ್ಲ. ಅವಾಗೋ ಇವಾಗೂ ಮತ್ತೆ ಕಾಕಿ ನನ್ನ ಮೈ ಮೇಲೆ ಬಂದಿದೆ. ನನ್ಗೆ ತುಂಬಾ ಇಷ್ಟ ಆಯ್ತು. ಸೊ ಇದು ಯಾಕೆ ಚೂಸ್ ಮಾಡ್ಕೊಂಡೆ ಅಂದ್ರೆ, ಏನಾದ್ರೂ ಒಂದ್ ಸಾಧನೆ ಮಾಡ್ಬೇಕು ಅಂದ್ರೆ ಎಲ್ಲಾದ್ರಲ್ಲೂ ಸಾಧನೆ ಮಾಡೋದಕ್ಕೆ ಎಲ್ಲಾರು ಹೋಗ್ತಾ ಇರ್ತಾರೆ, ಅದಕ್ಕೆ ಆಪರ್ಚುನಿಟಿ ಸಿಕ್ಕುತ್ತೆ. ನಮ್ಮಂತ ಮಿಡ್ಲ್ ಕ್ಲಾಸ್ ಅವ್ರಿಗೆ ಆಪರ್ಚುನಿಟಿ ಸಿಕ್ಕಲ್ಲ, ನಾವೇ ಹುಡ್ಕೊಂಡು ಹೋಗ್ಬೇಕು. ಇದೇ ಸೂಕ್ತವಾದ ಪ್ಲೇಸು, ಪ್ಲಾಟ್ಫಾರ್ಮ್ ಅಂದ್ಕೊಂಡೆ. ಸೊ ನಾನು ಒಂದು ಇದು 3 Wheels ಯುನೈಟೆಡ್ ಫೌಂಡೇಶನ್ ಅಲ್ಲಿ ನಾನು ಕೆಲಸಕ್ಕೆ ಅಂತ ಸೇರ್ಕೊಂಡೆ. ಅದು ರಿಕವರಿ ಡಿಪಾರ್ಟ್ಮೆಂಟ್. ಆಟೋಗೆ ಲೋನ್ ಕೊಟ್ಟು ನಾವು ರಿಕವರಿ ಮಾಡ್ಬೇಕಾಗಿತ್ತು. ಅಲ್ಲಿ ನಮ್ಗೆ ಮ್ಯಾಗಿ ಮ್ಯಾಮ್ ಅಂತ ಒಬ್ರು ಇದ್ರು. ಅವರು ಹೆಣ್ಮಕ್ಳಿಗೆ ಆಟೋ ಟ್ರೈನಿಂಗ್ ಕೊಡೋಣ, ನೀನೇ ಫಸ್ಟ್ ಮಾಡು ಅಂತ ಹೇಳಿದ್ರು. ಮೇಡಮ್, ನಮ್ಮ ಮನೇಲೆಲ್ಲ ಒಪ್ಪಲ್ಲ ಅಂದೆ.
ನಿನ್ನ ಗಂಡ ಅಲ್ಲಿರ್ತಾರೆ, ನಿನ್ನ ಏನ್ ಬಂದು ಇಲ್ಲಿ ನೋಡ್ತಾರೆ, ನೀನ್ ಅಲ್ಲಿ ಕಲಿ, ನೀನು ನಾನ್ ಟ್ರೈನಿಂಗ್ ಕೊಡಿಸ್ತೀನಿ ಅಂತೇಳಿ ಅವರೇ ನನಗೆ DL ಮಾಡಿಸಿ ಟ್ರೈನಿಂಗ್ ಕೊಟ್ರು. ಓಕೆ. ಆಕ್ಚುಲಿ ನಾನು ಅಲ್ಲಿ ಕಲ್ತಿದ್ದು ಸೀಸಿಂಗ್ಗೋಸ್ಕರ. ನಾವೇ ಲೋನ್ ಕೊಟ್ಟು EMI ಕಟ್ಟಿಸ್ಕೊಂತಾ ಇದ್ವಿ. ಯಾವ ಆಟೋಗಳು EMI ಕಟ್ಟಿಲ್ಲ ಅಂದ್ರೆ ನಾವು ಸೀಸ್ ಮಾಡ್ತಾ ಇದ್ವಿ. ಅದಕ್ಕೋಸ್ಕರ ಕಲ್ತಿದ್ದು. ನಾನು ಕಲ್ತಾದ್ಮೇಲೆ ನಾನು ಸೀಸ್ ಮಾಡಿದ್ದೆ 2 ಆಟೋ, ನಾನು ಯಾವುದು ಮಾಡಿದ್ದಿಲ್ಲ. ಸೊ ಆ ಫೀಲ್ಡ್ ಆದ್ಮೇಲೆ ನೆಕ್ಸ್ಟ್ ನಾನೊಂದು NGO ದಲ್ಲಿ ವರ್ಕ್ ಮಾಡೋವಾಗ ನಿನ್ನ ತರ ಇರೋ ಪಾರು ಅವ್ರನ್ನ ರೀಕ್ರಿಯೇಟ್ ಮಾಡಮ್ಮ ನೀನು ಓಕೆ. ಅಂತೇಳಿ ತುಂಬಾ ಸರ್ವೆ ಮಾಡಿದಾಗ ನನಗೊಂದು 25 ಜನ ಹೆಣ್ಮಕ್ಳು ಸಿಕ್ಕಿದ್ರು. ಜನಯತ್ರಿ ಪ್ರಾಜೆಕ್ಟ್ ಅಂತ ಅನುಪಮ ಗೌಡ ಅಂತ ಇದ್ರು. ಅವ್ರು ನಮ್ಗೆ ಸಪೋರ್ಟ್ ಮಾಡಿದ್ರು. ಅವ್ರು ನಮಗ್ ಸಪೋರ್ಟ್ ಮಾಡಿದಾಗ ನಾನು 25 ಜನ ಕೊರೋನಾ ಬರೋಕ್ಕಿಂತ ಹಿಂದಿನ ದಿನ ಓಕೆ. ಜನವರಿ 26ಗೆ 2020 ನಲ್ಲಿ ಆವಾಗ ಸ್ಟಾರ್ಟ್ ಮಾಡಿ ಅವ್ರುಗಳಿಗೆ ನಾವು DL ಮಾಡಿಸಿ ಎಲ್ಲ ಮಾಡಿಸಾದ್ಮೇಲೆ ಕೊರೋನಾ ಬಂದು ಇಡೀ ಪ್ರಪಂಚನೇ ಅಲ್ಲೋಲ ಕಲ್ಲೋಲ ಆಗೋಗಿತ್ತು. ಸೊ ಆ ಟೈಮಲ್ಲಿ ನಾವು ಸೆಪ್ಟೆಂಬರ್ ತನಕ ನಾವು ಏನು ಮಾಡೋಕ್ಕಾಗಿಲ್ಲ. ಸೆಪ್ಟೆಂಬರಲ್ಲಿ DL ಎಲ್ಲ ಮಾಡಿಸಾದ್ಮೇಲೆ ಅವರಿಗೆ ನಾವು ಅಮೆಝಾನ್ ಅಲ್ಲಿ ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಮಹಿಳೆಯರು ಅಮೆಝಾನ್ ಅಲ್ಲಿ ಡೆಲಿವರಿ ಮಾಡಿಸೋರು ನಾವೇ ಮಾಡಿಸಿದ್ವಿ ಮ್ಯಾಮ್. ಓಕೆ ಮೇಡಮ್, ಈಗ ಹೆಣ್ಮಕ್ಳಿಗೆ ಆಟೋ ಓಡಿಸೋದು ಕಷ್ಟ ಅಂತ ಹೇಳ್ತಾರೆ. ಯಾಕಂತಂದ್ರೆ ಈಗಾಗಲೇ ಸೇಫ್ಟಿ ಇಲ್ಲ ಅನ್ನುವಂಥದ್ದು ಒಂದು ಭಯ ಎಲ್ಲರಲ್ಲೂ ಇದೆ. ಹೋಗಿರೋರು ಮನೆಗೆ ವಾಪಸ್ ಬರ್ತೀವೋ ಇಲ್ಲೋ ಗೊತ್ತಿಲ್ಲ. ಬಟ್ ನೀವು ಹೇಗೆ ಹಗಲು ರಾತ್ರಿ ಎಲ್ಲ ಆಟೋ ಓಡಿಸ್ತೀರಾ ಅಥವಾ ನೀವು ಟೈಮ್ ಸೆಟ್ ಮಾಡ್ಕೊಂಡಿದ್ದೀರಾ ಹೇಗೆ? ಮೇಡಮ್, ಹೆಣ್ಮಕ್ಳಿಗೆ ಅಂತಲ್ಲ, ಗಂಡು ಮಕ್ಳಿಗೂ ಸೇಫ್ಟಿ ಇಲ್ಲ ಈಗಿನ ಕಾಲದಲ್ಲಿ. ಸೊ ಇದಕ್ಕೆ ಏನು ಹೇಳೋಕ್ಕಾಗಲ್ಲ. ಬಟ್ ನಮ್ಮ ಸೇಫ್ಟಿ ನಾವೇ ನೋಡ್ಕೊಬೇಕು ಮ್ಯಾಮ್. ನಾವು ಪ್ರತಿಯೊಂದು ನಾವು ಹೆಣ್ಮಕ್ಳಿಗೂ ಟ್ರೈನಿಂಗ್ ಕೊಡೋವಾಗ ಸೆಲ್ಫ್ ಡಿಫೆನ್ಸ್ ಕ್ಲಾಸಸ್ ಕೊಡ್ತೀವಿ. ನಮ್ಮ ತಳಿರು ಫೌಂಡೇಶನ್ನು ನಮ್ಮ ಫಸ್ಟ್ ಕೊಡೋದು 4 ದಿನ ಸೆಲ್ಫ್ ಡಿಫೆನ್ಸ್ ಕ್ಲಾಸಸ್ಸು. ಫೈನಾನ್ಷಿಯಲಿ ಪ್ರಾಬ್ಲಮ್ ಏನೇನು ಅದು ಫೇಸ್ ಮಾಡ್ತಾರೆ ಅದನ್ನೆಲ್ಲಾನು ನಾವು 4 ದಿನ ಕಂಟಿನ್ಯೂ ಮಾಡಿಸ್ತೀವಿ. ಸೊ ಅದನ್ನ ಆ ಕ್ಲಾಸಸ್ಸಲ್ಲಿ ನಾವು ಅವ್ರಿಗೆ ಕರಾಟೆ ಎಲ್ಲ ಸ್ವಲ್ಪ ಹೇಳ್ಕೊಡೋದು ಎಲ್ಲಾನು ಮಾಡ್ಕೊಡ್ತೀವಿ. ಸ್ಪೋಕನ್ ಇಂಗ್ಲೀಷ್ ಸ್ವಲ್ಪ ಹೇಳ್ಕೊಡ್ತಾ ಇರ್ತೀವಿ. ಸೊ ಇಷ್ಟೆಲ್ಲ ಮಾಡ್ತಾ ಇರ್ತೀವಲ್ಲ, ಅದರಲ್ಲಿ ಅವ್ರಿಗವ್ರೆ ಧೈರ್ಯ ತುಂಬಿಸೋ ಥರ ನಾವು ಬರೋ ಥರ ಅವ್ರ ಮೈಯಲ್ಲಿ ಅವ್ರಿಗವ್ರೆ ಧೈರ್ಯ ತಗೊಳೋ ಥರ ನಾವು ಮಾತಾಡ್ತೀವಿ. ಮತ್ತೆ ನಮ್ಮ ಎಲ್ಲರಿಗೂ ನಮ್ಮ ಒಂದು ಲೈಫ್ ಸ್ಟೋರಿಗಳಿರುತ್ತೆ ಅಲ್ವಾ, ನಾವ್ ಈ ಫೀಲ್ಡ್ ಬಂದಾಗ ನಾವ್ ಇಷ್ಟೆಲ್ಲ ಫೇಸ್ ಮಾಡ್ತಾ ಇದೀವಿ, ನೀವು ಈ ತರ ಎಲ್ಲ ಫೇಸ್ ಮಾಡ್ತೀರಾ, ನಿಮಗ್ ನೀವೇ ಧೈರ್ಯ ತಗೋಬೇಕು. ಯಾಕಂದ್ರೆ ಧೈರ್ಯ ಅನ್ನೋದು ತಗೊಬಂದ್ ಕೊಡಕ್ಕಾಗಲ್ಲ. ಸೊ ಅದಕ್ಕೆ ಅವ್ರಿಗೆ ಧೈರ್ಯ ಬರೋ ತರ ಮಾಡ್ತೀವಿ. ಸೊ ಆದಷ್ಟು ನಾವು ಹೇಳ್ತೀವಿ, ಯಾಕಂದ್ರೆ ನಮ್ಗಾದ್ರೆ ನೆಸೆಸಿಟಿ ಇದೆ, ನಾವು ನೈಟ್ ಎಲ್ಲ ಡ್ಯೂಟಿ ಮಾಡಬೇಕು ಅಂತ. ಕೆಲವೊಂದರಿಗೆ ಇರಲ್ಲ, ಪರವಾಗಿಲ್ಲ, ನೀವು ಇಷ್ಟೊತ್ತು ಗಂಟೆ ಮಾಡಿಕೊಂಡು ನೀವು ಸೇಫಾಗಿ ಮನೆಗೆ ಹೋಗಿ. ಸೊ ಮತ್ತೆ ನಾವೆಲ್ಲ ಗ್ರೂಪ್ಗಳು ಮಾಡ್ಕೊಂಡಿರ್ತೀವಿ. ಆ ಗ್ರೂಪ್ಗಳಲ್ಲಿ ಲೊಕೇಶನ್ಗಳಾಗ್ತೀವಿ. ನಮ್ದು ಯೂನಿಯನ್ ಇದೆ. ಯೂನಿಯನಲ್ಲೆಲ್ಲ ನಮ್ದು ಎಲ್ಲ ಪೀಸ್ ಆಟೋ ಅದರಲ್ಲಿ ಎಲ್ಲರೂ ಲೊಕೇಶನ್ಗಳು ಹಾಕೊಂತೀವಿ. ನೈಟ್ ಯಾರಾದ್ರೂ ಮಾಡೋರಾದ್ರೆ ಇಮಿಡಿಯೇಟ್ ಆ ಲೊಕೇಶನ್ಗಳಲ್ಲಿ ಏನಾದ್ರು ಪ್ರಾಬ್ಲಮ್ ಆದಾಗ ವಾಯ್ಸ್ ರೆಕಾರ್ಡ್ ಒಂದು ಹಾಕಿದ್ರೆ ಅಲ್ಲೇ ನಿಯರ್ ಬೈ ಇರೋರು ಎಲ್ಲಾರು ಹಂಟಮ್ಮಂದ್ರು ಎಲ್ಲಾರು ಸೇರ್ತಾರೆ ಮೇಡಮ್. ಎಲ್ಲಾರು ಅವ್ರಿಗೆ ಹೆಲ್ಪ್ ಮಾಡೇ ಮಾಡ್ತಾರೆ. ನಮ್ಮ ಯೂನಿಯನ್ ಅಲ್ಲಿ ಮಾತ್ರ ಇದೊಂದು ಮಾತ್ರ ಸೇಫ್ಟಿ ಇದೆ ಮೇಡಮ್. ಓಕೆ, ಈಗ ನೀವು ಹೇಳಿದ್ರಿ ನೀವು ಟ್ರೈನಿಂಗ್ ಕೊಡ್ತೀನಿ ಅಂತ ಹೇಳಿದ್ರಿ. ನಿಮ್ಮ ಕೈ ಕೆಳಗಡೆ ಎಷ್ಟು ಜನ ಟ್ರೈನಿಂಗ್ ತಗೊಂಡಿರುವಂತವ್ರು ಈಗ ಆಟೋ ಫೀಲ್ಡ್ ಅಲ್ಲಿ ಇದ್ದಾರೆ? ಹಾ ಮೇಡಮ್, ಮುಂಚೆ ನಾನು ಹೇಳಿದ್ನಲ್ಲ 25 ಮೆಂಬರ್ಸ್ ಅಂತ, ಅವರು ಅಮೆಝಾನ್ ಅಲ್ಲಿ ಕೆಲಸ ಮಾಡ್ತಾ ಇದಾರಲ್ಲ. ಸೊ ಅವರು ಅಷ್ಟೇ. ಅದ್ರಲ್ಲಿ ಇವಾಗ ಕೆಲವು ಜನ ಮಾತ್ರ ಇವಾಗ ಮತ್ತೆ ಬಂದಿದ್ದಾರೆ, ಮತ್ತೆ ರೀಜಾಯ್ನ್ ಆಗಿದ್ದಾರೆ, ಆಟೋ ಫೀಲ್ಡ್ ಬಂದ್ಬಿಟ್ಟಿದ್ದಾರೆ. ಇವಾಗ ಅದೊಂದು 20 ಮೆಂಬರ್ಸ್, ಹೋದ್ ಬ್ಯಾಚ್ ಅಲ್ಲಿ ಒಂದು 20 ಮೆಂಬರ್ಸ್, ಈ ಬ್ಯಾಚ್ ಅಲ್ಲಿ ಒಂದು 20, ಇವಾಗ ಮತ್ತೆ 20 ಮೆಂಬರ್ಸ್. ಸೊ 85 ಜನ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಓಕೆ, ಸೊ ಯೂಶಲಿ ಹೆಣ್ಮಕ್ಳಿಗೆ ಆಗ್ಲಿ ಗಂಡ್ ಮಕ್ಳಿಗಾಗ್ಲಿ ಅಫ್ಕೋರ್ಸ್ ಎಲ್ರಿಗೂ ಕಷ್ಟ ಇದ್ದೇ ಇರುತ್ತೆ. ಅದರಲ್ಲೂ ಈ ಆಟೋ ಜೊತೆಗಿನ ನಿಮ್ಮ ಬಾಂಧವ್ಯದ ಜರ್ನಿ ಇದೆಯಲ್ಲ, ಈ ಜರ್ನಿ ಮಧ್ಯದಲ್ಲಿ ಇಂಥದ್ದು ದಿನ ನಿಮ್ಗೆ ಕಷ್ಟ ಅಂತ ಅನ್ಸಿರೋದಿದೆಯಾ? ಯಾವತ್ತಾದ್ರೂ ನಾನು ಈ ಚೂಸ್ ಮಾಡ್ಕೊಂಡು ಆಟೋನ ತಪ್ಪು ಮಾಡಿದೆ ಅಂತ ಅನ್ಸಿರುವಂತಹದ್ದು ಒಂದು ಘಟನೆ ಹೇಳೋದು? ಇಲ್ಲ ಮೇಡಮ್, ನನ್ನ ಲೈಫಲ್ಲಿ ನನಗೆ ಆಟೋ ಚೂಸ್ ಮಾಡ್ಕೊಂಡು ತಪ್ಪು ಮಾಡಿದೆ ಅನ್ನೋದು ಯಾವುದು ಕಹಿ ಘಟನೆ ಇಲ್ಲ ಮೇಡಮ್. ನನ್ ಎಷ್ಟೊತ್ತು ರಾತ್ರಿನಲ್ಲಾದ್ರೂ ನನ್ನ ಸೇಫ್ ಆಗಿ ಒಳಗಡೆ ಮನೆ ಗಂಟ ಕರ್ಕೊಂಡು ಹೋಗುತ್ತೆ ಅನ್ನೋದೊಂದು ಇರುತ್ತೆ. ಫಸ್ಟ್ ನನ್ನ ಹತ್ರ ಇದ್ದಿದ್ದು ಆ ಗಾಡಿಗೆ ನಾನು ಆಟ್ರಿಕ್ ಹೀರೋ ಅಂತಾನೆ ಹೆಸರಿಕ್ಕಿದ್ದೆ. ಶಿವರಾಜ್ ಕುಮಾರ್ ಅಂದ್ರೆ ಅಷ್ಟಿಷ್ಟ, ಅದನ್ನು ಅಷ್ಟು ಪ್ರೀತಿ ಮಾಡ್ತಾ ಇದ್ದೆ. ಸೊ ಆ ಇದರಿಂದ ನಾನು ಅಷ್ಟು ಬಾಂಧವ್ಯ ಇಟ್ಕೊಬಿಟ್ಟಿದ್ದೀನಿ ಮೇಡಮ್. ಇವಾಗ್ಲೂ ಅದು ಕಳ್ದೋಗಿದ್ರು ಅಂದ್ರೆ ನಾನು ಮಾರ್ಬಿಟ್ಟಿದ್ದೀನಿ. ಅದನ್ನ ಇಯರ್ಸ್ ಒಂದ್ಸಲ ನೆನ್ಸ್ಕೊಂತೀನಿ, ಅದ್ರ ಜೊತೆ ನಲ್ಲಿ ಫೋಟೋಸ್ ಹಾಕೊಂತೀನಿ. ಫೆಬ್ರವರಿ 24 ಅದ್ರ ಬರ್ತ್ಡೇ ಅಂತ ಸೆಲೆಬ್ರೇಷನ್ ಮಾಡ್ಕೊಂತೀನಿ ಮ್ಯಾಮ್. ಜೊತೆಗೆ ಆ ರೀತಿಯಾಗಿ. ಓಕೆ, ಈಗ ಪ್ರತಿಯೊಂದು ಕೆಲಸಕ್ಕೂ ಸಹ ಕುಟುಂಬದವರದ್ದು ಒಂದು ಪ್ರೋತ್ಸಾಹ ಇತ್ತು ಅಂತಂದ್ರೆ ನಾವು ಏನೆಲ್ಲವನ್ನು ಗೆಲ್ಲಬಹುದು. ಸೊ ನಿಮಗೆ ನಿಮ್ಮ ಕುಟುಂಬ ಪ್ರೋತ್ಸಾಹ ಇದೆಯಾ? ಅಥವಾ ಈಗ ಮನೆಗಳಲ್ಲಿ ಹೆಣ್ಮಕ್ಳು ಹೋದ್ರೆ ಗಂಡು ಬೀರಿ ತರ ಹೋಗ್ತಾಳೆ, ಆಟೋ ಓಡಿಸ್ತಾಳೆ ಅನ್ನುವಂಥದ್ದು ಒಂದಷ್ಟು ಮಾತುಗಳೆಲ್ಲ ಬರ್ತವೆ. ಆ ರೀತಿಯಾಗಿ ನಿಮ್ಮ ಕುಟುಂಬಗಳಲ್ಲಾಗಿರ್ಬೋದು ಅಥವಾ ಸಂಬಂಧಿಕರಲ್ಲಿ ಕೇಳಿರುವಂತದ್ದು ಯಾವ್ದಾದ್ರು? ಖಂಡಿತ ಮೇಡಮ್, ಈಗಲೂ ಅಷ್ಟೇ ಮೇಡಮ್, ಎಲ್ಲಾರ ಮನೆಗಳಲ್ಲೂ ಅಷ್ಟೇ ಮೇಡಮ್. ಯಾಕೆಂದ್ರೆ 4 ಚಕ್ರ ಇರೋ ಕಾರ್ ಓಡಿಸಿದ್ರೆ ಏನು ಅನ್ನಲ್ಲ, 2 ಚಕ್ರ ಇರೋ ಗಾಡಿ ಓಡಿಸಿದ್ರೆ ಏನು ಅನ್ನಲ್ಲ, 3 ಚಕ್ರ ಆಟೋ ಅದು ಏನ್ ಮಾಡುತ್ತೋ ಗೊತ್ತಿಲ್ಲ ಅವ್ರಿಗೆ. ಪ್ರತಿ ಒಬ್ರು ಹಂಗೆ ಹೇಳೋದು, ಏನೋ ಗಂಡು ಬೀರಿ ತರ ಹೋಗ್ತಾಳೆ, ಗಂಡು ಬೀರಿ ತರ ಸಂಪಾದನೆ ಮಾಡ್ತಾಳೆ, ಗಂಡಸ್ ತರ ಹೋಗ್ತಾಳೆ ಅಂತ. ಅದು ಆ 3 ಚಕ್ರ ಇರೋ ಗಾಡಿಗೆ ಇರೋ ಗತ್ತು ಅವ್ರಿಗೆ ಗೊತ್ತಿಲ್ಲ ಮೇಡಮ್. ನಮ್ಮ ಮನೆಯಲ್ಲಿ ಇವಾಗ್ಲೂ ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಾವು ಕೇರ್ಲೆಸ್ ಮಾಡ್ಕೊಂತೀವಿ. ನಾನು ತಲೆನೇ ಕೆಡ್ಸ್ಕೊಳಕ್ ಹೋಗಲ್ಲ. ನನ್ಗೆ ನನ್ನ ಬಂಧು ಮಿತ್ರರೆಲ್ಲ ನನ್ನ ಫ್ರೆಂಡ್ಸು.
ನಮ್ಮ ಇವ್ರಿಷ್ಟು ಜನ ಇರ್ತಾರಲ್ಲ, ನಮಗೋಸ್ಕರ ಇದಾರಲ್ಲ ಸಾಕು. ಎಷ್ಟೊತ್ತು ರಾತ್ರಿನಲ್ಲಾದ್ರೂ ಕೂಡ ಬರ್ತಾರೆ, ಅವರೇ ನನಗೆ ಕಾಪಾಡ್ತಾರೆ. ನನಗೆ ಈ ಎಲೆಕ್ಟ್ರಿಕಲ್ ಗಾಡಿನಲ್ಲಿ ಟ್ರೈನಿಂಗ್ಗೆ ಅಂತ ಕೊಟ್ಟವಾಗ ನಾನು ಎಲ್ಲಾದ್ರೂ ನಿಂತೋಗಿ ಫೋನ್ ಮಾಡಿದ್ರೆ ಇಮಿಡಿಯೇಟ್ ಎಲ್ಲೇ ಇದ್ರು ಕೂಡ ನಮ್ಮ ಫ್ರೆಂಡ್ಸ್ ಎಲ್ಲರೂ ಬರ್ತಾರೆ ಮೇಡಮ್. ಅಷ್ಟು Okay. ತುಂಬಾ ಹೆಲ್ಪ್ ಮಾಡ್ತಾರೆ ಮೇಡಮ್. ಹೆಣ್ಮಕ್ಳು ಸಾಥ್ ಕೊಡ್ತಾರೆ ಅಂತ ಆಯ್ತು. ಹೆಣ್ಮಕ್ಳು ಎಲ್ಲ ಮೇಡಮ್, ಗಂಡ್ ಮಕ್ಳು ಕೂಡ ಸಾಥ್ ಕೊಡ್ತಾರೆ. ಓ ಅಷ್ಟು ಜನ ಹೆಲ್ಪ್ ಬಟ್ ಮಾಡ್ತಾರೆ. ಆದ್ರೆ ಮನೆಯಲ್ಲಿ ಸಪೋರ್ಟ್ ಸಿಗದೆ ಇದ್ದಾಗ ಹೊರಗಿನವರಾದ್ರೂ ನಮ್ಗೆ ಹೌದು ಆಗ್ತಾರೆ madam. ಅನ್ನುವಂಥದ್ದು. ಹೊರಗಿನವರೇ ಮೇಡಮ್ ನಮ್ಮವರಾಗೋದು. ಮನೆಯವರೆಲ್ಲರೂ ಎಷ್ಟಕ್ಕಷ್ಟೇ ಆಗೋಗ್ತಾರೆ. ಇವಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿ ಸ್ವಲ್ಪ ಪೇಪರ್ಸ್ ಅಲ್ಲಿ ಫೋಟೋಸ್ಗಳೆಲ್ಲ ಬರ್ತಾ ಇರೋದ್ರಿಂದ ಹ್ಮ್. ಸರಿ ಓಕೆ, ಒಳ್ಳೆ ದಾರಿನಲ್ಲಿ ಹೋಗ್ತಾ ಇದೆ, ಹುಷಾರು ಅಷ್ಟೇ ಮೇಡಮ್. ಹೇಳ್ತಾರೆ. ಅಷ್ಟೇ. ಆದ್ರೆ ಇವತ್ತಾದ್ರೂ ನೆನ್ಸ್ಕೋತಾರಲ್ಲ ಅಂತ. ಇವಾಗ ಆದ್ರೂ ನೆನ್ಸ್ಕೊಂತಾರೆ ಅಷ್ಟೇ Okay. madam. ಹೌದು. ಸೊ ಸಾಕಷ್ಟು ವಿಚಾರಗಳನ್ನ ಹೇಳಿದ್ರಿ. ಇವಾಗ ನೀವು ಮಾತಾಡ್ತಾ ಹೇಳಿದ್ರಿ ಶಿವರಾಜ್ ಕುಮಾರ್ ಅವರ ಅಭಿಮಾನಿ ಅಂತ ಹೌದು ಹೇಳಿ. madam. ಅವ್ರದ್ದೊಂದು ಡೈಲಾಗ್ ಹೇಳ್ಬೋದಾ ಯಾವ್ದಾದ್ರು? ಅವ್ರ ಡೈಲಾಗ್ ಅಂದ್ರೆ ಅವ್ರ ಸ್ಟೈಲಲ್ಲಿ ಹೇಳ್ಬೋದು, ಹ್ಮ್. ಬಟ್ ಇಲ್ಲ. ಆದ್ರೆ ಬೆಂಗಳೂರು ನಮ್ದೆ, ಓಕೆ. ಅದೊಂದು ಮಾತ್ರ ನಂಗೆ ತುಂಬಾ ಇಷ್ಟ. ಈಗ ಆರ್ಟು ಯಾವುದೇ ಒಂದು ಕ್ಷೇತ್ರಕ್ಕೆ ಬರಬೇಕು ಅಂತಂದ್ರೆ ಅವ್ರಿಗೆ ಒಬ್ಬ ಇನ್ಸ್ಪಿರೇಷನ್ ಪರ್ಸನ್ ಅಂತ ಇದ್ದೇ ಇರ್ತಾರೆ. ನೀವು ಆರ್ಟು ಚೂಸ್ ಮಾಡೋದಕ್ಕೂ ಮತ್ತೆ ನಿಮ್ಗೆ ಯಾರ ಇನ್ಸ್ಪಿರೇಷನ್ ಪರ್ಸನ್ ಇದಾರಾ? ಇಲ್ಲ ಮೇಡಮ್, ನನಗೆ ಇಂಥವ್ರು ಇಂದ ನಾನು ಕಲಿತೆ ಅಂತ ಇಲ್ಲ. ಬಟ್ ನಮ್ಮ ಬೆಂಗಳೂರಲ್ಲಿ ಹೆಣ್ಮಕ್ಳು ನಾನು ಕಲಿಯೋವಾಗ ತುಂಬಾ ತೀರಾ ಕಮ್ಮಿ ಇತ್ತು. ನನಗೆ ನಿಜವಾಗ್ಲೂ ನನ್ಗೆ ಆಟೋ ಕಲಿಬೇಕು ಅನ್ನೋ ಉದ್ದೇಶನೇ ಇದ್ದಿದ್ದಿಲ್ಲ. ಓಕೆ. ನನಗೆ ನಮ್ಮ ಮೇಡಮ್ ಇದ್ಕೊಂಡು ನಿನ್ನ ಕಲಿ, ನಿನ್ನ ಕಾಲ್ ಮೇಲೆ ನಿಂತ್ಕೋಬಹುದು ಅಂತೇಳಿ ನಮ್ಮ ಮ್ಯಾಗಿ ಮ್ಯಾಮ್ ಹೇಳಿದಾಗ ನನ್ಗೆ ಇವತ್ತಿಗೂ ನಾನು ಆಟೋ ಕೀ ಮಾಡಿ ಸ್ಟಾರ್ಟ್ ಮಾಡೋವಾಗ ನೆನೆಸ್ಕೊಂಡೆ ನಾನು ಎತ್ಕೊಂತೀನಿ. ಅವತ್ತು ಆ ಮೇಡಮ್ ಹೇಳಿದಾಗ ನನಗೆ ನನ್ನ ಕೈಯಿಂದ ಇಷ್ಟು ಜನ ಹೆಣ್ಮಕ್ಳಿಗೆ ನಾನು ಕಲಿಸ್ಕೊಟ್ಟೆ ವಿದ್ಯೆ ಅಂತ. ಸೊ ಅದರಿಂದ ನಾನು ತುಂಬಾ ಇಷ್ಟಪಟ್ಟೆ. ಮತ್ತೆ ನನಗೆ ತುಂಬಾ ಇಷ್ಟ ಅಂದ್ರೆ ಮಾಲಾಶ್ರೀ ಮ್ಯಾಮು ದುರ್ಗಿ ಫಿಲಮ್ ಅಲ್ಲೆಲ್ಲ ಮಾಡಿದಾರಲ್ಲ ಆಟೋದು, ಆತರ ಅವ್ರ ಸ್ಟೈಲು. ಅದು ಈ ಸಲ ನನ್ಗೆ ಆ ಸ್ಟೈಲ್ ಮಾಡ್ಕೊಳ್ಳೋಣ ಅಂತ ಅದು ಅನ್ಕೊಂಡ್ಬಿಟ್ಟಿದೀನಿ. ಆತರ Okay. ಅವ್ರದ್ದು ಇದ್ರಲ್ಲಿದೆ, ನನ್ಗೆ ಅವ್ರದ್ದು ಆಸೆ ಇದೆ ನನ್ಗೆ. ಓಕೆ. ನೀವೀಗ ಕಟ್ ನೋಡಿದ್ರೆ ನಿಮ್ ಸ್ಟೈಲು, ನೀವಿರೋದು ಪರ್ಸನಾಲಿಟಿ ಎಲ್ಲ ನೋಡಿದ್ರೆ ಸೇಮ್ ಮಾಲಾಶ್ರೀ ಮ್ಯಾಮ್ ತರಾನೇ ಅಂತ ಅನ್ಸುತ್ತೆ. ಏನು ಇದ್ರದ್ದು ಗುಟ್ಟೇನು? ಇಲ್ಲ ಮ್ಯಾಮ್, ನನ್ನ ಇಷ್ಟ, ನನ್ನ ಹೀರೋ ಹ್ಯಾಟ್ರಿಕ್ ಇರೋವ್ರಿಗೆ ಕ್ಯಾನ್ಸರ್ ಇತ್ತಲ್ವಾ, ಅದಕ್ಕೋಸ್ಕರ ನಾನು ಹರಕೆ ಹೊತ್ಕೊಂಡಿದ್ದೆ. ಅವ್ರಿಗೆ ವಾಸಿಯಾಗಿ ಅವ್ರು ಬಂದಾದ್ಮೇಲೆ ನಾನು ಹೋಗಿ ಮುಡಿ ಕೊಡ್ತೀನಿ ಅಂತ. ಓಕೆ. ಅವರು ಸರ್ರು ಮತ್ತೆ ಗೀತಕ್ಕ ಅವರೆಲ್ಲರೂ ಹೋಗಿ ಮುಡಿ ಕೊಟ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿದ್ದು. ಅವ್ರು ಬಂದಾದ್ಮೇಲೆ ನಾನು ಹೋಗಿ ಮುಡಿ ಕೊಟ್ಟು ಬರ್ತೀನಿ ಅಂತ ಹೇಳಿ ಹೋಗಿದ್ವಿ. ಓ, ಶಿವರಾಜ್ ಕುಮಾರ್ ಸರ್ಗೋಸ್ಕರ ನೀವು ಹರಕೆ ಹೊತ್ತಿ ಇವತ್ತು ತೀರ್ಸಿದಿರ. ಹೌದು. ಅವರು ಸಹ ಗುಣಮುಖರಾಗಿ ಚೆನ್ನಾಗಿದ್ದಾರೆ. ಸೊ ನಿಮ್ಮಂತ ಅಭಿಮಾನಿಗಳು ಇರೋದ್ರಿಂದಲೇನೆ ಸೊ ಎಲ್ಲರೂ ಖುಷಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಏನಂತಂದ್ರೆ ಸಾಕಷ್ಟು ಮಹಿಳೆಯರು ನಿಮ್ಮ ಹತ್ರ ಬರ್ತಾರೆ, ನಂಗೆ ಡ್ರೈವಿಂಗ್ ಹೇಳ್ಕೊಡಿ ಅಕ್ಕ ಅಂತ ಹೇಳಿ. ಸೊ ನೀವು ಒಂದ್ ರೀತಿಲಿ ಅಕ್ಕನ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ರಿಗೂ ಹೇಳ್ತೀರಾ, ಕಷ್ಟಗಳನ್ನ ನಿಮ್ಮ ಹತ್ರ ಹೇಳ್ಕೊಂತಾರೆ. ಯಾವ ರೀತಿಗೆ ನೀವು ಅದಕ್ಕೆ ಸ್ಪಂದಿಸ್ತೀರಾ? ನಿಮ್ಮದೇ ಕಷ್ಟ ಅಂತ ತಗೊಂತೀರಾ ಅಥವಾ ಕಷ್ಟವಾಗಿನೇ ಅದನ್ನ ಈಸಿಯಾಗಿನೇ ಕ್ಲಿಯರ್ ಮಾಡ್ಬಿಡ್ತೀರಾ, ಹೇಗೆ? ಇಲ್ಲ ಮ್ಯಾಮ್, ತುಂಬಾ ಜನ ಹೆಣ್ಮಕ್ಳು ಅವ್ರ ಕಷ್ಟ ನನ್ನ ಹತ್ರ ಹೇಳ್ಕೊಂಡು ಅದನ್ನು ನನ್ನ ಕಷ್ಟಗಳೆಲ್ಲ ನನ್ನ ಕಣ್ಣು ಮುಂದೆ ಬಂದ್ಬಿಡುತ್ತೆ. ಆವಾಗ ಅಷ್ಟೆಲ್ಲ ನಾನು ಹಿಂಸೆ ಪಟ್ಟು ಬಂದಿದ್ದೆ. ತಿನ್ನೋದಿಕ್ಕೆ ಇಲ್ದಿರೋ ಇದೆಲ್ಲ ತುಂಬಾ ಹಿಂಸೆ ಆಗ್ಬಿಟ್ಟಿತ್ತು. ಅಷ್ಟೆಲ್ಲ ಕಷ್ಟಪಟ್ಟು ಬಂದಿದ್ದೀನಿ. ಅದಕ್ಕೆ ನನ್ನ ಪಟ್ಟಿರೋ ಪಾಡು, ನನ್ನ ಕಷ್ಟ ಯಾವ ಹೆಣ್ಮಕ್ಳಿಗೂ ಬರಬಾರ್ದು ಅಂತಾನೆ ಆ ಹೆಣ್ಮಕ್ಳು ಏನಾದ್ರು ನಮ್ಮ ಹತ್ರ ಬಂದು ಹೇಳ್ಕೊಳಕ್ ಬಂದಾಗ ಅವ್ರಿಗೆ ಧೈರ್ಯ ಕೊಡ್ತೀನಿ. ನಾವು ಇಷ್ಟೆಲ್ಲ ಬಾಧೆ ಪಟ್ಕೊ ಬಂದ್ಬಿಟ್ಟಿದೀವಿ, ಈ ತರ ಮಾಡಕ್ ಹೋಗ್ಬೇಡಿ, ಅವ್ರ ಲೈಫಲ್ಲಿ ಎಲ್ಲಾನು ಫೇಸ್ ಮಾಡ್ಕೊ ಬರ್ಬೇಕು, ಇಷ್ಟೇ ಧೈರ್ಯವಾಗಿ ಓಡಿಸಿ, ಅದೇ ನಿನ್ನ ಕಾಪಾಡುತ್ತೆ. ಈ ಆಟ ನಂಬೋದವ್ರು ಯಾರು ಇದಾಗಲ್ಲ, ಅದೇ ಕಾಪಾಡುತ್ತೆ ಅಂತೇಳಿ ಅವ್ರಿಗೆ ಧೈರ್ಯ ಕೊಡ್ತೀವಿ. ನಾವು ಅಷ್ಟು ಧೈರ್ಯ ಕೊಟ್ಟಷ್ಟು ಅವ್ರಿಗೆ ಅವರೇ ತಗೋಬೇಕು. ನಮ್ಮ ಹೆಣ್ಮಕ್ಳು ಎಲ್ಲರೂ ಅಷ್ಟೇ ಹೇಳಿದ ಮಾತು ಕೇಳ್ತಾರೆ. ಪಾಪ ಒಳ್ಳೆ ಟೈಮ್ ಕರೆಕ್ಟಾಗಿ ಬರ್ತಾರೆ, ಎಲ್ಲರೂ ಶಿಸ್ತುಬದ್ಧವಾಗಿ ಕಲಿತಾರೆ. ಎಲ್ಲರೂ ಪರವಾಗಿಲ್ಲ ಮ್ಯಾಮ್, ನಮ್ಮ ಹೆಣ್ಮಕ್ಳು ಅಷ್ಟು ಚೆನ್ನಾಗಿ ನೀಟಾಗಿ ಬಂದು ಕ್ಲೀನಾಗಿ ಕಲ್ತ್ಕೊಂಡು ಹೋಗ್ತಾರೆ. ಓಕೆ. ನಿಮ್ ಕನ್ಸು ಮುಂದೆ ಇರುವಂತಹದ್ದು ಈ ಆಟೋದಲ್ಲೇ ಏನಾದ್ರು ಮಾಡ್ಬೇಕು ಅಂತ ಇದೆಯಾ? ಅಥವಾ ಮುಂದೆ ಇನ್ನೊಂದಷ್ಟು ಜನ ಹೆಣ್ಮಕ್ಳಿಗೆ ನೀವು ಆಟೋ ಬಗ್ಗೆ ಹೇಳ್ಕೊಡೋದಾಗಿರ್ಬೋದು, ಡ್ರೈವಿಂಗ್ ಹೇಳ್ಕೊಡೋದಾಗಿರ್ಬೋದು, ಈ ರೀತಿಯಾಗಿ ನಿಮ್ದೇ ಒಂದು ಏನಾದ್ರು ಕ್ರಿಯೇಟ್ ಮಾಡ್ಬೇಕು ಹೊಸದಾಗಿ ಅನ್ನುವಂತ ಆಲೋಚನೆ ಏನಾದ್ರು ಇದೆಯಾ ನಿಮ್ಗೆ? ಮೇಡಮ್, ನನ್ಗೆ ಇವಾಗ್ಲೂ ಆಸೆ. 12 ಗಂಟೆ ರಾತ್ರಿನಲ್ಲಿ ಒಂದು ITBT ಕಂಪ್ನಿಯಲ್ಲಿ ಒಂದು ಹೆಣ್ಮಗು ಹೊರಗಡೆ ಬಂದು ಬುಕ್ ಮಾಡಿದ್ರೆ ನಮ್ಮ ಹೆಣ್ಮಗು ಹೋಗ್ಬೇಕು ಪಿಕಪ್ ಮಾಡೋದಿಕ್ಕೆ ಅಂತ. ಅದು ನನಗೆ ಆಸೆ. ಆ ಆಸೆನ ನಮ್ಮ ಹೆಣ್ಮಕ್ಳೆಲ್ಲ ಫುಲ್ಫಿಲ್ ಮಾಡಬೇಕು. ಯಾಕಂದ್ರೆ ತುಂಬಾ ಕಷ್ಟ ಆಯ್ತಲ್ಲ ಮೇಡಮ್, ನಿಮ್ಗೆ ಗೊತ್ತು. ಎಲ್ಲ ಇದು ಚಿಕ್ಕ ಮಕ್ಕಳನ್ನೇ ಇದು ಮಾಡ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೆ ನಮ್ಮ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿದ್ದು ನಿಂತ್ಕೊಂಡ್ರೆ ಅಂತ ಒಂದು ಕಾರ್ಯಗಳೆಲ್ಲ ತಡೆಗಟ್ಬೋದು. ನಾವು ಕೂಡ ಸಮಾಜ ಸೇವೆ ಮಾಡೋದ್ರಲ್ಲಿ ಪೊಲೀಸರು ಮಾಡ್ತಾ ಇರೋ ಕೆಲಸಗಳೇ ಅವ್ರಿಗೆ ನಾವು ಒಂದು ಸ್ವಲ್ಪ ಅಳಿಲ್ ಸೇವೆ ಮಾಡ್ದಂಗೆ ಆಗುತ್ತೆ ಅಂತ ಮೇಡಮ್. ಓಕೆ. ಸೊ ಒಟ್ಟಾರೆಯಾಗಿ ನೀವು ಹೇಳೋದಾದ್ರೆ ಒಂದು ಮೆಸೇಜ್ನ ಹೆಣ್ಮಕ್ಳಿಗೆ ಕಿವಿ ಮಾತನ್ನ ಹೇಳೋದಾದ್ರೆ, ಇವತ್ತಿನ ಮಹಿಳಾ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಹೇಳೋದಾದ್ರೆ ಏನ್ ಹೇಳ್ತೀರಾ? ಅವರು ತನ್ನ ಕೈಯಲ್ಲಿ ಆಗಲ್ಲ ಅನ್ನೋದು ಏನು ಅನ್ಕೋಬಾರ್ದು. ಈ ಫೀಲ್ಡ್ಗೆ ವಯಸ್ಸಿಲ್ಲ,
ಎಜುಕೇಷನ್ ಬೇಡ, ಏನು ಬೇಡ, ಪರವಾಗಿಲ್ಲ, ನಾನು ಓದಿಲ್ಲ, ನನಗೆ ವಯಸ್ಸಾಗ್ಬಿಟ್ಟೈತೆ, ನನಗೆ ಟ್ರೈನಿಂಗ್ ಕೊಡ್ತಾರಾ ಇಲ್ವೋ, ನನಗೆ ಅವರು ಸೇರಿಸ್ಕೊತಾರಾ ಇಲ್ವೋ, ನಾನು ಹಿಂಗಿದ್ದೀನಿ, ವಿಕಾರವಾಗಿದ್ದೀನಿ ಅನ್ನೋದೇನೂ ಇಲ್ಲ. ಅಂಗವಿಕಲರಾಗಿದ್ರು ಕೂಡ ಕಲಿತು ಅವ್ರ ಕಾಲ ಮೇಲೆ ನಿಂತ್ಕೊಂಡು ಇದು ಬದುಕು ಕಟ್ಕೊಳೋದಕ್ಕೆ ಒಳ್ಳೆ ಪ್ಲಾಟ್ಫಾರ್ಮ್ ಮ್ಯಾಮ್. ಎಂಥ ಹೆಣ್ಮಕ್ಳೇ ಹಾಕ್ಕೊಳ್ಳಿ, ನಮ್ಮ ಹತ್ರ ಬಂದರೆ ಖಂಡಿತ ನಾವು ಫ್ರೀಯಾಗಿ ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ, ಫ್ರೀಯಾಗಿ ಡಿ ಎಲ್ ಕೊಡಿಸ್ತೀವಿ. ಓಕೆ, ನಮ್ಮ ಕಾರ್ಯಕ್ರಮದ ಬಗ್ಗೆ, ಇವತ್ತಿನ ದಿನದ ಬಗ್ಗೆ ಏನಾದರೂ ಹೇಳೋದಾದ್ರೆ ಸಿಂಪಲ್ ಆಗಿ. ತುಂಬ ಧನ್ಯವಾದಗಳು ಮೇಡಮ್, ಚೆನ್ನಾಗಿ ನಡೆಸ್ಕೊಟ್ಟಿದ್ದೀರಾ, ಕಾರ್ಯಕ್ರಮ ಸೂಪರಾಗಿ ಬಂದಿದೆ. ಮತ್ತು ನೀವು ಅಷ್ಟೇ ಚೆನ್ನಾಗಿ ಮಾತಾಡಿದ್ರಿ. ಎಲ್ಲರಿಗೂ ಅಷ್ಟೇ ಮಹಿಳಾ ದಿನಾಚರಣೆದ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್. ಇಷ್ಟೊತ್ತು ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮ ಒಂದಷ್ಟು ನೋವುಗಳನ್ನಾಗಿರ್ಬೋದು, ಸಂತೋಷವನ್ನು ಹಂಚ್ಕೊಂಡಿದ್ದೀರಾ. ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಇವರು ಕಷ್ಟಗಳನ್ನ ಎದುರಿಸಿ ದಿಟ್ಟತನದಿಂದ ಜೀವನವನ್ನ ರೂಪಿಸಿಕೊಳ್ಳುವಂತಹ ಹಾದಿಯತ್ತ ನಡೀತಾ ಇರುವಂತಹ ಆಟೋ ರಾಣಿ ಅಭಿಲಾಷ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಮ್ಯಾಮ್. ಮ್ಯಾಮ್, ನೀವು ಆಟೋ ಓಡ್ಸಕ್ ಶುರು ಮಾಡಿದ್ದೀರಾ. ನಿಮ್ಮ ಸಂಕ್ಷಿಪ್ತ ಪರಿಚಯನ ಮಾಡ್ಕೊಳ್ಳೋದೆ, ನಿಮ್ಮ ಹೆಸರು, ಯಾವ ಊರು? ನನ್ನ ಹೆಸರು ಅಭಿಲಾಷ ಅಂತ ಮೇಡಮ್. ಬೆಂಗಳೂರಲ್ಲೇ ಇರೋದು. ಎಷ್ಟು ವರ್ಷದಿಂದ ನೀವು ಆಟೋ ಓಡಿಸೋದಕ್ಕೆ ಸ್ಟಾರ್ಟ್ ಮಾಡಿರೋಂಥದ್ದು? ಮೇಡಮ್ ಇವಾಗ ನಾನು ರೀಸೆಂಟಾಗಿ ಕಲ್ತ್ಕೊಂಡಿದ್ದೀನಿ ನಾನು ಟ್ರೈನಿಂಗ್. ಓಕೆ, ನಿಮ್ಮ ಎಜುಕೇಷನ್ ಎಲ್ಲ ಆಗಿರೋದೇನು? ನಾನು 4ನೇ ಕ್ಲಾಸ್ ಓದಿದ್ದೀನಿ. 4ನೇ ಕ್ಲಾಸ್ ಓದಿದ್ದೀರಾ. ಆಟೋ ಓಡ್ಸೋಕ್ಕೆ ಶುರು ಮಾಡಿ 1 ತಿಂಗಳಾಯ್ತು ಅಂತಂದ್ರೆ, ಅಂದರೆ ರೀಸೆಂಟಾಗಿ ಶುರು ಮಾಡಿದ್ದೀರಾ. ಹೇಗಿದೆ ಜರ್ನಿ ಎಲ್ಲ, ಹೇಗೆ ನಡೀತಾ ಇದೆ? ತುಂಬ ಚೆನ್ನಾಗಿದೆ. ಆಟೋ ಓಡಿಸ್ತಾ ತುಂಬಾ ಜನರನ್ನ ನೀವೆಲ್ಲ ನೋಡಿರ್ತೀರಾ. ಹೇಗೆ ರೆಸ್ಪಾನ್ಸ್ ಹೇಗೆ ಸಿಗ್ತಾ ಇದೆ? ಈಗ ನೋಡಿರುವಂತಹ ಜನರೆಲ್ಲ ಹೇಳ್ತಾರೆ ಹೆಣ್ಮಕ್ಳು ಆಟೋ ಓಡಿಸ್ತಾರೆ ಅಂತ ಹೇಳಿ, ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಕೆಲವೊಬ್ರು ಬೇಜಾರು ಮಾಡ್ಕೊತಾರೆ, ತುಂಬ ಜನ ಸಪೋರ್ಟ್ ಮಾಡ್ತಾರೆ ಮೇಡಮ್. ತುಂಬ ಜನ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ತುಂಬ ಸಪೋರ್ಟ್ ಮಾಡ್ತಾರೆ. ಇವಾಗ ಒಂದೊಳ್ಳೆ ರೀತಿ ಸಪೋರ್ಟ್ ಮಾಡ್ತಿದ್ದಾರೆ ಇವಾಗ. ಓಕೆ, ಯಾರಾದ್ರೂ ನಿಮ್ಗೆ ಸಪೋರ್ಟ್ ಮಾಡಿ ಚೆನ್ನಾಗಿ ಓಡಿಸ್ತಿದ್ದೀರಾ ಅಂತ ಏನಾದ್ರು ಹೇಳಿರೋದು ಒಂದು ಘಟನೆ ಯಾವ್ದಾದ್ರು ನೆನಪಿದ್ಯಾ? ತುಂಬ ದೂರ ಫಾಲೋ ಮಾಡ್ಕೊಂಡು ಬಂದು ಒಂದು ಹುಡುಗ ಹೇಳಿತ್ತು, ಥಮ್ಸಪ್ ಮಾಡಿತ್ತು. ಅದು ಖುಷಿ ಆಯ್ತು. ಶುಕ್ರವಾರ ನಮಾಜ್ ಮುಗಿಸ್ಕೊಂಡು ಬರ್ಬೇಕಾದ್ರೆ ತುಂಬಾ ದೂರ ಫಾಲೋ ಮಾಡ್ಕೊಂಡು ಬಂದು ಚೆನ್ನಾಗಿ ಮಾಡ್ತಿದ್ದೀರಾ ಮಾಡಿ ಅಂತ ಹೇಳಿ, ಅದು ಖುಷಿ ಆಯ್ತು. ಎಷ್ಟು ಖುಷಿ ಆಗುತ್ತೆ ಅವಾಗ? ಏನ್ ಅನ್ಸುತ್ತೆ ನಿಮ್ಗೆ? ತುಂಬಾ ಖುಷಿ ಆಗುತ್ತೆ ಮೇಡಮ್. ಎಷ್ಟೋ ಜೀವನದಲ್ಲಿ ಏನೇನೋ ನೋಡ್ಕೊಂಡು ಬಂದಿರ್ತೀವಿ, ನಮ್ಮನ್ನ ಗುರ್ತಿಸಿ ಅವ್ರು ಅಷ್ಟು ದೂರ ನಮ್ಮನ್ನ ಫಾಲೋ ಮಾಡಿ ಬಂದು ಇದ್ ಮಾಡಿದಾಗ ತುಂಬಾ ಖುಷಿ ಆಗುತ್ತೆ. ಓಕೆ, ಸಾಕಷ್ಟು ನಿಮ್ಮ ಜರ್ನಿಯಲ್ಲಿ ಕೆಲವೊಂದಷ್ಟು ವಿಚಾರಗಳಿರ್ತವೆ. ಸೊ ಅದೆಲ್ಲವನ್ನ ಮೆಟ್ಟಿ ನಿಂತು ಇವತ್ತು ನೀವು ಆಟೋ ಓಡ್ಸಕ್ ಬಂದಿದ್ದೀರಾ. ನಿಮ್ಮ ಜರ್ನಿ ಬಗ್ಗೆ ಹೇಳೋದಾದ್ರೆ ಹೇಗಿತ್ತು? ಹೇಗೆ ಈ ಆಟೋವನ್ನು ಚೂಸ್ ಮಾಡ್ಕೊಂಡಿರುವಂಥದ್ದು? ನಾನು ಮನೆ ಕೆಲಸ ಮಾಡ್ತಾ ಇದ್ದೆ ಮೇಡಮ್. ಮುಂಚೆ ಜೀವನದಲ್ಲಿ ತುಂಬ ಕಷ್ಟಗಳನ್ನು ನೋಡಿ, ಇದು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿ ಹೆಣ್ಮಕ್ಳು ಈ ಥರ ಟ್ರೈನಿಂಗ್ ಕೊಡ್ತಾರೆ, ಫ್ರೀಯಾಗಿ ಟ್ರೈನಿಂಗ್ ಕೊಡ್ತಾರೆ ಅನ್ನೋದನ್ನ ನೋಡಿ ಇದನ್ನ ಚೂಸ್ ಮಾಡ್ಕೊಂಡಿದ್ದು. ಮುಂಚೆ ಹೇಳಿದ್ರು, ನನಗೆ ಗೊತ್ತಿರೋರೊಬ್ರು ಸರ್ ಕಲಿ ಅಂತ ಹೇಳಿದ್ರು. ಅವಾಗ ಡಿಮೋಟಿವೇಟ್ ಮಾಡಿದವರೇ ಜಾಸ್ತಿ ಇದ್ರು. ಅದು ಹೆಣ್ಮಕ್ಳಿಗೆ ಆಗಲ್ಲ, ಹೆಣ್ಮಕ್ಳು ರೆಸ್ಟ್ ರೂಮಿಗೆ ಎಲ್ಲ ಹೋಗ್ತೀರಾ, ನಿಮಗೆ ಹೆಣ್ಮಕ್ಳು ಗಾಡಿ ಓಡಿಸ್ತಾ ಇದ್ರೆ ನಿಮಗೆ ಮರ್ಯಾದೆ ಕೊಡಲ್ಲ ಅನ್ನೋ ಥರ ತುಂಬಾ ಡಿಮೋಟಿವೇಟ್ ಮಾಡಿ, ನಾನು ಇದಕ್ಕೆ 1 ವರ್ಷ ಮುಂಚೆನೆ ನನಗೆ ಅವರು ಸರ್ ಹೇಳಿದ್ರು, ಈ ಥರ ಮಾಡು, ಇದ್ರಲ್ಲಿ ಒಳ್ಳೆ ಇದಿರುತ್ತಮ್ಮ ಅಂತ ಹೇಳಿದ್ರು. ಆದ್ರೆ ಅವಾಗ ಪ್ರಯತ್ನನೂ ಪಡ್ಲಿಲ್ಲ ನಾನು, ಆಗಲ್ಲ ನನ್ನ ಕೈಲಿ ಅಂತ ಸುಮ್ಮನೆ ಆಗಿದ್ದೆ. ಆದ್ರೆ ನಾನು ಇನ್ಸ್ಟಾಗ್ರಾಮಲ್ಲಿ ಈ ಥರ ನೋಡಿ ಹೆಣ್ಮಕ್ಳಿಗೆ ಈ ಥರ ಫ್ರೀಯಾಗಿ ಟ್ರೈನಿಂಗ್ ಕೊಡ್ತಿದ್ದಾರೆ, ಹೆಣ್ಮಕ್ಳು ತುಂಬಾ ಜನ ಈ ಥರ ಇದ್ದಾರೆ ಅನ್ನೋದನ್ನ ನೋಡಿದ್ಮೇಲೆ ನಾನು ಆಸೆ ಪಟ್ಟು, ನನ್ನ ಆಸೆಯಿಂದನೇ ನಾನು ಕಲಿಬೇಕು, ನಾನೇನೋ ಮಾಡಬೇಕು ಅಂತ ಈ ಫೀಲ್ಡ್ ಆಯ್ಕೆ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಜರ್ನಿ ಶುರುವಾಗಿದ್ದು ಹೀಗೆ. ಸೊ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಕುಟುಂಬದವ್ರ ಬಗ್ಗೆ ಹೇಳೋದಾದ್ರೆ? ನಾವು 4 ಜನ ಹೆಣ್ಮಕ್ಳು. ನಮ್ಮ ತಂದೆ ತಾಯಿಗಂದ್ರೆ ಇದಂದ್ರೆ ಡ್ರೈವಿಂಗ್ ಮಾಡ್ತಾರೆ ಅಂದ್ರೆ ಹಳ್ಳಿ ಕಡೆ ಗೊತ್ತಲ್ಲ, ಸಪೋರ್ಟ್ ಮಾಡೋರು ಯಾರು ಇರಲ್ಲ. ಏನು ಈ ತರ ಫೀಲ್ಡ್, ನನ್ನ ತಮ್ಮ ಅಂತೂ ತುಂಬಾ ದಿನ ಮಾತಾಡಿರ್ಲಿಲ್ಲ. ಏನು ಡ್ರೈವಿಂಗ್ ಬೇರೆ ಏನಾದ್ರು ಮಾಡ್ಕೋಬಹುದು, ಊರ್ ಕಡೆ ಗೊತ್ತಾದ್ರೆ ಗಂಡ್ ಮಗು ಏನು ಗಂಡ್ ಬಿರಿ ತರ ತಿರುಗ್ತಾಳೆ ಅಂತ ತಿಳ್ಕೊಂತಾರೆ ಅಂತ ಸಪೋರ್ಟ್ ಮಾಡಿರ್ಲಿಲ್ಲ. ಈಗ ಓಕೆ, ಎಲ್ರು ಇದ್ ಮಾಡಲ್ಲ, ಪರವಾಗಿಲ್ಲ, ಏನೋ ಒಂದ್ ಮಾಡ್ತಿದೀಯಾ ಮಾಡು ಅಂತ ಇದ್ ಮಾಡ್ತಾರೆ. ಓಕೆ, ಬರೋದಕ್ಕೆ ಕಾರಣ, ನೀವು ಆಟೋನ ಚೂಸ್ ಮಾಡೋದಕ್ಕೆ ಕಾರಣ? ತುಂಬಾ ಪ್ರಾಬ್ಲಮ್ಸ್ ಇತ್ತು ಮೇಡಮ್ ಅದ್ರೆಲ್ಲರಿಂದ. ಇದ್ರಿಂದ ಅಂದ್ರೆ ಜನಗಳನ್ನ ನೋಡ್ತಿರ್ತೀವಿ, 4 ಜನ ಹೆಂಗೆ ಇರ್ತಾರೆ, ಏನಿರ್ತಾರೆ ಅನ್ನೋದಿರುತ್ತೆ. ನಮ್ಮ ಮನ್ಸಲ್ಲಾಗಿರ್ತಕ್ಕಂಥ ನೋವೆಲ್ಲ ಇದರಿಂದ ಮರಿಬೋದು ಮೇಡಮ್. ಜರ್ನಿ ಮಾಡ್ತಾ ಮಾಡ್ತಾ ಕಸ್ಟಮರ್ಸ್ ಆಗಿರ್ಬೋದು, ಪ್ಯಾಸೆಂಜರ್ಸ್ ಆಗಿರ್ಬೋದು, ಬೇರೆ ನಮ್ಮನೆ ಒಬ್ಬೊಬ್ರು ನಮ್ಮನೆ ಮಗಳು ಅನ್ನೋ ಥರ ಟ್ರೀಟ್ ಮಾಡ್ತಾರೆ, ಬಂದು ಆಶೀರ್ವಾದ ಮಾಡ್ತಾರೆ, ಚೆನ್ನಾಗಿ ಮಾಡ್ತಿದ್ದೀರಾ ಮಾಡಿ ಅನ್ನೋ ಥರ. ಬೇರೆ ಯಾವುದಾದೋ ಕೆಟ್ಟ ಕೆಲಸ ಮಾಡಿ ಜೀವನ ಮಾಡೋದಕ್ಕಿಂತ ಇದು ತುಂಬಾ ಒಂದು ಗೌರವ ಅಂತ ಅನ್ಸುತ್ತೆ, ತುಂಬಾ ಖುಷಿ ಆಗುತ್ತೆ.
ಓಕೆ. ನೀವು ಓದಿರೋದು 4ನೇ ಕ್ಲಾಸು. ಈಗ ಸಾಕಷ್ಟು ಜನ ಪ್ಯಾಸೆಂಜರ್‌ಗಳು ಬರ್ತಾರೆ. ಬೇರೆ ಬೇರೆ ಭಾಷೆಗಳವ್ರು ಬರ್ತಾರೆ. ಸೊ ಅವ್ರನ್ನೆಲ್ಲ ಹೇಗೆ ಎದುರಿಸ್ತೀರಾ? ನನಗೆ ಲ್ಯಾಂಗ್ವೇಜ್ ಬರುತ್ತೆ ಮೇಡಮ್. ತೆಲುಗು ಅರ್ಥ ಆಗುತ್ತೆ, ಹಿಂದಿ ಅರ್ಥ ಆಗುತ್ತೆ, ಓಹ್! ತಮಿಳ್ ಮಾತಾಡ್ತೀನಿ, ಓಕೆ. ಕನ್ನಡ ಬರುತ್ತೆ. ಓಕೆ. ಅದು ಕನ್ನಡ ಮಾತೃಭಾಷೆ ಅಂತ ಓಕೆ. ಏನು ನೀವು ಬರುತ್ತೆ. ಅಳ್ತಾ ಇದೀರ, ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ. ಏನಿದೆ ನಿಮ್ಮ ಮನ್ಸಲ್ಲಿ ಏನೇ ಇದ್ರೂ ಖಂಡಿತವಾಗ್ಲೂ ಹಂಚ್ಕೋಬಹುದು. ಯಾವ ಕಾರಣಕ್ಕೆ ಇಷ್ಟು ನೋವು? ಜೀವನದಲ್ಲಿ ತುಂಬಾ ನೊಂದಾಗ ಅಫ್ಕೋರ್ಸ್ ಹೆಣ್ಮಕ್ಳಿಗೆ ಅಂತಲ್ಲ, ಸಾಕಷ್ಟು ಜನರಿಗೆ ಪ್ರಾಬ್ಲಮ್ಸ್ಗಳು ಇರ್ತವೆ. ಅದೆಲ್ಲವನ್ನ ದಾಟಿ ಬಂದು ಇವತ್ತು ನೀವು ಎಷ್ಟೋ ಜನರಿಗೆ ಇನ್ಸ್ಪಿರೇಷನ್ ಕೊಡುವಂತಹ ವ್ಯಕ್ತಿಯಾಗಿ ಬೆಳೆದು ನಿಂತಿದ್ದೀರಾ. ಆದ್ರೆ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿರ್ಬೇಕು, ಯಾರನ್ನೂ ನಂಬಿ ಜೀವನದಲ್ಲಿ ಇದು ಮಾಡಬಾರ್ದು. ಓಕೆ, ಸಮಾಧಾನ ಮಾಡ್ಕೊಳ್ಳಿ. ಸೊ ಆಟೋ ಓಡಿಸ್ತಾ ನೀವೆಲ್ಲ ಈಗ ಫೀಲ್ಡ್ಗೆ ಹೋಗ್ತೀರಾ, ನಿಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ತುಂಬಾ ಚೆನ್ನಾಗಿದೆ. ತುಂಬಾ ಸಪೋರ್ಟ್ ಮಾಡ್ತಾರೆ ಮೇಡಮ್. ನನಗೆ ಟ್ರೈನಿಂಗ್ ಕೊಟ್ಟಿದ್ದು ಯಲ್ಲಮ್ಮ ಅಂತ ಹೆಬ್ಬಾಳದಲ್ಲಿ ಇದ್ದಾರೆ. ಪಾರು ಮೇಡಮ್ ನನಗೆ ಫಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ. ಮೈಸೂರಿಂದ ಸೌಮ್ಯ ಮೇಡಮ್ ನಂಬರ್ ಕೊಟ್ರು. ಓಕೆ. ಪಾರು ಮೇಡಮ್ ಫಸ್ಟ್ ಅವರು ದೂರ ಆಗುತ್ತೆ ಅಂತ ಹೇಳಿ ನನಗೆ ಹೆಬ್ಬಾಳದಲ್ಲಿ ಯಲ್ಲಮ್ಮ ಅಂತ ಟ್ರೈನಿಂಗ್ ಕೊಡ್ತಾರೆ ಅಂತ ಕಳಿಸ್ಕೊಟ್ರು. ಹೆಚ್ಚು ಕಡಿಮೆ 6 ತಿಂಗಳಾಯ್ತು. ನಮ್ಗೊಳ್ಳೆ ಅಕ್ಕ ತಂಗಿ ತರ ಇದೀವಿ. ಖುಷಿ ಆಗುತ್ತೆ ನನ್ಗೊಂದು ಕಲ್ತು ಲೈನ್ ಮೇಲೆ ಕರ್ಕೊಂಡೋಗಿ ಈ ತರ ಎಲ್ಲ ಓಕೆ. ಇರ್ತಾರೆ ಜನಗಳು ಅಂತ ಅದನ್ನ ಹೇಳ್ಕೊಟ್ರು. ತುಂಬಾ ಖುಷಿ ಆಗುತ್ತೆ. ಓಕೆ. ಫಸ್ಟ್ ದಿನ ನೀವು ಫೀಲ್ಡ್ಗೆ ಹೋಗ್ತೀರಾ ಆಟೋ ತಗೊಂಡು. ಆ ಫೀಲ್ಡ್ಗೆ ಫಸ್ಟ್ ದಿನ ಹೋದಾಗ ಅನುಭವ ಹೆಂಗಿತ್ತು ನಿಮ್ದು? ತುಂಬಾ ಚೆನ್ನಾಗಿತ್ತು ಮೇಡಮ್. ಲೈಫಲ್ಲಿ ಏನಂದ್ರೆ ಯಾವ್ದಕ್ಕೂ ಒಂದು ರೆಸ್ಪೆಕ್ಟ್ ಮಾಡದೇ ಇರೋ ಅಂಥವ್ರು ಇದೊಂದು ನಾವು ಮಾಡ್ಬೇಕಾದ್ರೆ ತುಂಬಾ ಜನ ಗುರ್ತಿಸಿದ್ರು. ತುಂಬಾ ಜನ ಗುರ್ತಿಸಿ ತುಂಬಾ ಇದ್ ಮಾಡಿದಾಗ ತುಂಬಾ ಖುಷಿ ಆಯ್ತು. ಆಕ್ಚುಲಿ ನಿಮ್ಮ ಕಣ್ಣೀರಿನ ಒಂದೊಂದು ಹನಿಗಳು ಹೇಳ್ತಾ ಇದ್ದಾವೆ ನಿಮ್ಗೆ ಎಷ್ಟು ಕಷ್ಟ ಆಯ್ತು, ಎಷ್ಟು ಕಷ್ಟವನ್ನ ದಾಟ್ಕೊಂಡು ಬಂದಿದ್ದೀರಾ ಅಂತ. ತುಂಬಾ ಅಂದ್ರೆ ನನ್ನ ಗೊತ್ತಿರೋರು ಯಾರು ಈ ಫೀಲ್ಡಿಗೆ ಬರ್ತಾಳೆ, ಇದ್ರಲ್ಲಿ ಒಂದು ಸಾಧನೆ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಖುಷಿ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ. ಆದ್ರೆ ಇವಾಗೂ ಅಂತಾರೆ ನೀನೇನು ಏನಕ್ಕೆ ಅದನ್ನ ಆಯ್ಕೆ ಮಾಡ್ಕೊಂಡೆ, ಚೆನ್ನಾಗಿದ್ದ ಬೇರೆ ತರ ಜೀವನ ಚೆನ್ನಾಗಿತ್ತಲ್ಲ ಅಂತ. ಆದ್ರೆ ನನಗಿದು ಇಷ್ಟ, ನನಗೆ ಖುಷಿ ಇದೆ, ಅದರಿಂದ ನಾನು ಮಾಡ್ತಿದ್ದೀನಿ. ಓಕೆ. ಕುಟುಂಬದಲ್ಲಿ ಸಪೋರ್ಟ್ ಎಲ್ಲ ಹೇಗಿದೆ? ಅಪ್ಪ ಅಮ್ಮ ಸಪೋರ್ಟ್ ಮಾಡ್ತಾರೆ. ಮಗ ಫಸ್ಟ್ PUC ಓದ್ತಿದ್ದಾನೆ ಮೇಡಮ್. ಓಕೆ. ಓಕೆ. ಚಿಕ್ಕಮ್ಮ ಸಪೋರ್ಟ್ ಮಾಡ್ತಾರೆ. ಓಕೆ. ನನ್ನ ಜೊತೆಲಿಲ್ಲ ನನ್ನ ಮಗ, ನಮ್ಮ ಚಿಕ್ಕಮ್ಮನ ಜೊತೆಲೇ ಇದ್ದಾನೆ. ಓಕೆ. ಏನು ಸಮಸ್ಯೆ ಏನೂ ಇಲ್ಲ. ಸೊ ಈಗ ಫೀಲ್ಡ್ ಆಯ್ತು. ಈಗ ನೀವು ಹೊರಗಡೆ ಹೋದಾಗ ಸಾಕಷ್ಟು ಜನ ಈಗ ಏನು ಪುರುಷ ಡ್ರೈವರ್ಸ್ಗಳಿರ್ತಾರೆ, ಅವರೆಲ್ಲ ಏನು ಹೇಳ್ತಾರೆ, ಬನ್ನಿ ನಮ್ಮ ಆಟೋದಲ್ಲಿ ಬನ್ನಿ ಅಂತೆಲ್ಲ ಕೂಗ್ತಾರೆ. ಸೊ ನೀವೆಲ್ಲ ಹಾಗೆ ಹೇಳುವಾಗ ನಿಮ್ಗೆ ಹೇಗೆ ಅನ್ಸುತ್ತೆ? ನೀವು ಅಥವಾ ಬನ್ನಿ ನಮ್ಮ ಆಟೋದಲ್ಲಿ ಅಂತ ಹೇಳ್ತೀರಾ, ಹೇಗೆ? ಇಲ್ಲ, ಸಪೋರ್ಟ್ ಮಾಡ್ತಾರೆ ಮೇಡಮ್. ಹುಡುಗರು ಸಪೋರ್ಟ್ ಮಾಡ್ತಾರೆ. ಜೆಂಟ್ಸ್ ಆಟೋ ಡ್ರೈವರ್ಸು ಸಹ ಇದ್ ಮಾಡ್ತಾರೆ. ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ, ಬೇರೆ ಕಡೆ ಏನಾದ್ರು ಇದಾಯ್ತು ಅಂದ್ರೆ ಅವರು ಸಪೋರ್ಟ್ ಮಾಡ್ತಾರೆ. ಓಕೆ. ತುಂಬಾ ಎಲ್ಲೋ ಒಬ್ರು ಮೇಡಮ್ ಆತರ ನಾವು ಬಾಡಿಗೆ ಇದ್ ಮಾಡುವಾಗ ಆತರ ಸಿಟ್ ಮಾಡೋರು ಎಲ್ಲೋ ಒಬ್ರು ಇರ್ತಾರೆ. 9 ಜನ ಒಳ್ಳೆಯವ್ರು ಇದ್ರೆ ಒಬ್ರು ಆ ತರದವ್ರು ಇರ್ತಾರೆ. ಖುಷಿ ಆಗುತ್ತೆ, ಸಪೋರ್ಟ್ ಮಾಡ್ತಾರೆ. ಏನಾದ್ರು ಗೊತ್ತಾಗ್ಲಿಲ್ಲ ಅಣ್ಣ, ಹಿಂಗೇನಾದ್ರು ಗೊತ್ತಾಗಿಲ್ಲ ಅಣ್ಣ ಮಧ್ಯದಲ್ಲಿ ನಿಂತಿದ್ರು ನನಗೆ ಸಪೋರ್ಟ್ ಮಾಡಿದ್ದಾರೆ ತುಂಬಾ ಜನ. ಆ ರೀತಿ ಯಾವತ್ತಾದ್ರೂ ಒಂದು ಈ ಫೀಲ್ಡ್ ಕಾಲಿಟ್ಟ ಮೇಲೆ ಒಂದು ಕಹಿ ಘಟನೆನ ನನ್ಗೆ ಯಾವತ್ತೂ ಮರೆಯಕ್ಕಾಗಲ್ಲ ಅನ್ನುವಂಥದ್ದು ಯಾವ್ದಾದ್ರು? ಇವತ್ತು ಬೆಳಗ್ಗೆ ನಾನು ಆಟೋ ಓಡಿಸ್ಕೊಂಡ್ ಬರ್ತಾ ಇದ್ರೆ 3 ಜನ ಹಿಂದಿಂದೇನೆ ಬರ್ತಾ ಇದ್ರು ಸ್ಕೂಟ್ರಲ್ಲಿ ಹುಡುಗರು. ಅದು ಸ್ವಲ್ಪ ಅವಾಗ ಸ್ವಲ್ಪ ಭಯ ಆಯ್ತು. ತುಂಬಾ ದೂರ 1-2 ಕಿಲೋಮೀಟರ್ ತರ ಫಾಲೋ ಮಾಡಿದಾಗ ಸ್ವಲ್ಪ ಬೆಳಗಿನ ಟೈಮಲ್ಲೇ ಈ ತರ ಮಾಡ್ತಾರಲ್ಲ ಅಂತ ಅವಾಗ ಸ್ವಲ್ಪ ಇದಾಯ್ತು ಅಷ್ಟೇ. ನೀವೇನು ಉತ್ತರ ಕೊಡಕ್ ಹೋಗ್ಲಿಲ್ಲ ಅವ್ರಿಗೆ? ನಾನೇನ್ ಗಾಡಿ ಸೈಡ್ಗೆ ಹಾಕ್ತೆ, ಅವ್ರು ಮುಂದಕ್ಕೆ ಹೋಗ್ಬಿಟ್ರು. ಓಕೆ. ಈ ರೀತಿ ಆಗಿದಾವೆ ತುಂಬಾ ಸಲ. ಇದೇ ಫಸ್ಟ್ ಟೈಮ್ ಮೇಡಮ್ ನನಗೆ ಆ ತರ ಆಗಿರೋದು. ಫ್ಯಾಮಿಲಿ, ಅದ್ರ ಜೊತೆಗೆ ಆಟೋ ಓಡಿಸೋದು ಎಲ್ಲಾನು ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ ನೀವು? ಮಾಡ್ಬೋದು ಮೇಡಮ್, ಬ್ಯಾಲೆನ್ಸಬಲ್ ಆಗಿದೆ, ಏನು ರಿಸ್ಕ್ ಅಂತ ಅನ್ಸಲ್ಲ. ಬೆಳಗ್ಗೆ 5 ಗಂಟೆಗೆ ಒಂದೊಂದ್ಸರಿ ಹೋಗ್ತೀನಿ, ಸಾಯಂಕಾಲ 5 ಗಂಟೆ ತನಕ ನಾನು ಮಾಡ್ತೀನಿ. 5 ಗಂಟೆ ಮೇಲೆ ಮಾಡೋದಕ್ಕಾಗಲ್ಲ, ಅದರಿಂದ 5 ಗಂಟೆ ತನಕ ಮಾಡ್ತೀನಿ. ಓಕೆ. ನೀವೀಗ ಆಟೋ ತಗೊಂಡಿರೋದು ಬಾಡಿಗೆನಾ ಅಥವಾ ಸ್ವಂತ? ಬಾಡಿಗೆ ಮೇಡಮ್. ಬಾಡಿಗೆ. ಈಗ ಆಟೋ ತಗೊಂಡಿದ್ದೀರಾ ಬಾಡಿಗೆಗೆ, ಅದರ ದುಡ್ಡು ಕಟ್ಟಬೇಕು, ಆಮೇಲೆ ಮನೆ ಖರ್ಚು ನೋಡ್ಕೋಬೇಕು. ಒಂದಿನಕ್ಕೆ ಎಷ್ಟು ಅಂತ ದುಡಿತೀರಾ? ಅದರಲ್ಲಿ ಎಲ್ಲ ತೆಗೆದು ನಿಮ್ಗೆ ಎಷ್ಟು ಉಳಿಯುತ್ತೆ? ನಾನು ಇವಾಗ 1,000-1,200 ರೂಪಾಯಿ ಮಾಡ್ತೀನಿ ಮೇಡಮ್. ನಾನು ಹೊಸದಾಗಿ ಇದು ಮಾಡ್ತಾ ಇರೋದ್ರಿಂದ 1-1.5 ಮಾಡ್ತೀನಿ. ನಾನು ಮಾಡ್ಬೋದು ಮೇಡಮ್. 350 ಬಾಡಿಗೆಗೆ ಹೋಗುತ್ತೆ, ಗ್ಯಾಸ್ ಒಂದು 350 ಆಗುತ್ತೆ. 600 ಹೋದ್ರೂ ಒಂದು 700. ಮನೆ ಕೆಲಸ ಅಂತ ಮಾಡಿದ್ರು ನಮಗೆ ತಿಂಗಳಿಗೆ 15,000 ಅಷ್ಟೇ ಅಲ್ಲ ಮೇಡಮ್ ಕೊಡ್ತಾರೆ. 10,000-15,000 ಕೊಡ್ತಾರೆ. ಅದು ನಮಗೆ ರೆಸ್ಟ್ ಇರಲ್ಲ, ನಾವೆಲ್ಲೂ ಫ್ರೀ ಆಗಿ ಹೋಗಕ್ಕಾಗಲ್ಲ. ಇವಾಗ ನನ್ನ ಮಗಂದೇ ಒಂದು ಸ್ಕೂಲ್ ಹತ್ರ ಹೋಗ್ಬೇಕು ಅಂದ್ರೂ ಅವ್ರ ಹತ್ರ ನಾವು ಪರ್ಮಿಷನ್ ಕೇಳಬೇಕು, ಇದ್ ಮಾಡ್ಬೇಕು. ಇದು ಆ ಥರ ಅಲ್ಲ, ನನಗೆ ಹೋಗಿ ನಾನು ಅಲ್ಲಾದ್ರೂ ಹಾಕ್ಬಿಟ್ಟು ನಾನು ಏನಾದ್ರು ಇದ್ರೂ ನಾನು ಇದ್ ಮಾಡ್ಬೋದು. ಅದರಿಂದ ನಿಮ್ದೇ ವೆಹಿಕಲ್ಲು, ನೀವೇ ಯಾವಾಗ ಬೇಕಾದ್ರೂ ಓಡಿಸ್ಬೋದು. ನಿಮ್ಗೆ ಗೌರ್ಮೆಂಟ್ ಹಾಲಿಡೇ ಇರಲ್ಲ, ಇನ್ಯಾರ್ದೋ ಪರ್ಮಿಷನ್ ಕೇಳಬೇಕು ಅಂತ ಇರಲ್ಲ. ಸೊ ಬಿಂದಾಸಾಗಿ ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು. ಸೊ ಒಂದು ಸಂತೋಷದ ಘಟನೆ ಹೇಳೋದಾದ್ರೆ, ಈಗ ಆಟೋ ಓಡಿಸ್ಕೊಂಡು ಎಲ್ಲೋ ಹೋಗ್ತಾ ಇರ್ತೀರಾ, ಯಾವತ್ತಾದ್ರೂ ಅಪ್ರಿಶಿಯೇಟ್ ಮಾಡಿರುವಂಥದ್ದಾಗಿರ್ಬೋದು, ಫ್ಯಾಮಿಲಿಯಲ್ಲಾಗಿರ್ಬೋದು, ನೀವು ಹೊರಗಡೆ ಹೋದಾಗಿರ್ಬೋದು?
ನನಗೆ ಟ್ರೈನಿಂಗ್ ಕೊಟ್ಟ ಹತ್ರನೇ ನಮ್ ಸೆಂಟರ್ ಹತ್ರನೇ ಒಬ್ರು ಒಂದ್ ಅಜ್ಜಿ ಬಂದು ಆಶೀರ್ವಾದ ಮಾಡಿದ್ರು. ಅದು ನನಗೆ ತುಂಬಾ ಖುಷಿ ಆಯ್ತು. ಯಾವಾಗ ಹೇಗೆ ಒಂದ್ ಮಂತ್ ಮುಂದೆ ಒಂದು 15 days ಮುಂಚೆ ಮೇಡಮ್. ಓಕೆ ನನಗೆ ತುಂಬಾ ಖುಷಿ ಆಯ್ತು. ನಾನು ಈ ತರ ನೀನು ಮಾಡ್ತಾ ಇರೋದು ಚೆನ್ನಾಗಿರು, ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ ತುಂಬಾ ಖುಷಿ ಆಯ್ತು. ನನ್ಗೆ ಆತರ ಬಂದು ನಮ್ಗೆ ಯಾರಂತಾನೆ ಗೊತ್ತಿಲ್ಲ, ರೋಡಲ್ಲಿ ಹೋಗೋರೊಬ್ರು ಬಂದು ನಮ್ಮನ್ನ ಆತರ ನನ್ನ ಮಗಳ ತರ ಅಂತ ತಿಳ್ಕೊಂಡು ಅವ್ರು ಬಂದು ವಿಶ್ ಮಾಡಿದಾಗ ತುಂಬಾ ಖುಷಿ ಆಯ್ತು. ಓಕೆ ನಿಮ್ಗೆ ಈಗ ಅನ್ಕೊಂಡಿದ್ರ ನೀವು ಯಾವತ್ತಾದ್ರೂ ನಾನು ಆಟೋ ಓಡಿಸ್ಬೇಕು ಮುಂದೊಂದ್ ದಿನ? ಕನ್ಸಲ್ಲೂ ನಾನು ತಿಳ್ಕೊಂಡಿರ್ಲಿಲ್ಲ ಮೇಡಮ್. ನಾನು ಈ ತರ ಒಂದು ಜೀವನದಲ್ಲಿ ನಾನು ಈ ತರ ಒಂದು ಇದ್ ಮಾಡ್ತೀನಿ ಅಂತ. ಯಾಕಂದ್ರೆ ನಾವು ಹಳ್ಳಿಲಿ ನಾವು ಹುಟ್ಟಿ ಬೆಳೆದಿದ್ರಿಂದ ಒಂದು ಅಂಗಡಿ ಕಳಿಸ್ಬೇಕಂದ್ರೆ ಯೋಚನೆ ಮಾಡ್ತಾ ಇದ್ರು. ಹೆಣ್ಮಕ್ಳು ಅಂದ್ರೆ ಇಲ್ಲೇ ಇರ್ಬೇಕು ಇಷ್ಟಲ್ಲೇ ಅಂತಂತ ಯೋಚನೆ ಮಾಡ್ತಾ ಇದ್ದಿದ್ದು ಹೋಗಿ ನಾನು ಇವಾಗ ಇದನ್ನ ಮಾಡ್ತಾ ಇದ್ದೀನಿ ಅಂದ್ರೆ ಖುಷಿ ಆಗುತ್ತೆ. ಇವತ್ತಿಗೂ ನಮ್ಮ ಮನೇಲಿ ನನ್ನ ತಂಗಿದ್ರಾಗ್ಬೋದು, ಬೇರೆ ಕೆಲಸ ಯಾವ್ದಾದ್ರು ಮಾಡ್ಬೋದಲ್ಲ. ನಮ್ಮ ಅಮ್ಮನ ಇವಾಗೂ ಹೇಳ್ತಾರೆ, ಬೇರೆ ಕೆಲಸ ಯಾವ್ದಾದ್ರು ಮಾಡ್ಬೋದಲ್ಲ, ಯಾಕೆ ಮನೆ ಕೆಲಸಕ್ಕೆ ಹೋಗ್ಬೋದಲ್ಲ, ಯಾಕೆ ನೀನ್ ಆಟೋ ಓಡಿಸ್ಬೇಕು, ಗಂಡ್ ಮಕ್ಳ ತರ ಯಾಕೆ ಹೋಗ್ಬೇಕು ಅಂತ ಹೇಳ್ತಾರೆ. ಆದ್ರೆ ನನಗೆ ಇದ್ರಲ್ಲಿ ಖುಷಿ ಇದೆ. ಇವಾಗ ಅವ್ರು ಕನ್ವಿನ್ಸ್ ಆಗ್ತಿದ್ದಾರೆ, ಫ್ಯಾಮಿಲಿ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಓಕೆ ಮುಂದೆ ನಿಮ್ಮ ಕನ್ಸಿರೋಂಥದ್ದೇನು? ಇನ್ನೂ ಆಟೋಗಳು ಜಾಸ್ತಿ ಮಾಡಬೇಕು ಅಂತ ಇದೆಯಾ, ಅಥವಾ ಒಂದಷ್ಟು ಜನ ಮಹಿಳೆಯರಿಗೆ ನೀವು ಸಹಾಯ ಮಾಡಬೇಕು ಅಂತ ಏನಿದೆ ನಿಮ್ಮ ಡ್ರೀಮ್ ಇರೋಂಥದ್ದೇನು? ನನಗೆ ಹೆಣ್ಮಕ್ಳು ಒಂದು ಒಳ್ಳೆ ರೀತಿಲಿ ಜೀವನ ಮಾಡೋದಕ್ಕೆ ಏನಾದರೂ ಇದು ಮಾಡ್ಬೇಕಂತ ಇದೆ. ಬೇರೆ ಥರ ಜೀವನ ಮಾಡೋದಲ್ಲ. ಹೆಣ್ಮಕ್ಳು ಕಷ್ಟಪಟ್ಟರೆ ಜೀವನದಲ್ಲಿ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಆಗಲ್ಲ ಬೇರೆ ಥರದಲ್ಲೇ ದುಡ್ದು ಚೆನ್ನಾಗಿರ್ಬೇಕು ಅನ್ನೋದಲ್ಲ, ಇದರಲ್ಲೂ ಒಂದು ಸಾಧನೆ ಮಾಡ್ಬೋದು. ಮಾಡ್ರಿ ಅಂತ ಕೇಳ್ಕೊತೀನಿ. ಓಕೆ ನನ್ನ ಥರ ಬರೋರಿಗೆ ನಾನು ಸಪೋರ್ಟ್ ಮಾಡ್ತೀನಿ. ನಮ್ಮ ಅಶ್ವವೇಗ ಸುದ್ದಿವಾಹಿನಿಯ ಮಹಿಳಾ ವೀಕ್ಷಕರಿಗೆ ಒಂದು ಸಂದೇಶವನ್ನ ಹೇಳೋದಾದ್ರೆ ಇವತ್ತಿನ ದಿನದಂದು ಏನ್ ಹೇಳ್ತೀರಾ? ಮಹಿಳಾ ಚಾಲಕಿಯರಿಗೂ ಸಪೋರ್ಟ್ ಮಾಡ್ರಿ. ಹೆಣ್ಮಕ್ಳು ನಿಮ್ಮನೇಲಿ ಒಂದು ಮಗಳು ಅಂತ ತಿಳ್ಕೊಂಡು ಸಪೋರ್ಟ್ ಮಾಡಿ. ಎಷ್ಟೋ ಜನ ಹೆಣ್ಮಕ್ಳು ಬರ್ತಾರೆ ಹೊರಗಡೆ, ಅಂಥವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮೇಡಮ್. ಓಕೆ ಅಭಿಲಾಷ್ ಅವರೇ, ಸಾಕಷ್ಟು ವಿಚಾರಗಳನ್ನ ಇವತ್ತು ನಮ್ಮ ಜೊತೆಗೆ ಹಂಚ್ಕೊಂಡ್ರೆ. ಅದು ಇವತ್ತು ಮಹಿಳಾ ದಿನಾಚರಣೆ ಇರೋದ್ರಿಂದ ಹೆಣ್ಮಕ್ಳು ಯಾವತ್ತೂ ಅಳ್ಬಾರ್ದು, ನಗ್ತಾ ನಿಮ್ಮ ದಿನವನ್ನ ಶುರು ಮಾಡಿ. ಯಾಕಂತಂದ್ರೆ ನಿಮ್ಮ ನಗು ಇನ್ನೊಬ್ಬರ ಜೀವನಕ್ಕೂ ಅವತ್ತಿನ ದಿನಕ್ಕೂ ಸಹ ಒಂದು ರೀತಿಯಲ್ಲಿ ಒಂದು ವಿಶಿಷ್ಟ ಸಂದೇಶವನ್ನ ನೀಡುತ್ತೆ. ಸೊ ಸದಾ ನೀವು ನಗ್ತಾ ಇರಲಿ ಅಂತ ಶುಭ ಕೋರ್ತೀನಿ. ಮತ್ತೊಮ್ಮೆ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಜೀವನದಲ್ಲಿ ಸೋತು ಸುಸ್ತಾದಾಗ ಕೈ ಹಿಡಿದು ಮುನ್ನಡೆಸಿತು ಆಟೋ ಒಂದಿಗೆ ಇವರ ಪಯಣ ಶುರುವಾಗಿ ಇವತ್ತು ಇಲ್ಲಿಗೆ ಬಂದು ನಿಂತಿದೆ. ಇದರ ಜೊತೆಗೆ ಮುಂದಿನ ಪಯಣ ಹೇಗಿರುತ್ತೆ, ಇಲ್ಲಿಯವರೆಗೂ ಹೇಗಿತ್ತು ಅನ್ನೋದನ್ನ ಮಾತಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಆಟೋ ರಾಣಿ ಯಲ್ಲಮ್ಮ ಅವರು. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಯಲ್ಲಮ್ಮ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಮಹಿಳಾ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್. ಸೊ ನಿಮ್ಮ ಆಟೋ ಜರ್ನಿ ಹೇಗಿತ್ತು, ಹೇಗ್ ನಡೀತಾ ಇದೆ? ಚೆನ್ನಾಗಿದೆ ಮೇಡಮ್. ಯಾವಾಗಿಂದ ನಿಮ್ಮ ಆಟೋ ಜರ್ನಿ ಶುರುವಾಗಿರುವಂತದ್ದು? ಮೇಡಮ್ 14 ವರ್ಷ ಆಯ್ತು. ನಾನು ಡಿಪಾರ್ಟ್ಮೆಂಟ್ಗೆ ಬಂದು 14 ವರ್ಷ ಆಯ್ತು. ಇಲ್ಲಿವರೆಗೂ ತುಂಬಾನೇ ಮೇಡಮ್ ಏನೆಲ್ಲ ಮಾಡಬೇಕು ಅನ್ಕೊಂಡಿದ್ನೋ ಹಿಂದೆ ಮಾಡಕ್ ಆಗ್ತಿರ್ಲಿಲ್ಲ. ಈ 2 ವರ್ಷದಿಂದ ಎಲ್ಲ ಮಾಡ್ತಾ ಇದೀನಿ ಮೇಡಮ್. ಏನ್ ಮಾಡ್ಬೇಕು ಅನ್ಕೊಂಡಿದ್ರಿ, ಏನೇನ್ ಮಾಡ್ತಾ ಇದ್ರಿ? ಮೇಡಮ್ ನಾನು ಓದ್ಬೇಕು ಅಂತ IAS ಆಗ್ಬೇಕು ಅಂತ ಅನ್ಕೊಂಡಿದ್ದೆ. ಕಾರಣಾಂತರದಿಂದ ನನ್ಗೆ ಸಿಕ್ತು ಮೇಡಮ್, ಆಪ್ಷನ್ ಸಿಕ್ತು. 3 ವರ್ಷ ಡೆಲ್ಲಿಲಿ ಓದೋದ ಅವಕಾಶ ಸಿಕ್ತು. ನನ್ ಮಗ ಚಿಕ್ಕೋನಿದ್ದ. ಆಗ ನನ್ ಮಗನ್ ಬಿಟ್ಟು ಹೋಗ್ಬೇಕಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಾನು ಹೋಗ್ಲಿಲ್ಲ. ಸರಿ ಬೇಡ ಅಂತೇಳಿ ನಾನು ಆಟೋ ಫೀಲ್ಡ್ಗಿದ್ದೆ. ಆಟೋ ಇಳಿದ್ಮೇಲೆ ಅದು ಬೇಡ ಅಂದಾಗ ಏನ್ ಮಾಡಿದ್ರು, ಅವಾಗ ಮಣಿವಣ್ಣನವ್ರು IAS ಆಗಿದ್ರು, ಕರ್ಸಿದ್ರು ಜಲಭವನಿಗೆ. ಕರ್ಸಿ ಏನಂದ್ರು, ನನ್ಗೆ ಗೌರ್ಮೆಂಟ್ ಕೆಲಸ ಕೊಡ್ತೀನಿ ಅಂದ್ರು. ನಾನು ಹೇಳ್ದೆ ಸರಿ ಗೌರ್ಮೆಂಟ್ ಕೆಲಸ ಕೊಡ್ತೀನಿ ಅಂದ್ರು. ಅದ್ರಲ್ಲಿ ಅವ್ರ PA ಒಬ್ರಿದ್ರು, ಅವ್ರು ಯಾರೋ PAನೋ ಯಾರೋ ಗೊತ್ತಿಲ್ಲ. ಅವ್ರು ಏನ್ ಮಾಡಿದ್ರು, ಆಟೋ ಬಿಡ್ಬೇಕು ನೀವು, ನಮ್ಮಲ್ಲಿ ಕೆಲಸ ಮಾಡ್ಬೇಕಂದ್ರೆ ನೀವು ಆಟೋ ಬಿಡ್ಬೇಕು ಅಂದ್ರು. 20,000 ಅವಾಗ್ಲೇ ಸ್ಯಾಲ್ರಿ ಕೊಡ್ತೀನಿ ಅಂದ್ರು, 20,000. ನಾನಂದ್ರೆ ನೀವು 20 ಅಲ್ಲ 30 ಕೊಟ್ರು ನಾನು ಆಟೋ ಬಿಡಲ್ಲ ಅಂದೆ. ಅವತ್ತಂದೆ. ಅವಾಗ ಅವರು ನನ್ನ ಎಜುಕೇಶನ್ ಈಸಿ ಆಗ್ಲಿ ಅಂತ ಹೇಳಿ ಮಣಿವಣ್ಣನವರು IAS ಗೆ ಅಂದ್ರೆ ನನ್ಗೆ ಓದಕ್ಕೆ ಈಸಿ ಆಗ್ಲಿ ಅಂತ ಹೇಳಿ ನನಗೆ ಫ್ರೀ ಆಗಿ ಲ್ಯಾಪ್ಟಾಪ್ ಕೊಟ್ಟಿದ್ರು ಮೇಡಮ್. ನೀವು ಡೆಲ್ಲಿಗೆ ಹೋಗಿದ್ರಿ ಓದಕ್ಕೆ? ಇಲ್ಲ, ಡೆಲ್ಲಿಗೆ ಹೋಗ್ಲಿಲ್ಲ ಮೇಡಮ್. ಮದ್ವೆ ಆದ್ಮೇಲೆ ನೀವು IAS ಆಗ್ಬೇಕನ್ನೋ ಕನಸು ಸಿಕ್ತು ನಿಮ್ಗೆ? ಹೌದು, ಮದ್ವೆ ಆದ್ಮೇಲೆ ಹೋಗೋಣ ಓದ್ಕೊಂಡು ಎಜುಕೇಶನ್ ಬಿಟ್ಟಿದ್ದೆ, ಮತ್ತೆ ಕಂಟಿನ್ಯೂ ಮಾಡೋಣ ಅನ್ಕೊಂಡ್ ಮಾಡಿದ್ದೆ. ಆಗ ಏನಾದ್ರು ಬಡವ್ರಿಗೆ ಸಹಾಯ ಮಾಡೋಣ ಅಂತ ಅನ್ಕೊಂಡೆ. ಕಾರಣಾಂತರದಿಂದ ನಾನು ಹೋಗ್ಲಿಲ್ಲ ಮೇಡಮ್. ನಿಮ್ ಮದ್ವೆ ಆಗಿದ್ಯಾ ಅವಾಗ? ನೀವ್ ಏನ್ ಓದ್ತಾ ಇದ್ರಿ ಆ ಟೈಮಲ್ಲಿ? ಮೇಡಮ್ ನಾನು 10th ಆಗಿ ಈಗ 2nd PUC ಗೆ ನಿಲ್ಸ್ಕೊಂಡ್ಬಿಟ್ಟೆ ಮೇಡಮ್ ಓದೋದು. ಅದಾದ್ಮೇಲೆ ಸ್ಟಡಿ ಎಲ್ಲ ಫುಲ್ ಬಂದ್ ಮಾಡ್ಬಿಟ್ಟೆ ನಾನು. ಯಾಕಂದ್ರೆ ಮದ್ವೆ ಆಯ್ತು, ಫ್ಯಾಮಿಲಿ ಜಗಳ ಆಯ್ತು, ಪ್ರಾಬ್ಲಮ್ ಯಾರು ಸಾಥ್ ಕೊಡಕ್ ಇರ್ಲಿಲ್ಲ. ಆ ಟೈಮಲ್ಲಿ ಸರಿ ನಾನು ಜೀವನ ನಡೆಸಲೇಬೇಕು, ಹಾಗಾಗಿ ಆಟೋ ಸ್ಟಾರ್ಟ್ ಮಾಡಿದೆ ಮೇಡಮ್. ಸೊ ಓದೋ ಕನ್ಸು ಮದ್ವೆ ಆದ್ಮೇಲೆ ಅಂದ್ರೆ ನಿಮ್ಗೆ ಹೇಳಿರ್ಲಿಲ್ವಾ ಮದ್ವೆ ಆದ್ಮೇಲೆ ಓದಿಸ್ತೀನಿ ಅಂತ? ಮೇಡಮ್ ಮದ್ವೆ ಆದ್ಮೇಲೆ ನಾನು ಕಂಟಿನ್ಯೂ ಮಾಡಿದ್ದೆ ಮೇಡಮ್ ಎಜುಕೇಶನ್. ನನ್ ಮಗನ್ನ ಬಿಟ್ಟು ಹೋಗ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಹೋಗ್ಲಿಲ್ಲ. ಬಟ್ ನಾನೇನ್ ಹೇಳ್ತೀನಿ ಅಂದ್ರೆ ಅವತ್ತು ನನ್ಗೆ 2-3 ಕಾರಣ ಇದೆ ಮೇಡಮ್.
ನನಗೆ ಗಾಡಿ ಕಲ್ಸ್ಕೊಟ್ಟವ್ರು ನಮ್ ಭಾವ. Okay. ನಿಜ ಹೇಳ್ಬೇಕಂದ್ರೆ ನಾನು ಇವತ್ತು ಅವ್ರ ಹತ್ರ ಮಾತಾಡ್ತಿಲ್ಲ, ಬಟ್ ಕಲ್ತಿದ್ ಸುಳ್ಳಲ್ಲ, ನನಗ್ ಕಲ್ಸ್ಕೊಟ್ಟಿದ್ ಸುಳ್ಳಲ್ಲ. ಅವ್ರು ಅದನ್ನ ನೆನೆಸ್ಕೊಬೇಕು ಮೇಡಮ್. ನಮ್ ಭಾವ ನನ್ ಕಲ್ಸ್ಕೊಟ್ರು. ಪ್ಲಸ್ ನಾನು ಈ ತರ ಸ್ಟೇರಿಂಗ್ ಅಲ್ಲಿ ಕೂತಿದ್ದೆ, ಒಂದ್ ಹುಡುಗ ಬಂದು ಹೆಣ್ಮಕ್ಳಿಗೆ ಆಟೋ ಲಾಯಕ್ಕಿಲ್ಲ ಹಿಂದೆ ಕೂತ್ಕೋ ಅಂದ. ಅವ್ನ್ ಹೇಳ್ದ ಬೆಳಿಗ್ಗೆ, ನಾನ್ ಸಾಯಂಕಾಲ ನಾನು ಅವ್ನ ಮುಂದೆ ರೌಂಡ್ ಹೊಡಿತಾ ಇದ್ವಿ. ಹೆಣ್ಣು ಗಂಡು ಅಂತ ಭೇದ ಭಾವ ಇರಬಾರ್ದು ಮೇಡಮ್. ಹೆಣ್ಣಾಗ್ಲಿ ಗಂಡಾಗ್ಲಿ ಕಳ್ತನ ಸುಳ್ಳು ಏನು ಮೋಸ ಇದೇನು ಮಾಡ್ದಿರಾ ನೀಯತ್ತಾಗಿ ದುಡಿದ್ರೆ ಯಾರ್ ಬೇಕಾದ್ರೆ ದುಡಿಬಹುದು. ಈಗ ಹೆಣ್ಮಕ್ಳಿಗೆ ಕೆಲಸ ಮಾಡೋದಕ್ಕೆ ಸಾಕಷ್ಟು ಕೆಲಸಗಳಿದಾವೆ, ಎಲ್ಲಾ ಕ್ಷೇತ್ರದಲ್ಲೂ ಸಹ ಮಹಿಳೆಯರು ಕೆಲಸ ಮಾಡ್ಬೋದು. ಬಟ್ ನೀವ್ ಯಾಕೆ ಆಟೋನೇ ಚೂಸ್ ಮಾಡ್ಕೊಂಡು? ಮೇಡಮ್ ಆಟೋನೇ ಅಂತ ಹೇಳಿದ್ರೆ ನನ್ಗೆ ಚಿಕ್ಕ ಮಗು ಇದೆ ಮೇಡಮ್. ಮಗು ಅವಾಗ ನನ್ ಮಗ ಚಿಕ್ಕವನಿದ್ದ, ನಾನು ನಮ್ಮ ಅಮ್ಮನ ಹತ್ರ ಬಿಟ್ಟೋದ್ರು. ಈಗ ನಾನು ಏನಾದ್ರು ಗಾರ್ಮೆಂಟ್ಸ್ ಹೋದ್ರೆ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರ್ತೀನಿ ಮೇಡಮ್, ಮಗುನ್ ನೋಡ್ಕೊಬೇಕು. ಹಾಗಾಗಿ ನಾನು ಗಾಡಿ ಕಲ್ತ್ಕೊಂಡೆ. ಇನ್ನೊಂದ್ ವಿಷಯ ಏನಂದ್ರೆ ನನ್ಗೆ ಗಂಡ್ ಮಗು ಆಯ್ತು ಅಂತ ನಮ್ಮ ಮನೆಯವ್ರು ಬಿಟ್ಟೋಗಿದ್ರು, ಹೆಣ್ಮಗು ಬೇಕು ಅಂತ. ಅವಾಗ ಗಂಡ್ ಮಗು ಆಗಿತ್ತು, 3 ತಿಂಗಳು ಮಗು ಬಿಟ್ಟೋಗಿದ್ರು. ಹೋಗಿ 1 ವರ್ಷ ಆದ್ಮೇಲೆ ವಾಪಸ್ ಬಂದ್ರು. ಬಟ್ ಅವಾಗ ನನಗೆ ಜೀವನ ನಡ್ಸಕ್ಕೆ ಏನು, ನಾನು ಗಾರ್ಮೆಂಟ್ಸ್ ಹೋದ್ರೆ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಮಗು ನೋಡ್ಕೊಳಕ್ ಕಷ್ಟ ಆಗ್ತಿತ್ತು. ಆ ಕಾರಣದಿಂದ ನಾನು ಆಟೋ ಚೂಸ್ ಮಾಡಿದೆ. ನಮ್ ಭಾವ ಅಲ್ಪ ಸ್ವಲ್ಪ ಹೇಳ್ಕೊಟ್ಟಿದ್ರು, ಪೂರ್ತಿ ಇಲ್ಲಿವರೆಗೂ ಅವರೇ ಹೇಳ್ಕೊಟ್ಟಿದ್ದು. ಅವ್ರು ಹೇಳ್ಕೊಟ್ಮೇಲೆ ಕಲ್ತ ಮೇಲೆ ಇವತ್ತು ಒಂದೊತ್ತು ಊಟ ಮಾಡ್ತಾ ಇದೀನಿ. ಓಕೆ, ನಿಮ್ಮ ಯಜಮಾನ್ರು ಅವಾಗ ನಿಮ್ಮ ಮಗುಗೋಸ್ಕರ ಅಂತ ಹೇಳಿ ನಿಮ್ಮನ್ನ ಹೆಣ್ಮಗುಗೋಸ್ಕರ ಅಂತ ಬಿಟ್ಟೋಗಿದ್ರು, ಆಮೇಲೆ ಬಂದ್ರು ಮೇಡಮ್. ಈಗೆಲ್ಲ ಏನ್ ತೊಂದ್ರೆ ಇಲ್ಲ, ಆರಾಮಾಗಿದ್ದೀವಿ ಮೇಡಮ್. ಬಟ್ ಈಗ ಅವ್ರು ವಾಪಸ್ ಬಂದಾದ್ಮೇಲೆ ನೀವು ಆಟೋ ಓಡಿಸ್ತಾ ಇದ್ದೀರಾ ಅನ್ನೋದನ್ನ ಮೇಡಮ್ ತುಂಬಾ ಜನ ಹೇಳಿದ್ರು. ಏನಂದ್ರು ಅಂದ್ರೆ ನಿಮ್ ಹೆಂಡತಿ ತಪ್ಪು ಮಾಡ್ಬೋದು, ಆಟೋ ಓಡಿಸ್ತಾ ಇದಾರೆ, 4 ಜನ ಗಂಡ್ ಮಕ್ಳ ಹತ್ರ ಮಾತಾಡ್ತಾ ಇದಾರೆ ಅಂತ. ಬಟ್ ಅವ್ರು ಭರವಸೆ ಕೊಟ್ಟಿದ್ದು ಅವತ್ತು ಒಂದು ಮಾತು, ನಾನ್ ಕರೆಕ್ಟ್ ಆಗಿದ್ರೆ ಅವಳು ಯಾಕೆ ಈ ತರ ಮಾಡ್ತಾಳೆ. ಏನೇ ಆಗ್ಲಿ ನನ್ನ ಹೆಂಡತಿ ಮೇಲೆ ನಮ್ಗೆ ನಂಬಿಕೆ ಇದೆ, ಬೇರೆ ವಿಷಯ ಬೇಡ. ಹಿಂದೆ ಏನಾಯ್ತು ಬೇಡ, ಮುಂದೆ ನಾವು ಚೆನ್ನಾಗಿರ್ತೀವಿ. ನಾವು ಚೆನ್ನಾಗಿದೀವಿ, ಈಗ ಎಷ್ಟು ಅಪ್ರಿಶಿಯೇಟ್ ಮಾಡಿ ಚೆನ್ನಾಗಿದೀವಿ ಮೇಡಮ್. ಏನ್ ತೊಂದ್ರೆ ಇಲ್ಲ, ಅವತ್ತು ತೊಂದ್ರೆ ಇಲ್ಲ, ಇವತ್ತು ತೊಂದ್ರೆ ಇಲ್ಲ. ಬಟ್ ಗಂಡ್ ಮಗು ಆಯ್ತು ಅಂತ ಬಿಟ್ಟೋಗಿದ್ರು, ರಿಟರ್ನ್ ಬಂದ್ರು ಮೇಡಮ್, ತೊಂದ್ರೆ ಚೆನ್ನಾಗಿದೆ. ಓಕೆ, ಹೆಣ್ಮಕ್ಳಿಗೆ ಈಗ ಸಮಾಜದಲ್ಲಿ ಸಾಕಷ್ಟು ಮಾತುಗಳು ಅಫ್ಕೋರ್ಸ್ ಎಲ್ರಿಗೂ ಬಂದೇ ಬರ್ತವೆ. ಆ ರೀತಿಯಾಗಿ ನೀವು ಈಗ ಅದು ಅಲ್ಲದೆ ಫ್ಯಾಮಿಲಿ ಇದ್ರ ಜೊತೆಗೆ ಆಟೋ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ? ಮೇಡಮ್ ನಾನು ಬೆಳಿಗ್ಗೆ 5 ರಿಂದ 6 ಗಂಟೆಗೆ ಡ್ಯೂಟಿ ಸ್ಟಾರ್ಟ್ ಮಾಡ್ತೀನಿ ಮೇಡಮ್. ಮಾರ್ನಿಂಗು ಬೆಳಿಗ್ಗೆ 5 ರಿಂದ 6 ಗಂಟೆ ಡ್ಯೂಟಿ ಸ್ಟಾರ್ಟ್ ಮಾಡಿ 12 ಗಂಟೆ, ನಾನು ಈ 2 ವರ್ಷ ಇದಕ್ ಮುಂಚೆ ನಾನು ಫುಲ್ ಟೈಮ್ 12 ಗಂಟೆ 10 ಗಂಟೆವರೆಗೂ ಡ್ಯೂಟಿ ಮಾಡಿದ್ದೀನಿ. 12 ಗಂಟೆ 10 ಗಂಟೆವರೆಗೂ ಡ್ಯೂಟಿ ಮಾಡಿ ನನ್ನ ಜೀವನ ನಾನು ನಡ್ಸ್ಕೊಂಡಿದ್ದೀನಿ ಮೇಡಮ್. ಯಾಕಂದ್ರೆ ಬೇರೆ ಕಡೆ ಕೆಲ್ಸಕ್ಕೆ ಹೋದ್ರೆ ನನಗೆ ಏನಂದ್ರೆ 10 ರಿಂದ 15 ಸಾವಿರ ಸ್ಯಾಲ್ರಿ ಕೊಡ್ತಾರೆ ಮೇಡಮ್. ನಾನು ಕರೆಕ್ಟಾಗಿ ನಿಂತ್ಕೊಂಡು ದುಡಿತಾ ಇದ್ದಿದ್ದು ತಿಂಗಳು 30 ಸಾವಿರ ದುಡಿತೀನಿ ಮೇಡಮ್. 25 ರಿಂದ 30 ಸಾವಿರ ದುಡಿತೀನಿ. ಈಗ ಕೊರೋನಾ ಬಂದಾಗಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಮೇಡಮ್, ಬಿಸ್ನೆಸ್ ಡಲ್ ಇದೆ, ಹಾಗಾಗಿ ಕಮ್ಮಿ, ಪರವಾಗಿಲ್ಲ. ಎಷ್ಟು ವರ್ಷ ಆಯ್ತು ನೀವು ಆಟೋ ಫೀಲ್ಡ್? 14 ವರ್ಷ ಆಯ್ತು ಮೇಡಮ್. 14 ವರ್ಷದಿಂದ ಓಡಿಸ್ತಾ ಇದ್ದೀರಾ? ಹಾ ಮೇಡಮ್. ಎಷ್ಟು ಜನಕ್ಕೆ ಟ್ರೈನಿಂಗ್ ಕೊಟ್ಟಿದ್ದೀರಾ ಮೇಡಮ್? ಇವಾಗ ಅಮ್ಮಮ್ಮ ಅಂದ್ರೆ 80 ಜನ ಇರ್ತಾರೆ ಮೇಡಮ್. ಟ್ರೈನಿಂಗ್ ಅಂದ್ರೆ ನಾನು ಕೊಟ್ಟಿದ್ದೀನಿ, ಕೆಲವರು ಬಿಟ್ಟೋಗಿದ್ದಾರೆ. ನನ್ನ ಪರ್ಸನಲ್ ಪ್ರಾಬ್ಲಮ್ ಇಂದ ನಿಲ್ಲಿಸ್ಬಿಟ್ಟಿದ್ದೆ, ಮತ್ತೆ ಕಂಟಿನ್ಯೂ ಮಾಡಿದೀನಿ 2 ವರ್ಷದಲ್ಲಿ. ಈಗ ಮತ್ತೆ ಪ್ರೆಸೆಂಟ್ 50 ಜನ ಮತ್ತೆ ಟ್ರೈನಿಂಗ್ ತಗೊಂತಾ ಇದಾರೆ ಮೇಡಮ್. 30-35 ಜನ ಇದ್ದಾರೆ. ಟ್ರೈನಿಂಗ್ ಕೊಡೋದು ಕಷ್ಟ ಅಂತ ಅನ್ಸಲ್ವಾ? ಯಾಕಂದ್ರೆ ಎಷ್ಟೋ ಜನ ಹೆಣ್ಮಕ್ಳಿಗೆ ಏನು ಗೊತ್ತಿರಲ್ಲ, ಆಟೋ ಬಗ್ಗೆ ಜ್ಞಾನನೇ ಇರಲ್ಲ. ಹೌದು ಮೇಡಮ್. ಅಂತವ್ರಿಗೆ ಕಷ್ಟ ಅನ್ಸಲ್ವಾ? ಅನ್ಸಲ್ಲ ಮೇಡಮ್. ನನಗೆ ಅಂದ್ರೆ ಮೇಡಮ್ ನಾನು ತುಂಬಾ ಕಷ್ಟದಿಂದ ಬಂದಿದ್ದೀನಿ. ನನ್ನ ಕಷ್ಟ ಬೇರೆ ಹೆಣ್ಮಕ್ಳಿಗೆ ಬರಬಾರ್ದು. ಅವ್ರಿಗೆ ಏನಾದ್ರು ನಾನೀಗ ಎದುರುಗಡೆ ನಾನು ಅವತ್ತು ಹೇಳಿದದೆ ಇವತ್ತು ಹೇಳ್ತಾ ಇರೋದು, ಯಾವ್ದಾದ್ರು ಹೆಣ್ಮಕ್ಳಿಗೆ ಸಹಾಯ ಮಾಡ್ಬೇಕು. ನಿನಗೆ ನಾನು ಸಹಾಯ ಮಾಡ್ಬೇಕಂದ್ರೆ ಒಂದೊತ್ತು ಊಟ ಕೊಡ್ಬೋದು, ನನ್ನ ಕೆಲಸ ಅನ್ಕೊಂಡು ನಿಂಗೆ ಒಂದೊತ್ತು ಊಟ ಕೊಡ್ಬೋದು. ಅದ್ರ ಬದಲು ನಿನ್ಗೆ ಜೀವನಕ್ಕೆ ದಾರಿ ಕಲ್ಸ್ಕೊಟ್ರೆ ನಿನ್ ಜೀವನ ನಡೆಯುತ್ತೆ, ಜೀವನಕ್ಕೆ ಒಂದು ದಾರಿ ಆಗುತ್ತೆ ಆಟೋ ಕಲ್ಸ್ಕೊಟ್ರೆ. ಹಾಗಾಗಿ ನಾನೇನ್ ಮಾಡಿದೆ, ಫ್ರೀ ಟ್ರೈನಿಂಗ್ ಅಂತ ಸ್ಟಾರ್ಟ್ ಮಾಡಿದೆ ಮೇಡಮ್. ನಾನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಅವಾಗ ಸ್ಟಾರ್ಟ್ ಮಾಡ್ಬಿಟ್ಟು ನೋಡೋಣ ಅಂತ ಹೇಳಿ 2 ವರ್ಷದಿಂದ ನಾನು ಬೆಳಿಗ್ಗೆ 5 ರಿಂದ 6 ಗಂಟೆ ಡ್ಯೂಟಿ ಬರ್ತೀನಿ, 12 ಗಂಟೆವರೆಗೂ ಗಾಡಿ ಓಡಿಸ್ತೀನಿ ಮೇಡಮ್. ಅದ್ರಲ್ಲಿ ಎಷ್ಟು ದುಡ್ದಿರ್ತೀನೋ ಅದನ್ನ ಗ್ಯಾಸ್ ಹಾಕ್ಸ್ಕೊಂಡು 12 ರಿಂದ 4 ಗಂಟೆವರೆಗೂ ಫ್ರೀ ಟ್ರೈನಿಂಗ್ ಕೊಟ್ಟು 4 ಗಂಟೆಯಿಂದ 10 ಗಂಟೆ ದುಡಿಯೋದು ಮನೆಗೆ ತಗೊಂಡ್ ಹೋಗ್ತೀನಿ ಮೇಡಮ್. ಅಂದ್ರೆ ಎಷ್ಟಾಗ್ಬೋದು ಒಂದಿನಕ್ಕೆ? ಎಷ್ಟು ದುಡ್ಡು? 1000 ಮಾಡ್ತೀನಿ ಮೇಡಮ್. 1000 ಅಂದ್ರೆ ಅದ್ರ ಜೊತೆಗೆ ಫ್ರೀ ವರ್ಕ್ ಮಾಡ್ತೀರಾ, ಮತ್ತೆ ಮನೆಗೂ ಇದ್ ಮಾಡ್ತೀರಾ? 700-800 ಅಂದ್ರೆ ಮನೆಗೆ 800 ರಿಂದ 1000 ತಗೊಂಡ್ ಹೋಗ್ತೀನಿ. ಸೊ ಈಗ ನೀವು ಕೆಲಸ ಮುಗಿಸಿ ಹೋಗೋಷ್ಟರಲ್ಲಿ ನಿಮ್ಮ ಮಗ ಕಾಯ್ತಾ ಇರ್ತಾನೆ? ಕಾಯ್ತಾ ಇರ್ತಾರೆ ಮೇಡಮ್. ಏನ್ ಅನ್ಸುತ್ತೆ? ಏನ್ ತೊಂದ್ರೆ ಇಲ್ಲ ಮೇಡಮ್, ಅವ್ನ್ಗೆ ತುಂಬಾ ಖುಷಿ ಇದೆ. ನಮ್ಮಮ್ಮ ಆಟೋ ಡ್ರೈವರ್ ಅಂತ ಹೇಳ್ಕೊಳಕ್ಕೆ ಖುಷಿ. ನಾನು ತುಂಬಾ ಕೆಲವು ದಿನಗಳ ಆಟೋ ಡ್ರೈವರ್ ಅಲ್ವಾ, ನಾನ್ ಸ್ಕೂಲ್ ಹತ್ರ ಹೋಗಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೆ ಮೇಡಮ್. ನನ್ ಮಗನ್ ಮೇಲೆ ಏನಂತಾರೋ, ನಿಮ್ಮಮ್ಮ ಆಟೋ ಓಡಿಸ್ತಾರೆ ಅಂತ ಒಂದ್ ಕೆಲವು ಕಾಲ ಹಿಂದೆ ಮುಂದೆ ನೋಡ್ತಾ ಇದ್ದೆ. ಆಮೇಲೆ ಅವ್ನ್ಗೆ ಖುಷಿ, ನಮ್ಮಮ್ಮ ಆಟೋ ಡ್ರೈವರ್ ಅಂತ ಹೇಳ್ತಾರ, ಖುಷಿ. ಅವಾಗ ಅನ್ಕೊಂಡೆ ನಾನ್ ಮಾಡ್ತಿರೋದು ನಿಜ, ಬೇರೆ ಏನ್ ಮಾಡ್ತಿಲ್ಲ, ನಾನು ಆಟೋ ಡ್ರೈವರ್ ಅಂತ ಹೇಳ್ಕೊಳಕ್ ತುಂಬಾ ಖುಷಿ ಇದೆ. ಆಮೇಲೆ ಹೋಗಿದ್ದೆ ಮೇಡಮ್, ಹೋಗ್ತೀನಿ ಈಗ. ನನ್ ಮಗಂತೂ ತುಂಬಾ ಖುಷಿ ಮೇಡಮ್. ಸೊ ಈಗ ಬಸ್ ಸ್ಟಾಪ್ ಗಳ ಮುಂದೆ ಆಗಿರ್ಬೋದು, ರೈಲ್ವೆ ಸ್ಟೇಷನ್ ಹತ್ರ, ಮೆಟ್ರೋ ಸ್ಟೇಷನ್ ಗಳಲ್ಲೆಲ್ಲ ಕೂಗ್ತಾ ಇರ್ತಾರೆ ಆಟೋ, ನಮ್ಮ ಆಟೋಗ್ ಬನ್ನಿ ಅಂತ ಹೇಳಿ. ಸೊ ಈ ಮಹಿಳಾ ಆಟೋ ಡ್ರೈವರ್ಸ್ ಗಳಿಗೆ ಹೇಗ್ ಅನ್ಸುತ್ತೆ? ಆತರ ನೀವು ಕೂಗ್ತೀರಾ? ನಿಮ್ಗೆ ಯಾವತ್ತಾದ್ರೂ ಮುಜುಗರ ಅಂತ ಅನ್ಸುತ್ತಾ, ಅಥವಾ ಬೇರೆಯವ್ರು ನೋಡಿದಾಗ ಅದು ಹೇಗಿರುತ್ತೆ ಆ ಫೀಲ್? ಮೇಡಮ್ ನಾನು ಇಲ್ಲಿವರೆಗೂ ನಾನು ಸ್ಟ್ಯಾಂಡ್ ಅಲ್ಲಿ ಜಾಸ್ತಿ ಹಾಕ್ಲೇ ಇಲ್ಲ ಮೇಡಮ್.
ನಾನು ಹಾಕ್ಲೇ ಇಲ್ಲ. ನಾನು ಸ್ಟಾರ್ಟಿಂಗ್ ಒಂದ್ಸತಿ ಮೈ ಬಿ ಹಾಕ್ಬೇಕಂತಲ್ಲ, ಯಾಕಂದ್ರೆ ಅಲ್ಲಿ 10 ಜನ ಗಂಡ್ ಮಕ್ಳು, ನಾನು ಒಬ್ಳೆ ಹೆಣ್ಮಗು, ಹಾಕಕ್ ತುಂಬಾ ಕಷ್ಟ, ಒಂಥರ ಮುಜುಗರ ಆಗಿ ಹಾಕಿರ್ಲಿಲ್ಲ. ಆಮೇಲೆ ಸ್ವಲ್ಪ ಇವಾಗೆಲ್ಲ ನಾರ್ಮಲ್ ನಮ್ಮ ಹೆಣ್ಮಕ್ಳೆಲ್ಲ ಬರ್ತಾರೆ ಅಂದ್ರೆ ಹಾಕ್ತಿವಿ. ನಾವು ಹೆಣ್ಮಕ್ಳು ಇದ್ರೆ ಟೀ ಅಂಗಡಿಗೆ ಎಲ್ಲಾರು ಹಾಕ್ತಿವಿ, ಎಲ್ಲಾರು ಇದ್ರೆ ಹಾಕಲ್ಲ. ಲಾಸ್ಟ್ ಟೈಮ್ ಹೆಬ್ಬಳದಲ್ಲಿ ಒಂದ್ಸತಿ ಆಗಿದೆ ಮೇಡಮ್, ತುಂಬಾ ವರ್ಷಗಳ ಹಿಂದೆ. ಹಾಕಿದಾಗ ಒಬ್ರು ಏನ್ ಮಾಡಿದ್ರು, ಆಟೋ ಡ್ರೈವರೇ, ನೀನು ಇಲ್ಲಿ ಸ್ಟ್ಯಾಂಡ್ಗೆ ಆಟೋ ಹಾಕ್ಬೇಡ ಅಂತ ಹೇಳಿದ್ರು. ಆಗ ಒಬ್ರು ಪೊಲೀಸರು ಬಂದ್ರು, ಅವಾಗ್ಲೇನೆ ನನ್ನ ಆಟೋ ರಾಣಿ ಅಂತ ಇದ್ರು. ಆಟೋ ರಾಣಿ ಏನಾಯ್ತು ಸರ್, ಸ್ಟ್ಯಾಂಡ್ಗೆ ಹಾಕಿಲ್ಲ, ಹಾಕ್ಬೇಡ ಅಂತ ಹೇಳ್ತಾರೆ, ಒಂದ್ ಕೆಲ್ಸ ಮಾಡು, ನಾಳೆಯಿಂದ ಇಲ್ಲೇ ಸ್ಟ್ಯಾಂಡ್ಗೆ ಹಾಕು ಅಂದ್ರು. ಅವ್ರ ಪಕ್ಕದಲ್ಲಿ ಇದ್ದನು, ಎಲ್ಲೋ ಹೋಗೋನು ನೀನ್ ಇಲ್ಲಿ ಕರ್ಸ್ಕೊಡಲ್ಲ, ಹುಡುಗಿ ಸುಮ್ನೆ ಹೋಗ್ತಾ ಇದ್ಲಿ, ಇವಾಗ ದಿನ ಹಾಕತ್ತಾರ ಆಯ್ತು. ಆದ್ರೆ ಅವ್ರು ಹೇಳಿದ್ರಂತ ನಾನು ಹಾಕಿಲ್ಲ ಮೇಡಮ್. ನಾನು ರೆಗ್ಯುಲರ್ ನನ್ ಗಾಡಿ ನಿಂತ್ಕೊಳ್ಳಲ್ಲ, ಹೋಗ್ತಾ ಇರ್ತೀನಿ ಮೇಡಮ್. ಓಕೆ. ಸೊ ಕಷ್ಟ ಅಂತ ಯಾವತ್ತಾದ್ರೂ ಅನ್ಸಿದ್ಯಾ? ಇದನ್ನ ಚೂಸ್ ಮಾಡಿ ತಪ್ಪು ಮಾಡಿದೆ ಅಂತ ಅನ್ಸಿರೋದು ಯಾವತ್ತು? ಇಲ್ಲ ಮೇಡಮ್, ಯಾವತ್ತು ಇಲ್ಲ ಮೇಡಮ್, ಒಂದಿನನೂ ಅನ್ಸಿಲ್ಲ ಮೇಡಮ್. ಯಾಕಂದ್ರೆ ನಾನು ಇವತ್ತು ನೆಮ್ಮದಿಯಾಗಿ ಊಟ ಮಾಡ್ತಾ ಇದೀನಿ ಮೇಡಮ್. ನೆಮ್ಮದಿಯಾಗಿ ನಾನು ಊಟ ಮಾಡ್ತೀನಿ. ನನ್ನಿಂದ 4 ಜನ ಹೆಣ್ಮಕ್ಳಿಗೆ ಒಳ್ಳೆ ದಾರಿ ಕಲ್ಸ್ಕೊಡ್ತಾ ಇದೀನಿ. ಮತ್ತೆ ಇವತ್ತು ನಾನು ಏನೇ ಕಲ್ಸ್ಕೊಟ್ರು ನಾನು ಇನ್ನೂ ನೆನೆಸ್ಕೊಬೇಕು ಮೇಡಮ್. ಅವತ್ತಿನ ಕಾಲದಲ್ಲಿ, ಇವತ್ತೆಲ್ಲ ಸೆಲ್ಫು ಮೇಡಮ್, ಅವತ್ತೆಲ್ಲ ರಾಚೆಟ್ಟು. ನಾನು ಗಾಡಿ ಓಡಿಸ್ಬೇಕಾರೆ 80 ರೂಪಾಯಿ ಕಲೆಕ್ಷನ್, ಆಟೋ ಕಲೆಕ್ಷನ್ 80 ರೂಪಾಯಿ. 100 ಜನನ ಕೈ ಹಿಡಿದೀನಿ ಮೇಡಮ್, ನನಗೊಂದು ಆಟೋ ಬೇಕು ಅನ್ನೋಕೆ. 100 ಜನದಲ್ಲಿ ನನಗೆ ಯಾರು ತೋರಿಸ್ಲಿಲ್ಲ. ಆದ್ರೆ ಸುಳ್ಳು ಹೇಳ್ಬಾರ್ದು, ಮುಸ್ಲಿಮ್ಸ್ ಅವರು ಅಸ್ಲಂ ಬೈ ಅಂತ ಚಾಮುಂಡಿನಗರದಲ್ಲಿದ್ದಾರೆ, ಅವ್ರು ಇಟ್ಕೊಂಡು ಆಟೋ ಕೊಟ್ರು, ಗಾಡಿ ಓಡಿಸು ಅಂತ. ಆಟೋ ಕೊಟ್ಟಿ ಸುಮ್ನೆ ಅಲ್ಲ ಮೇಡಮ್. ಅವಾಗ ಏನ್ ಮಾಡಿದ್ರು ಅಂದ್ರೆ, ನೀನ್ ಹೆಣ್ಮಗು ಅಂತ ಹೇಳಿ ಪಂಚರ್ ಮಾಡೋದು, ಗ್ಲಾಸ್ ಹೊಡೆದಾಕೋದು, ಮೀಟರ್ ಕದಿಯೋದು, ಹಿಂಗೆಲ್ಲ ಮಾಡಿದ್ರು. ಯಾಕೆ ಹಂಗೆಲ್ಲ ಮಾಡಿದ್ರೆ ಬಾಡಿಗೆ ಆಟೋ ಕಿತ್ಕೊಂಡ್ಬಿಡ್ತಾರೆ. ಕಿತ್ಕೊಂಡಾಗ ನನಗೆ ದುಡಿಯಕ್ ಆಗಲ್ಲ. ಎಷ್ಟೋ ಜನ ನನ್ ಗಾಡಿ ಕೊಡ್ಸು ಅಂತ ಹೇಳಿದಾರೆ, ಇಲ್ಲ ಹುಡುಗಿ ತಗೊಂಡಿದ್ದಾಳೆ ಅಂತ ಎಣ್ಣ ಸುಳ್ಳು ಹೇಳಿದ್ರು. ಆಮೇಲೆ ಹಂಗೆಲ್ಲ ಮಾಡ್ತಾ ಇದ್ರು. ಒಂದಿನ ಮೀಟ್ರೆ ಕದ್ಬಿಟ್ರು ಮೇಡಮ್. ಮೀಟರ್ ಕದ್ರು, ನಾನು ಅವ್ರ ಮುಂದೆ ಹೋಗೋಕ್ ಭಯ, ಯಾಕಂದ್ರೆ ನಾಳೆಯಿಂದ ಗಾಡಿ ಕೊಡಲ್ಲ ನನಗೆ. ಅವಾಗ ದುಡಿಮೆನೆ ಅದು, ಬೇರೆ ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ಹಾಗಾಗಿ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ. ಅವ್ರ ಮುಂದೆ ಹೋಗಿ ನಿಂತ್ಕೊಂಡೆ. ಅವಾಗ ಏನಂದ್ರು ಅವರು, ಏನಾಯ್ತು ಅಂದ್ರು, ಈ ತರ ಮೀಟರ್ ಕದ್ಬಿಟ್ರು ಅಂದೆ. ಅವ್ರು ಹೇಳಿದ್ ಒಂದೇ ಮಾತು ಮೇಡಮ್, ಇಂತ 100 ಮೀಟರ್ ಹೋದ್ರು ನಾನು ನಿನಗೆ ಕೊಡ್ತೀನಿ, ಗಾಡಿ ಓಡಿಸು. ಆ ಒಂದು ಭರವಸೆನೆ ಮೇಡಮ್ ಇವತ್ತು ನಾನು 4 ಜನ ಹೆಣ್ಮಕ್ಳಿಗೆ ದಾರಿ ಆಗ್ತಾ ಇದ್ದೀನಿ. ಯಾಕಂದ್ರೆ 100 ಮೀಟರ್ ಹೋಗ್ಲಿ, 100 ಗಾಡಿ ಏನೇ ಮಾಡ್ಲಿ, ನಾನು ನಿನ್ ಗಾಡಿ ಕೊಡ್ತೀನಿ, ನೀನ್ ಓಡಿಸು. ಇವತ್ತು ನನ್ ಮನೆ ಬಗ್ಲಲ್ಲಿ ಅದಿದೆ ಮೇಡಮ್. ಆ ಗಾಡಿನ 2 ಸ್ಟಕ್ಕು ಯಾರಿಗೂ ಕೊಟ್ಟಿಲ್ಲ, ನಾನೇ ತಗೊಂಡೆ. 2 ವರ್ಷ ಬಾಡಿಗೆ ಓಡಿಸ್ದೆ, 2 ವರ್ಷ ಆದ್ಮೇಲೆ ತಗೊಂಡೆ. ನಮ್ಮನೆ ಹತ್ರನೇ ಇದೆ. ಅಂದ್ರೆ ಅದನ್ನ ಯೂಸ್ ಮಾಡ್ತಾ ಇಲ್ಲ? ಯೂಸ್ ಕೊರೋನದಲ್ಲೆಲ್ಲ ಕೊಟ್ಟಿದ್ದೆ ಮೇಡಮ್. ಈಗ ಸ್ವಲ್ಪ ರಿಪೇರಿ ಆದ್ರೂ ಮನೆ ಹತ್ರನೇ ಇದ್ದೀನಿ ಮೇಡಮ್. ನಿಮ್ಮ ಹತ್ರ ಈಗ ಎಷ್ಟು ಆಟೋಗಳಿದಾವೆ? 2 ಮೇಡಮ್. ಒಂದು ಲೋನ್ ಇದೆ ಮೇಡಮ್, ಅದು ಬ್ಲಾಕ್ ಗಾಡಿ, ಅದು ಹಳೆ ಇದೆ. ಒಂದು ಲೋನ್ ಇದೆ, ಇನ್ನೊಂದು 50,000 ರೂಪಾಯಿ ಲೋನ್ ಇದೆ ಮೇಡಮ್. ಓಕೆ. ನೀವೇನ ಸ್ವಂತ ಗಾಡಿನ ಬಾಡಿಗೆ ಕೊಡ್ತೀರಾ ಅಥವಾ ಸ್ವಂತ ನೀವೇ ಓಡಿಸೋ? ಈಗ ನಾನು ಓಡಿಸ್ತಾ ಇದೀನಿ ಮೇಡಮ್, ಬಾಡಿಗೆ ಕೊಡ್ತಿಲ್ಲ, ನಾನು ಓಡಿಸ್ತಾ ಇದೀನಿ. ಈಗ ಏನಂದ್ರೆ ಅದು ಬಂದ್ಬಿಟ್ಟು ಕೊರೋನದಲ್ಲಿ ನಿಲ್ಸ್ಬಿಟ್ಟಿದ್ದೆ, ಕೊಟ್ಟಿರ್ಲಿಲ್ಲ. ಸರಿ ಇರ್ಲಿ ಅಂತ ಅದೇ ಗಾಡಿಲಿ 10 ಜನ ಹೆಣ್ಮಕ್ಳು ಟ್ರೈನಿಂಗ್ ತಗೊಂತಾ ಇದಾರೆ ಮೇಡಮ್. ಇವತ್ತು ಒಂದ್ ದಾರಿ ಆಗಿದೆ ಅವ್ರಿಗೆ. ನೀವ್ ಹೇಳಿದ್ರಿ ಗ್ಲಾಸ್ ಎಲ್ಲ ಹೊಡೆದಾಕಿದ್ರು, ಮೀಟರ್ ಕದ್ರು ಅಂತ. ಆ ಸಂದರ್ಭ ಹೇಗಿತ್ತು ಅವತ್ತು? ನಿಮ್ಗೆ ಎಕ್ಸಾಕ್ಟ್ ಅನ್ಸಿದ್ದೇನು? ಅವಾಗ ಏನ್ ಅನ್ಸಿದೆ ಅಂದ್ರೆ, ಯಾಕೆ ಹಿಂಗ್ ಮಾಡ್ತಾರೆ ಇಲ್ಲಿ ಹೆಣ್ಣು ಗಂಡ ಅಂತ? ನಾವು ಬೇರೆ ಮಾಡ್ತಿಲ್ಲ, ಬದುಕ್ಬೇಕು ಅಂತ ಬರ್ತಾರೆ. ಇಲ್ಲ ನಿನ್ ಗಾಡಿಲಿಂದ ಎತ್ಕೊಂಡು, ಇಲ್ಲ ನಿನ್ ತಟ್ಟೆಲಿ ಊಟ ಮಾಡ್ತಿಲ್ಲ ನಾವು. ನಮ್ ಮನೆ ಬರ, ನಿನ್ ಗಾಡಿಲಿ ಕೂತಿರೋರ್ನ ನಾವು ಕರ್ಕೊಂಡು ಹೋದ್ರೆ ಅದು ಅವ್ರಿಗೆ ಇದಾಗುತ್ತೆ ಮೇಡಮ್. ನಾವು ನಮ್ಮ ಅನ್ನಕ್ಕೋಸ್ಕರ ನಾವು ಬಂದಿದೀವಿ, ನೀವ್ ಯಾಕೆ ಹಿಂಗ್ ಮಾಡ್ತೀರಾ? ಯಾರು ಮಾಡ್ತಾರೆ? ರಾತ್ರಿ ತುಂಬಾ ಮಾಡೋರು ಮೇಡಮ್. 1 ದಿನ 2 ದಿನ ಅಲ್ಲ ಮೇಡಮ್, ತುಂಬಾ ದಿನ ಮಾಡಿದ್ದಾರೆ. ಈಗ್ಲೂ ಹಾಗೆ ಆಗ್ತಾ ಇದೆ? ಈಗೂ ಕೆಲವರು ಮಾಡ್ತಾರೆ ಮೇಡಮ್. ಅದಕ್ಕೆಲ್ಲ ಅವಾಗ ಅಂದ್ರೆ ನಮ್ಗೇನು ಗೊತ್ತಿಲ್ಲ, ಜೀವನದಲ್ಲಿ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು, ರಿಪೇರಿ ಹೆಂಗ್ ಮಾಡ್ಬೇಕು, ಮತ್ತೆ ಎಲ್ಲಿ ಏನ್ ತಗೊಬೇಕು, ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು, ಏನೂ ಗೊತ್ತಿಲ್ಲ. ನಾನಾಯ್ತು, ಮನೆ ಆಯ್ತು, ಗ್ಯಾರೇಜ್, ಹಿಂಗೆ ಲೋಕಲ್ ನನಗೆ ಗೊತ್ತಿರಂಗೆ ಒಂದು 4-5 ಏರಿಯಾನ ಅಷ್ಟೇ ಗೊತ್ತು. ಇವತ್ತು ಬೆಂಗಳೂರಲ್ಲಿ ಎಲ್ಲಿ ಬಿಟ್ರು ನಾನು ಬರ್ತೀನಿ ಮೇಡಮ್. ಹಿಂಗಿರ್ಬೇಕು ಹೆಣ್ಮಕ್ಳು ಅಂತಂದ್ರೆ ಅಲ್ವಾ? ಹೌದು ಈಗ ಮೇಡಮ್. ಹೆಣ್ಮಕ್ಳು ಅಂದ ತಕ್ಷಣ ಎಲ್ರು ಅಂತಾರೆ, ತುಂಬಾ ಕಣ್ಣಲ್ಲಿ ಬೇಗ ನೀರ್ ಬರುತ್ತೆ, ಹೆಣ್ಮಕ್ಳು ಅಳ್ತಾರೆ ಅಂತ ಹೇಳಿ. ಸಾಕಷ್ಟು ಜನ ಹೆಣ್ಮಕ್ಳು ಅಳ್ತಾರೆ. ಅವ್ರಿಗೆ ಒಂದು ಮೆಸೇಜ್ ನೀವು ಮೇಡಮ್, ನೀವ್ ಹತ್ತಿರುವಂತದ್ದು ಯಾವ್ದಾದ್ರು ಇದೆಯಾ ಘಟನೆ? ಮೇಡಮ್ ಹತ್ತಿರದಂದ್ರೆ, ನಾನು ನನ್ನ ಮಗನ ನನ್ನ ಮಗನ್ನ ಮೇಡಮ್ ಡಿಕ್ಕಿಲ್ ಹಾಕೊಂಡ್ ಸಾಕಿದ್ದೆ ಮೇಡಮ್. ಹಿಂದೆ ಮಲಗಿಸಿ ನಾನು ಗಾಡಿ ಓಡಿಸ್ತಾ ಇದ್ದೆ ಮೇಡಮ್. ಯಾಕೆಂದ್ರೆ ಅವಾಗ ಅಮ್ಮನೂ ಕೆಲ್ಸಕ್ಕೆ ಹೋಗ್ಬೇಕಿತ್ತು, ಬರ್ತಿದ್ರು. ಅದ್ರಿಂದ ನಾನು ನನ್ನ ಮಗನ ನನಗೆ ಗಾಡಿ ಅಂದ್ರೆ ತುಂಬಾ ಸೆಂಟಿಮೆಂಟ್ ಮೇಡಮ್. ಯಾಕಂದ್ರೆ ನನ್ ಮಗ ಬೆಳ್ದಿದ್ ಜಾಸ್ತಿ. ಆ 1 ವರ್ಷ ಅವ್ರು ಬಂದ್ರು ಮೇಡಮ್. ಅವ್ರು ಬರೋಕ್ ಮುಂಚೆ ನಾನ್ ಅನ್ಭೋಗ್ಸಿರೋ ನೋವು. ಏನೇ ಆಟೋ ಓಡಿಸಿದ್ರು ಮೇಡಮ್, ಹೆಣ್ಮಕ್ಳು ಆಟೋ ಓಡಿಸ್ತಾರಲ್ಲ, ಏನಕ್ಕೆ ಓಡಿಸ್ತಾರೆ ಅಂತಲ್ಲ, ಶೋಕಿ ಮಾಡ್ತಾರೆ ಅನ್ಕೊಂತಾರೆ, ನೈಟ್ ಎಲ್ಲೋಗಿದ್ಲು ಅಂತಾರೆ ಹೊರ್ತು ಕಷ್ಟ ಪಡ್ತಾರೆ ಅಂತ ಯಾರು ಹೇಳಲ್ಲ ಮೇಡಮ್. ಖಂಡಿತ. ಅದಕ್ಕೆ ನಾನು ಏನಂತೀನಿ, ನೋವಿದೆ ಮೇಡಮ್, ಅಳೋದಲ್ಲ. ನಾವು ಜೀವನದಲ್ಲಿ ಮುಂದೆ ಬರ್ತೀವಿ, ಎಲ್ಲಾ ನಮ್ ಕೈಲಿ ಸಾಧ್ಯ, ಒಳ್ಳೇದ್ ಮಾಡತ್ತೀವಿ, ಅದೇ ಮೇಡಮ್. ಓಕೆ. ನೀವ್ ಹೇಳಿದ್ರಿ ನಿಮ್ ಮಗನ ಡಿಕ್ಕಿಲಿ ಹಾಕೊಂಡು ಓಡಿಸ್ತಿದ್ದೆ ಅಂತ ಹೇಳಿ. ಎಷ್ಟು ತಿಂಗಳು ಮಗು ಇತ್ತು ಶುರು? ಮೇಡಮ್ ಅವ್ನು 3 ತಿಂಗಳು ಮೇಡಮ್. ಅಂದ್ರೆ ಎಷ್ಟು ವರ್ಷದವರೆಗೂ ಓಡಿಸಿದ್ರಿ? ಅದೇ 1 ವರ್ಷದವರೆಗೂ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಕೆಲವು ಸಮಯ ಅಮ್ಮ ಇರ್ತಾ ಇದ್ರು, ಕೆಲವು ಟೈಮಲ್ಲಿ ನಾನು ಆಗ್ಲೇ ಹಿಂದಿಲಿ ಕೆಲವು ಕಸ್ಟಮರ್ ಕೇಳೋರು ಯಾರ್ದು ಮಗು ಅಂತ, ನಂದೇ ಅಂತ ಮಾತಾಡಿಸ್ತಾ ಇದ್ರು, ಖುಷಿ ಆಗ್ತಿತ್ತು ಮೇಡಮ್. ಆವಾಗ ದಿನ ಹೇಗ್ ಶುರು ಮಾಡಿ ಹೇಗ್ ಎಂಡ್ ಮಾಡ್ತಾ ಇದ್ರಿ ನೀವು ಮಗು ಜೊತೆಗೆ? ಆ ದಿನಗಳನ್ನ ಶುರು ಮಾಡೋದು ಒಂದ್ ಕಡೆ, ನಿಮ್ಮ ಯಜಮಾನ್ರು ನಿಮ್ಮನ್ನ ಬಿಟ್ಟು ಹೋಗಿದ್ರು,
ಸೊ ಆ ಸಂದರ್ಭದಲ್ಲಿ ಏನ್ ಅನಿಸ್ತಾ ಇತ್ತು ನಿಮ್ಗೆ? ಮೇಡಮ್ ನಾನು ಅವಾಗ ಏನಂತ ಇದೆ ಅಂದ್ರೆ ಯಾಕೆ ಬಿಟ್ಟೋದ್ರು, ಏನ್ ಕಾರಣ ಅಂತ ಗೊತ್ತಿರ್ಲಿಲ್ಲ. ಆಮೇಲೆ ಗೊತ್ತಾಯ್ತು ನನಗೆ ಗಂಡ್ ಮಗು ಆಯ್ತು, ಅದಕ್ಕೆ ಹೆಣ್ಮಗು ಬೇಕು ಅಂತ ಬಿಟ್ಟೋದ್ರು. ಮುಂದೇನಾಗುತ್ತೋ ಆಗ್ಬುತ್ತೆ, ಹೆಣ್ಣೋ ಗಂಡ ಆಗ್ತಿತ್ತು. ಆದ್ರೆ ಆ ಟೈಮಲ್ಲಿ ತುಂಬಾ ಪ್ರಾಬ್ಲಮ್ ಇತ್ತು ಮೇಡಮ್, ತುಂಬಾ ಪ್ರಾಬ್ಲಮ್ ಇತ್ತು. ಸರಿ ನನ್ ಮಗುನು ನೋಡ್ಕೊಂಡು ನನ್ನ ಫ್ಯಾಮಿಲಿಗೆ ಹಿಂದೆ ಮುಂದೆ ಅವಾಗ ಏನ್ ಮಾಡ್ಬೇಕು ಅಂತ ಇರ್ಲಿಲ್ಲ. ಈಗ ಎಲ್ಲ ನೋಡ್ಕೊಂಡು ಚೆನ್ನಾಗಿದೀವಿ ಮೇಡಮ್. ಮತ್ತೆ ಮಗನಿಗೆ ಊಟಕ್ಕೆಲ್ಲ ಹೇಗ್ ಮಾಡ್ತಾ ಇದ್ರಿ ನೀವು? ಮೇಡಮ್ ನಾನು ಆಗವಾಗ ಮನೆಗೆ ಹೋಗ್ತಾ ಇದ್ರಿ, ಮನೆಗ್ ಮಾಡ್ತೀರಿ. ಆಮೇಲೆ ಅಮ್ಮ ಬರ್ತಾ ಇದ್ರು. ನಾನ್ ನಮ್ ತಾಯಿ ಮನೇಲಿ ಇದ್ದೀನಿ. ನಾನು ಇಷ್ಟು ಮುಂದುವರಿಯಕ್ಕೆ ನಮ್ ತಾಯಿ ಮೇಡಮ್, ನನಗೆ ನನ್ನ ತಾಯಿನೇ ಇಲ್ಲಿವರೆಗೂ ಸಾಥ್ ಕೊಟ್ಟಿದ್ದಾರೆ. ಓಕೆ. ನಾವು ಆಟೋದಲ್ಲಿ ಹೋಗ್ಬೇಕಾದ್ರೆ ನನ್ ಗಾಡಿ ಅಪ್ಸೆಟ್ ಆಗೋಯ್ತು ಮೇಡಮ್. ಓಕೆ. ನನ್ ಗಾಡಿ 3 ಪಲ್ಟಿ ಆಗೋಯ್ತು. ನಮ್ ತಾಯಿಯವ್ರಿಗೆ ಇಲ್ಲಿ ಕಟ್ ಆಗ್ಬಿಟ್ಟಿತ್ತು. ನಿಮ್ ತಾಯಿಯವರು ನಮ್ ತಾಯಿ ಕರ್ಕೊಂಡು ಹೋಗ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಟರ್ನಿಂಗ್ ಪಾಯಿಂಟ್ ಅಲ್ಲಿ ಇಲ್ಲಿ ಕಾಲಲ್ಲಿ ಕಟ್ ಆಗ್ಬಿಟ್ಟಿತ್ತು. ಕಾಲಲ್ಲಿ ಕಟ್ ಆದಾಗ ನನ್ಗೆ ನಮ್ಮ ಅಮ್ಮನ್ ತಗೊಂಡು ಹಾಸ್ಪಿಟಲ್ ತೋರಿಸ್ದೆ. ಆಮೇಲೆ ನಾನು ಏನ್ ಮಾಡಿದೆ, ಡಿಸೈಡ್ ಅವತ್ತೊಂದು ದಿನ ಮಾಡಿದೆ, ನನಗೆ ಆಟೋ ಬೇಡ, ನನಗೆ ಆಟೋನೇ ಬೇಡ. ನಮ್ಮ ಅಮ್ಮನೇ ಈ ಪರಿಸ್ಥಿತಿಗೆ ನನಗೆ ಆಟೋನೇ ಬೇಡ, ನಾನು ಆಟೋನೇ ಓಡ್ಸಲ್ಲ ಅಂದ್ರೆ. ಆದ್ರೆ ನಮ್ಮ ಅಮ್ಮ ಅವತ್ತಂದ್ರು, ಇವಾಗ ನೀನ್ ಸೂಪರ್ ಒಳ್ಳೆ ಡ್ರೈವರ್, ನೀನ್ ಇವಾಗ್ಲೇ ಡ್ರೈವರ್. ಅಂದ್ರೆ ಅವತ್ ನೀವೇ ಓಡಿಸ್ತಾ ಇದ್ರಿ? ಹೌದು, ನಾನೇ ಓಡಿಸ್ತಾ ಇದ್ದೆ. ಆಗಿದ್ದು ಆಕ್ಸಿಡೆಂಟ್ ಆಗಕ್ ಕಾರಣ ಏನು ಮೇಡಮ್? ನಾನು ಬಂದ್ಬಿಟ್ಟು ಹಳ್ಳದಲ್ಲಿ ಬಿದ್ಬಿಟ್ಟಿದ್ದೀರಿ. ಅಲ್ಲದಲ್ಲ ಯೂಟರ್ನ್ ಮಾಡ್ಕೊಂಡು ಮುಂದೆ ಹೋಗಿದ್ರಿ, ಗಾಡಿ ಅಡ್ಡ ಬಂತಂತೇಳಿ ಇದಾಗ್ಬಿಟ್ಟಿತ್ತು. ಅವಾಗ ನಮ್ ತಾಯಿಗೆ ಅಷ್ಟೇ ಏಟ್ ಬಿದ್ದಿತ್ತು. ಅದಾದ್ಮೇಲೆ ನನಗೂ ಏಟ್ ಬಿತ್ತು ಮೇಡಮ್. ಅದಾಗಿ 1-2 ವರ್ಷ ಆದ್ಮೇಲೆ ನನಗೆ ಏಟ್ ಬಿತ್ತು. ನನಗೆ ಏಟ್ ಬಿತ್ತಂದ್ರೆ ಹಳ್ಳದಲ್ಲಿ ಗಾಡಿ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಅಷ್ಟು ಗೊತ್ತಿಲ್ಲ. 2-3 ವರ್ಷ ಆಗಿತ್ತೇನೋ, ಗಾಡಿ ಹಳ್ಳದಲ್ಲಿ ಕುತ್ಕೊಂಡು ಗಾಡಿ 3 ಪಲ್ಟಿ ಆಗೋಯ್ತು. ಅವಾಗ್ಲೂ ನಾನು, ನಮ್ಮಮ್ಮ, ನನ್ ಮಗ ಇದ್ರು. ಅವ್ರಿಗೇನು ಆಗಿಲ್ಲ, ನನ್ಗೆ ಕೈ ಬೋನು, ಕಾಲ್ ಕಟ್ಟಾಯ್ತು. ಇವತ್ತು ಕೂಡ ಫುಲ್ ಎತ್ತಕ್ಕಾಗಲ್ಲ, ಬಲ್ಗಡೆ ಫುಲ್ ಎತ್ತಕ್ಕಾಗಲ್ಲ. ಅಂದ್ರೆ ನೀವು ಲೆಫ್ಟ್ ಹ್ಯಾಂಡ್ ಇಂದ ಜಾಸ್ತಿ ವರ್ಕ್ ಮಾಡೋದು? ಹೌದು. ರೈಟ್ ಅಂದ್ರೆ ವೇಟ್ ಎತ್ತಕ್ಕಾಗಲ್ಲ, ವೇಟ್ ಎತ್ತಕ್ಕಾಗಲ್ಲ. ಅವಾಗ ಗಾಡಿ ಎಲ್ಲ ಹೇಗಾಯ್ತು? ಗಾಡಿ ಎಲ್ಲ ಫುಲ್ ಡ್ಯಾಮೇಜ್, ಫುಲ್ ಬೆಳಗ್ಗೆ 5 ಗಂಟೆಗೆ ಫುಲ್ ಡ್ಯಾಮೇಜ್ ಆಗಿತ್ತು. ಎಲ್ಲರೂ ಸುತ್ಕೊಂಡ್ರು. ಅದ್ರಲ್ಲಿ ಒಬ್ರು ಆಟೋ ಡ್ರೈವರು ಬಂದ್ರು, ನಾನ್ ಕರ್ಕೊಂಡು ಹೋಗ್ತೀನಿ ಅಂತ. ಇನ್ನೊಬ್ಬ 2 ವೀಲರ್ ಅಲ್ಲಿ ಬಂದು, ನೋಡಿ ಮೇಡಮ್, ನಾವು ಮಾಡೋ ಪುಣ್ಯ ನಮ್ಮನ್ ಕಾಯುತ್ತನಕ್ ಅದೊಂದು ಸಾಕ್ಷಿ. 2 ವೀಲರ್ ಅಲ್ಲಿ ಬಂದು 200 ರೂಪಾಯಿ ಆಟೋ ಡ್ರೈವರ್ಗೆ, ಅಣ್ಣ ಈ ಹುಡುಗಿನ ಹಾಸ್ಪಿಟಲ್ಗೆ ಸೇರ್ಸು, ಬೋರಿಂಗ್ ಹಾಸ್ಪಿಟಲ್ಗೆ ಸೇರ್ಸು ಅಂತಂದ್ರು. ಅಲ್ಲಿ ಹೋಗೋರ್ಗೂ ಗೊತ್ತಿಲ್ಲ ನನ್ ಕೈ ಕಾಲು ಡ್ಯಾಮೇಜ್ ಆಗಿದೆ ಅಂತ ಗೊತ್ತಿಲ್ಲ ನನಗೆ. ಟಕ್ಕಂತ ಅವಾಗ ಗೊತ್ತಾಗ್ತಿದೆ, ಓ ನಾನು ಇಷ್ಟೇ, ನಂಗೆ ಗೊತ್ತಾಯ್ತು ಅಂತ. ಮೇಡಮ್ ಎಲ್ಲಾ ಕಡೆ ಹೋದೆ, ಏನಾಗ್ಲಿಲ್ಲ. ಮತ್ತೆ ಪುತ್ತೂರ್ ಕಟ್ಟಿಗೆ ಹೋದೆ ಮೇಡಮ್. 3 ತಿಂಗಳು ರೆಸ್ಟ್ ತಗೊಂಡೆ. ಆಮೇಲೆ ಇದೆಲ್ಲ ನೋವೇ ಅಲ್ಲ, ಯಾಕೆ ನಾನು ಹಿಂಗ್ ಕುಗ್ಗೋಗ್ಬಿಟ್ಟೆ, ಯಾಕೆ ಹೋಗ್ದೆ, ನನ್ ಕೈಲಿ ಆಗುತ್ತೆ ಅಂತ 3 ತಿಂಗಳಾದ್ಮೇಲೆ ಕಮ್ ಬ್ಯಾಕ್ ಮಾಡ್ದೆ. ಇಷ್ಟು ವರ್ಷ ಆಯ್ತು, ಇವತ್ತು ಎಲ್ಲಾರ ಮುಂದೆ ನಿಂತ್ಕೊಂಡಿದ್ದೀನಿ. ಓಕೆ. ಯಾವ್ದಾದ್ರು ಒಂದು ಸಿಹಿ ಘಟನೆ ಹೇಳೋದಾದ್ರೆ? ಸಿಹಿ ಘಟನೆ ಅಂದ್ರೆ ನನ್ನ ಫ್ಯಾಮಿಲಿ ಮೇಡಮ್, ಕುಟುಂಬದವರು. ಎಷ್ಟೋ ಜನರಿಗೆ ಕುಟುಂಬದವ್ರ ಸಾಥ್ ಇರಲ್ಲ. ನಿಮ್ ಕುಟುಂಬ ಹೇಗ್ ನಿಮ್ ಜೊತೆಗೆ ನಿಂತಿದೆ ಮೇಡಮ್. ನನ್ ಕಷ್ಟ ಸುಖ ಇವತ್ ನಾನು ಏನೇ ಮಾಡ್ತಾ ಇದ್ರು, ಅವರು ಏನು ಮಾಡ್ತಾ ಇದ್ಯಾ ಅನ್ನೋದ್ಕಿಂತ ಮಾಡು, ಒಳ್ಳೇದಾಗ್ಲಿ, ನಿನ್ನಂತಾನೆ ಕಷ್ಟದಲ್ಲಿರೋ ಹೆಣ್ಮಕ್ಳಿಗೆ ನಿನ್ ಕೈಲಾದ ಸಹಾಯ ಮಾಡು ಅಂತಾರೆ. ಓಕೆ. ಇವತ್ತಿನ ಪರಿಸ್ಥಿತಿಯಲ್ಲಿ, ಯಾಕಂತಂದ್ರೆ ನಾವೆಲ್ಲ ಆಧುನಿಕ ಯುಗದಲ್ಲಿ ಬದುಕ್ತಾ ಇದೀವಿ, ಎಷ್ಟು ಕಷ್ಟ ಇದೆ ಮಹಿಳಾ ಆಟೋ ಡ್ರೈವರ್ಸ್ ಗಳಿಗೆ? ಕಷ್ಟ ತುಂಬಾ ಇದೆ ಮೇಡಮ್. ಹೆಣ್ಮಕ್ಳು ಅಂತಲ್ಲ, ಇಬ್ರಿಗೂ ಇದೆ ಮೇಡಮ್. ಗಂಡು ಹೆಣ್ಣು ಅಂತಲ್ಲ, ಇಬ್ರಿಗೂ ಕಷ್ಟ ಇದೆ. ಯಾಕೆಂದ್ರೆ ಕೊರೋನಾ ಬಂದ ನಂತರ ಇವಾಗ ಬಾಡಿಗೆಗಳು ಕಮ್ಮಿ ಇದೆ, ಹಾಗಾಗಿ ತುಂಬಾ ಕಷ್ಟ ಇದೆ. ಅದನ್ನೆಲ್ಲ ಫೇಸ್ ಮಾಡ್ಕೊಂಡು ಹೋದ್ರೆ ಇದೆ. ಅಂದ್ರೆ ಏನಂದ್ರೆ ನಾನು ಎಲ್ಲಾ ಹೆಣ್ಮಕ್ಳಿಗೆ ಆಗ್ಲಿ, ಪ್ರತಿಯೊಂದು ಹೆಣ್ಣಾಗ್ಲಿ ಆಟೋ ಡ್ರೈವರ್ಗೂ ಹೇಳೋದಂದ್ರೆ, ಬರಲ್ಲ ಅನ್ಬೇಡಿ, ಬರುತ್ತೆ. ಎಲ್ಲಾರು ಹೋಗಿ, ಬರಲ್ಲ ಅಂದ್ರೆ ಹೊಟ್ಟೆ ತುಂಬಲ್ಲ. ಬರುತ್ತೆ ಅಂದ್ರೆ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಓಕೆ ಮೇಡಮ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದ್ರೂ ಒಂದು ಕಿವಿ ಮಾತು ಹೇಳೋದಾದ್ರೆ ಏನ್ ಹೇಳ್ತೀರಾ? ನಾನು ಎಲ್ಲ ಆಟೋ ಡ್ರೈವರ್ಗೆ ಹೇಳೋದು ಒಂದೇ ಮಾತು, ಯಾರೇ ಕರೆದ್ರು ಹೋಗಿ. ಇನ್ನೊಂದು, ಬೆಳಿಗ್ಗೆ ಅಲ್ಲ ಮಧ್ಯರಾತ್ರಿಲಿ ಯಾರು ಹಾಸ್ಪಿಟಲ್ ಕರೆದ್ರು ಖಂಡಿತವಾಗ್ಲೂ ಹೋಗ್ಲಿ. ಯಾವ ಪರಿಸ್ಥಿತಿಯಲ್ಲಿ ಯಾರು ಬರ್ತಾರೋ ಇಲ್ಲೋ, ಬಟ್ ಆಟೋ ಡ್ರೈವರ್ ಬರ್ತಾರೆ, ಕೆಲವ್ರು ಬರಲ್ಲ. ಹಾಗಾಗಿ ಹೋಗಿ. ಮತ್ತೆ ಹೆಣ್ಮಕ್ಳಿಗೆ ಏನ್ ಹೇಳ್ತೀನಿ ಅಂದ್ರೆ, ಎಲ್ಲಾ ಹೆಣ್ಮಕ್ಳು ಆದಷ್ಟು ರಾತ್ರಿ 8 ಗಂಟೆ ಮೇಲೆ ನಿಮ್ ಏರಿಯಾ ಕಡೆನೇ ಇರಿ, ಸೇಫ್ಟಿ ಇರುತ್ತೆ. ನೀವು ಓಡಿಸಿ ತಪ್ಪಲ್ಲ, ನಿಮ್ ಕಷ್ಟಕ್ಕೆ ಓಡಿಸ್ತೀರಾ, ಆದ್ರೆ ಆದಷ್ಟು 8 ಗಂಟೆ ಒಳಗಡೆ ನಿಮ್ಮ ಅಕ್ಕಪಕ್ಕ ಏರಿಯಾದಲ್ಲೇ ಇರಿ ಅಂತ ಹೇಳ್ತೀನಿ. ಓಕೆ. ಯಲ್ಲಮ್ಮ ಅವರೇ, ಇಷ್ಟೊತ್ತು ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. ಮಹಿಳೆಯರು ಯಾವ ರೀತಿಯಾಗಿರ್ಬೇಕು, ಎಷ್ಟು ದಿಟ್ಟತನದಿಂದ ಇರಬೇಕು, ಎಷ್ಟು ಧೈರ್ಯವಾಗಿರ್ಬೇಕು ಅನ್ನುವಂಥ ಒಂದು ಕಿವಿ ಮಾತನ್ನು ಸಹ ತಾವು ಹೇಳಿದ್ರಿ. ಸೊ ಇದೇ ರೀತಿಯಾಗಿ ನಿಮ್ಮ ಜೀವನವೂ ಸಹ ಸಂತೋಷಮಯವಾಗಿರ್ಲಿ ಅಂತ ಹೇಳಿ ನಮ್ಮ ಅಶ್ವವೇಗ ಸುದ್ದಿ ವಾಹಿನಿ ಕಡೆಯಿಂದ ನಾವೆಲ್ಲ ಹಾರೈಸ್ತೀವಿ. ಥ್ಯಾಂಕ್ ಯು. ಇವರು ಕನಸು ಕಂಡಿದ್ದು ಸೈನ್ಯದಲ್ಲಿದ್ದು ಗಡಿ ಕಾಯ್ಬೇಕು ಅಂತ ಹೇಳಿ, ಟ್ರೈನಿಂಗ್ ತಗೊಂಡಿದ್ದು ಬ್ಯೂಟಿಷಿಯನ್ ಆಗಿ, ಆದ್ರೆ ಈ ವೃತ್ತಿ ಬದುಕಿನಲ್ಲಿ ಬದುಕ್ತಾ ಇರುವಂತದ್ದು ಆಟೋ ಡ್ರೈವರ್ ಆಗಿ. ಇವರು ಬೇರೆ ಯಾರು ಅಲ್ಲ, ಆಟೋ ರಾಣಿ. ಆಟೋ ರಾಣಿ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ರಾಣಿ ಅವರು. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೇನೆ. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ರಾಣಿ ಅವರೇ. ನಿಮಗೂ ಕೂಡ. ನೀವು ಹೆಸರಿಗೆ ತಕ್ಕಂಗೆ ರಾಣಿ, ಅದ್ರ ಜೊತೆಗೆ ಇವತ್ತಿನ ಆಟೋ ರಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಭಾಗಿಯಾಗಿದ್ದೀರಾ. ಸೊ ಹೇಗಿತ್ತು ನಿಮ್ಮ ಆಟೋ ಜರ್ನಿ? ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿದೆ. ಅದರಲ್ಲಿ ನಲಿವು, ಖುಷಿ ಮತ್ತೆ ದುಃಖ ಎರಡೂ ಹೊತ್ಕೊಂಡು ಬಂದಿದ್ದೀವಿ. ಸದ್ಯಕ್ಕೆ ಜರ್ನಿ ಚೆನ್ನಾಗಿ ನಡೀತಾ ಇದೆ. ನನ್ನಿಂದ ಒಂದು 4 ಜನ ಹೆಣ್ಮಕ್ಳು ಕೂಡ ದಾರಿದೀಪವಾಗಿದ್ದೀನಿ, ಖುಷಿ ಕೊಡುತ್ತೆ.
ಹೇಗ್ ಶುರುವಾಯ್ತು ನಿಮ್ಮ ಆಟೋ ಜರ್ನಿ? ಶುರುವಾಗಿರೋದು ಹೇಗೆ? ಶುರುವಾಗಿದ್ದು ಅಂತಂದ್ರೆ ಒಂದು ಇನ್ಸಿಡೆಂಟ್ ಇಂದ. ಏಕೆಂದ್ರೆ ತಂದೆಗೆ ಸ್ಟ್ರೋಕ್ ಆಯ್ತು ಈ ಕೊರೋನಾ ಟೈಮಲ್ಲಿ. ಆ ಟೈಮಲ್ಲಿ ಏನಾಯ್ತು ಅಂದ್ರೆ ಅಪ್ಪಾಜಿಗೆ ಒಂದು ವೆಹಿಕಲ್ ಮಾಡ್ಕೋಬೇಕು ಅಂದ್ರೂ ತುಂಬಾ ಕಾಸ್ಟ್ಲಿ ಇತ್ತು. ಒಂದು ವೆಹಿಕಲ್ ತಗೋಬೇಕು ಅಂದ್ರು 50,000 ಮೇಲೆ ಇರ್ತಾ ಇತ್ತು. ಆ ಟೈಮಲ್ಲಿ ನನ್ನ ಸಿಂಗಲ್ ಪೇರೆಂಟ್ ಆಗಿರೋದ್ರಿಂದ ನಾನು ಅಪ್ಪ ಅಮ್ಮದಿರ್ನ ಮಕ್ಕಳನ್ನ ಎಲ್ಲ ಕ್ಯಾರಿ ಮಾಡ್ಬೇಕಾಗಿತ್ತು. ಕಷ್ಟ ಆಗ್ತಿತ್ತು. ಆಗ ಒಂದು ಯೋಚನೆ ಮಾಡಿದ್ದು, ಎಲ್ಲಾ ಟೈಮಲ್ಲೂ ಬೇರೆ ಕ್ಯಾಬ್ಗಳು ಮಾಡ್ಕೊಂಡು ಮಾಡ್ಕೊಂಡು ಹೋಗೋದ್ಕಿಂತ ನಾನೇ ಯಾಕೆ ಡ್ರೈವರ್, ಏಕೆಂದ್ರೆ ಆಲ್ಮೋಸ್ಟ್ 2014 ಟ್ರೈನಿಂಗ್ ಕೊಡ್ತಾ ಇದ್ದೆ. ಹಾಗಾಗಿ ನಾನೊಂದು ಯೋಚನೆ ಬಂದಿದ್ದು ಇಷ್ಟೇ, ನಾನು ಡ್ರೈವಿಂಗ್ ಫೀಲ್ಡ್ಗೆ ಇಳಿಬಾರ್ದು ಅಂತ ಹೇಳಿ ಅವತ್ತು ಯೋಚನೆ ಮಾಡಿ ನಾನು ಈ ಡ್ರೈವಿಂಗ್ ಫೀಲ್ಡ್ಗೆ ಬಂದೆ. ನನ್ನ ಅಪ್ಪಾಜಿನೂ ಕೂಡ ನಾನು ಇವತ್ತೆಲ್ಲೇ ಹೋಗ್ಬೇಕಂದ್ರು ಆಂಧ್ರ, ತಮಿಳ್ನಾಡು, ಪ್ರತಿಯೊಂದು ಊರಿಗೂ ನಾನು ಎಲ್ಲೇ ಟ್ರೀಟ್ಮೆಂಟ್ ಕರ್ಕೊಂಡು ಹೋಗುವಾಗ ನನ್ನ ಗಾಡಿಲೇ ಕರ್ಕೊಂಡು ಹೋಗ್ತೀನಿ, ನನ್ನ ಆಟೋದಲ್ಲೇನೆ. ಸುಮಾರು ಒಂದು 300 ಕಿಲೋಮೀಟರ್ 600 ಕಿಲೋಮೀಟರ್ವರೆಗೂ ಒಬ್ಳೆ ಡ್ರೈವ್ ಮಾಡ್ತೀನಿ. ಡ್ರೈವ್ ಮಾಡಿ ನಮ್ಮ ಅಪ್ಪನಿಗೆ ಇವತ್ತು ಪೇಷಂಟ್ ಆಗಿದ್ದಾರೆ. ಅವರು ಸ್ವಲ್ಪ ಒಂದು ಮ್ಯಾಕ್ಸಿಮಮ್ ಕ್ಯೂರ್ ಆಗಿದ್ದಾರೆ. ಇವತ್ತು ನನಗೆ ಆಟೋಗೆ ಬರೋದಕ್ಕೆ ಖುಷಿ ಆಗೋದು ಅಂದ್ರೆ ನಮ್ಮ ಅಪ್ಪಾಜಿ ಒಂದೇ ಅಂತಲ್ಲ, ಸುಮಾರು ಈಗ ರೋಡ್ ಸೈಡ್ ಅಲ್ಲಿ ಒಂದು ಆಕ್ಸಿಡೆಂಟ್ ಆದ್ರೆ ಏನಾಗ್ತಿದೆ ಅಂದ್ರೆ ಎಲ್ಲಾರು ಅಯ್ಯೋ ಏನೋ ನಮ್ಮ ಮೇಲೆ ಕೇಸ್ ಬೀಳುತ್ತೆ, ಇದಾಗುತ್ತೆ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅವ್ರು ಏನೇ ಆಕ್ಸಿಡೆಂಟ್ ಆಗಿರ್ಲಿ, ಅವ್ರಿಗೆ ಏನೇ ಇರ್ಲಿ, ಒಂದು ಗ್ಲಾಸ್ ನೀರ್ ಕೂಡ ಕೊಡಕ್ ಮುಂದೆ ಹೋಗೋದಿಲ್ಲ, ಎದ್ರುಕೊಂಡು ಹೋಗ್ತಾ ಇರ್ತಾರೆ. ಅದನ್ನೆಲ್ಲ ನಾನು ನೋಡಿದಂತವಳು ನಾನೇನ್ ಮಾಡಿದೆ, ಇಲ್ಲ ಈ ಫೀಲ್ಡ್ ಬರ್ಲೇಬೇಕು, ನಾನು ಇಂಥ ಇದಕ್ಕೆ ನಾನು ಸ್ಫೂರ್ತಿ ಆಗ್ಬೇಕು ಅಂದ್ಕೊಂಡು ಇವತ್ತು ಸಪ್ತಗಿರಿಲಾಗ್ಲಿ, ರಾಘವೇಂದ್ರ ಹಾಸ್ಪಿಟಲ್ ಅಲ್ಲಾಗ್ಲಿ, ಸಂಜೆನ್ಸ್ ಅಲ್ಲಾಗ್ಲಿ ಸುಮಾರು ನಂದು ಕೇಸ್ಗಳಿದೆ. ಯಾವ ತರ ಅಂದ್ರೆ ಬರೀ ಆಕ್ಸಿಡೆಂಟ್ ಆಗಿರೋನ ನೆಲಮಂಗಲ ಗೌರ್ಮೆಂಟ್ ಹಾಸ್ಪಿಟಲ್ ತುಮಕೂರಲ್ಲಿ ಒಂದಿದೆ, ಅದೊಂದು ಸುಮಾರು ಕಡೆ ನಂದು ಇದಿದೆ. ಎಲ್ಲೇ ಆಕ್ಸಿಡೆಂಟ್ ಆದ್ರೂ ನಾನು ಎದುರುಕೊಳ್ಳಲ್ಲ. ಅದು ಈ ರುಂಡ ಕೂಡ ಒಂದು ಭಾಗದ ಕಟ್ಟಾಗಿ ಹೋಗಿರುತ್ತೆ, ಟೋಲಲ್ಲಿ ಆಕ್ಸಿಡೆಂಟ್ ಮಾಡ್ಕೊಂಡು 2 ಗಂಟೆ ನೈಟು ನನಗೊಂದು ಕಾಲ್ ಬರುತ್ತೆ ಈ ತರ ಆಗಿದೆ ಅಂತ. ನಾನು ಬಂದು ಒಂದು ಟಾರ್ಪಲ್ ಅಲ್ಲಿ ಹಾಕೊಂಡು, ಅಂದ್ರೆ ಸೈಜ್ ಇದ್ರು ತುಂಬಾ ಎದೋದಕ್ಕೆ ಕಷ್ಟ ಆಗುತ್ತೆ. ಅಂದ್ರೆ ನನಗೆ ಬ್ಯಾಕ್ ಗ್ರೌಂಡ್ ಅಂದ್ರೆ ನನ್ನ ಮಕ್ಕಳು ತುಂಬಾ ಸಪೋರ್ಟಿಂಗ್ ಮಾಡ್ತಾರೆ. ಒಬ್ಬ ಮಗಳು ಬಂದು ಸೆಕೆಂಡ್ ಇಯರ್ ಡಿಗ್ರಿ ಮಾಡ್ಕೊಂತ ಇದ್ದಾಳೆ, ಮಗ ಬಂದು ಸೆಕೆಂಡ್ ಇಯರ್ PUI ಸರಿ. ಹಾಗಾಗಿ ನನ್ನ ಮಗ ಪ್ರತಿಯೊಂದಕ್ಕೂ ನಾನು ಎಲ್ಲೇ ಒಂದು ನೈಟ್ ಡ್ಯೂಟಿಗೆ ಹೋಗ್ತೀನಿ ಅಂದ್ರೆ ನಾನು ಸಪೋರ್ಟಿಂಗ್ ನನ್ನ ಜೊತೆಲಿ ಇರ್ತಾನೆ. ನೀವು ಸೈನ್ಯದಲ್ಲಿ ಇರ್ಬೇಕು, ಗಡಿ ಕಾಯ್ಬೇಕು ಅನ್ನೋಂತ ಕನ್ಸು ಹೊತ್ತಿದ್ರಿ ಅಂತ ಕೇಳ್ಪಟ್ಟೆ. ತುಂಬಾ ಕನ್ಸಿತ್ತು. ಏಕೆಂದ್ರೆ ನಾವು ನಮ್ಮ ತಂದೆ ತಾಯಿ ಸಾಕ್ತಿವೋ ಇಲ್ವೋ ಗೊತ್ತಿಲ್ಲ, ನಾನು ಕಟ್ಕೊಂಡೋದ್ರೆ ನನ್ನ ಜೀವನ ಕೊಡ್ತಾನೋ ಇಲ್ವೋ ಅನ್ನೋದು ನನಗೆ ಗ್ಯಾರಂಟಿ ಇರ್ಲಿಲ್ಲ. ಯಾಕೆಂದ್ರೆ ನಾನೊಂದು ಬಡ ಕುಟುಂಬದಿಂದ ರೈತರು ಮಗಳಾಗಿ ಹುಟ್ಟಿದ್ದು. ರೈತರ ಮಗಳು ಶಿವಗಂಗೆ ಹತ್ರ ನಮ್ಮೂರು. ನಾನು ರೈತರ ಮಗಳಾಗಿ ಹುಟ್ಟಿದ್ದು. ನಮ್ಮ ಅಪ್ಪಾಜಿ ತುಂಬಾ ಕಷ್ಟದಲ್ಲಿದ್ರು, ಯಾರು ನಮ್ಗೆ ಸಪೋರ್ಟ್ ಇರ್ತಿರ್ಲಿಲ್ಲ. ನನ್ನ ತಾಯಿ ತಂದೆ ಸ್ವಲ್ಪ ದೂರ ಆಗಿ ನಾನು ಸಿಂಗಲ್ ಪೇರೆಂಟ್ ಹತ್ರನೇ ಬೆಳೆದೆ, ನನ್ನ ತಂದೆ ಹತ್ರನೇ ಬೆಳೆದೆ. ಹಾಗಾಗಿ ನನ್ನ ತಂದೆಗೆ ನಾನು ಬೆಂಬಲವಾಗಿ ನಿಲ್ಬೇಕಾಗಿತ್ತು. ಅವಾಗಿಂದನೂ ನಾನು ಸ್ವಲ್ಪ ಗಂಡವೀರಿ ತರನೇ ಬೆಳೆದಿದ್ದು. ನಾನು ಯಾವತ್ತು ನನ್ನ ಡ್ರೆಸ್ ಹಾಕೊಂಡಿದ್ದು, ಸ್ಯಾರಿ ಹಾಕೊಂಡಿದ್ದು ನನ್ನ ಲೈಫಲ್ಲಿ ಇಷ್ಟೇನೆ ಇಲ್ಲ. ಜಾಸ್ತಿ ನನ್ನ ಪ್ಯಾಂಟ್ ಶರ್ಟು ಚಡ್ಡಿ ಈ ತರ ಇದ್ರೊಳಗೆ ನಾನು ಬೆಳೆದವಳು. ನಮ್ಮ ಅಪ್ಪಾಜಿ ಕೂಡ ನನ್ನ ಹಾಗೆ ಬೆಳೆಸಿದ್ರು. ನನ್ನ ಅಣ್ಣ ಇದ್ರು, ಅಣ್ಣ ತೀರೋದ್ರು ಅನ್ನೋದ್ ಕಾರಣಕ್ಕೋಸ್ಕರ ಇಲ್ಲ ಇವಳೇ ನನ್ನ ಮಗ ಆಗಿ ಬೆಳೆಸ್ಬೇಕು ಅಂತ ನನ್ನ ಹಾಗೆ ಬೆಳೆಸಿದ್ರು. ಹಾಗಾಗಿ ನನ್ಗೇನು ಈ ಫೀಲ್ಡ್ಗೆ ಬರೋದಕ್ಕೆ ಕಷ್ಟ ಆಗ್ಲಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಸಪೋರ್ಟ್ ನಿಂತಿದ್ದು ಅಂದ್ರೆ ನಮ್ಮ ಬಾವರು ನಾರಾಯಣಪ್ಪ ಅನ್ನೋರು. ನನ್ನ ಈ ಫೀಲ್ಡ್ಗೆ ಇಲ್ಲ ನೀನು ಬರಲೇಬೇಕು, ನೀನು ಬರ್ಬೋದು, ನೀನು ಧೈರ್ಯ, ನಾನು ಇರ್ತೀನಿ ಸಪೋರ್ಟ್ಗೆ ಅಂತ 24 hours ಲೈನಲ್ಲಿ ಇರ್ತಾರೆ. ಕಾಂಟ್ಯಾಕ್ಟಲ್ಲಿ ಇತ್ಕೊಂಡು ನಾನು ಎಲ್ಲೇ ಹೋಗ್ಲಿ ಏನೇ ಮಾಡಲಿ, ನಂದೊಂದು ಅಂದ್ರೆ ಮೆಮೊರಿ ಲಾಸ್ ಇದೆ, ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ. ಮಾತು ಕೂಡ ವಾಯ್ಸು ನಂದು ಕ್ಲಿಯರ್ ಅಂತಲ್ಲ, ನನಗೆ ಆಕ್ಸಿಡೆಂಟ್ ಆಗಿತ್ತು. ಶೋಭಾ ಅಪಾರ್ಟ್ಮೆಂಟ್ ಅಲ್ಲಿ ನಾನು ಬ್ಯೂಟಿಷಿಯನ್ ಕೆಲಸ ಮಾಡ್ತಾ ಇದ್ದೆ, ಬ್ಯೂಟಿಷಿಯನ್ ಶಾಪ್ ಇಟ್ಕೊಂಡು. ಆ ಟೈಮಲ್ಲಿ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಹೋಗೋ ಟೈಮಲ್ಲಿ 2 ವೀಲರ್ ಬಂದು ಆಕ್ಸಿಡೆಂಟ್ ಮಾಡಿಬಿಟ್ಟಿದ್ರು. ಆಗ ಬ್ಲಡ್ ಬ್ಲಾಕ್ ಆಗಿದೆ, ನಂದು ಆಪರೇಷನ್ ಆಗೋದಿದೆ. ಹಾಗಾಗಿ ನಾನು ಜಾಸ್ತಿ ಏನಾದ್ರು ಟೆನ್ಷನ್ ತಗೊಂಡ್ರೆ ಅಥವಾ ಯಾರ ಹತ್ರ ಸ್ವಲ್ಪ ಗಲಾಟೆಗಳು, ಬ್ಲಡ್ಸ್ ಆ ಥರ ಏನಾದ್ರು ನೋಡಿದಾಗ ಮಾತು ನಿಂತೋಗ್ಬಿಡುತ್ತೆ ಕಂಪ್ಲೀಟ್. ನಿಮ್ಮ ಕನ್ಸು ಯಾಕೆ ಈಡೇರ್ಲಿಲ್ಲ ಅಂತ ಹೇಳಿ? ಅಂದ್ರೆ ನಾನು ರೈತರ ಮಗಳಾಗಿರೋದ್ರಿಂದ ನಮ್ಮ ಅಪ್ಪಾಜಿ ಓದಿಸೋದು ತುಂಬಾ ಕಷ್ಟ ಆಯ್ತು. ನಾನು ಸ್ಕೂಲಿಗೆ ಹೋಗ್ಬೇಕಾಗಿದ್ದು ಸುಮಾರು 12 ಕಿಲೋಮೀಟರ್ ನಡಿಬೇಕಾಗಿತ್ತು. ನಮ್ಮ ಮನೆಯಿಂದ ನಾವು ಶಾಲೆಗೆ ಹೋಗ್ಬೇಕು 12 ಕಿಲೋಮೀಟರ್ ನಡಿಬೇಕಾಗಿತ್ತು. ಟೈಮಿಂಗ್ಸ್ ಹೋಗಕ್ ಆಗ್ತಿರ್ಲಿಲ್ಲ ನನಗೆ. ಶಾಲೆ ನಂದು 10th ಕಂಪ್ಲೀಟ್ ಆಗಿ ಸೆಕೆಂಡ್ PU ಆಫ್ ಆಗಿದೆ, ಎಂಡ್ ಆಗಿದೆ. ಹಾಗಾಗಿ ನಂದು ಏನಾಯ್ತು, ನಂದು ಸ್ಪೋರ್ಟ್ಸ್ ಅಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಕೊಟ್ಬಿಟ್ಟೆ. ಹಾಗಾಗಿ ನನ್ನ ಎಜುಕೇಶನ್ ಕಡೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ನನಗೆ ಇವತ್ತು ಕೂಡ ಸ್ವಲ್ಪ ಎಲ್ಲಾದ್ರಲ್ಲೂ ಬ್ಯೂಟಿಷಿಯನ್ ಆಗ್ಬೇಕು ಅಂತ ಹೇಳಿ ಟ್ರೈನಿಂಗ್ ಎಲ್ಲ ತಗೋತೀರಾ? ಅದಾದ ಬಳಿಕ ಆಟೋಗೆ ಹೇಗ್ ಜಂಪ್ ಆಗಿದ್ದು?
ಅಂದ್ರೆ ಕೊರೋನಾ ಅದೇ ನನ್ನ ಅಪ್ಪಾಜಿಗೆ ಈ ತರ ಸ್ಟ್ರೋಕ್ ಆಯ್ತು. ಆ ಟೈಮಲ್ಲಿ ನನ್ಗೆ ಅನ್ಸಿದ್ದು ಇಲ್ಲ ನಾನು ಈ ಫೀಲ್ಡ್ಗೆ ಹೋಗ್ಲೇಬೇಕು, ಎಷ್ಟೋ ಪ್ರಾಣ ಹಾನಿಗಳಾಗ್ತಾ ಇದೆ, ಅಂಥವ್ರಿಗೆ ನಾನು ಸಪೋರ್ಟ್ ನಿಲ್ಬೇಕು ಅನ್ನೋದಕ್ಕೋಸ್ಕರ ನಾನು ಈ ಫೀಲ್ಡಿಗೆ ಬಂದೆ. ಹೇಗ್ ಶುರು ಮಾಡಿದ್ರಿ ಆಟೋ ಕಲಿಯೋದು? ಕಲಿಯೋದು ಅಂದ್ರೆ ನನ್ನ ಅಣ್ಣ ನಮ್ಮ ಭಾವ ಸುಮಾರು ನಮ್ಮ ಫ್ಯಾಮಿಲಿ ಎಲ್ಲ ಆಟೋ ಡ್ರೈವರ್ ಜಾಸ್ತಿ ಜನ ಇದ್ದಾರೆ. ಅವ್ರನ್ನ ಎಲ್ಲಾರನ್ನೂ ಕೇಳಿದೆ, ಯಾರು ಹೇಳ್ಕೊಟ್ಟಿರ್ಲಿಲ್ಲ. ನನ್ನ ಅಣ್ಣ ಚಿಕ್ಕದ್ರಲ್ಲಿದ್ದಾಗ ಅಂದ್ರೆ ಒಂದು 11 years ಆ ತರ ಇದ್ದಾಗ ಸುಮ್ನೆ ಕೂರ್ಸ್ಕೊಂಡಾಗ ಅವಾಗ ಟ್ರೈನಿಂಗ್ ಕೊಡ್ತಾ ಇದ್ರು. ಅದು ಸ್ವಲ್ಪ ಟಚ್ ಅಪ್ ಇತ್ತು. ಮತ್ತೆ ಲಾರಿ ಬಸ್ಗಳು ಇವೆಲ್ಲ ನನಗೆ ಅವಾಗಲೇ ಟ್ರೈನಿಂಗ್ ಕೊಡ್ತಾ ಇದ್ದ. ಇದು ಕ್ಲಚ್ ಇದು ಎಲ್ಲನೂ ಅವ್ನು ಹೇಳ್ಕೊಟ್ಟಿದ್ದ. ಅದು ನನಗೆ ತುಂಬಾ ಇದಿತ್ತು. ಅದ್ರೊಳಗೆ ನನಗೆ ಸಪೋರ್ಟ್ ಇಲ್ಲ, ಈ ಫೀಲ್ಡ್ ಬರಲೇಬೇಕು ಅನ್ನಿದ್ದು ನಾರಾಯಣಪ್ಪ ಅನ್ನೋರು. ಅವರು ಇಲ್ಲ ನೀವು ಈ ಫೀಲ್ಡ್ ಬರಲೇಬೇಕು, ನಿಮ್ಗೆ ಧೈರ್ಯ ಇದೆ, ಯಾರಿಗೂ ಏನ್ ಕಮ್ಮಿ ಇಲ್ಲ, ನಮ್ಮ ಹೆಣ್ಮಕ್ಳಲ್ಲಿ ಸುಮಾರು ಜನ ಒಂದಿಬ್ರು ನಾನು ನೋಡಿದೀನಿ, ನೀವು 3ನೇವ್ರು ಆಗ್ಬೋದು ನಿಮ್ ಬೆಂಗಳೂರಲ್ಲಿ, ಬನ್ನಿ ನೀವು ಅಂತ ಹೇಳಿ ನನ್ನ ಈ ಫೀಲ್ಡ್ ತಂದಂಥವ್ರು ನಮ್ಮ ನಾರಾಯಣಪ್ಪ. ಅಲ್ಲ, ನೀವು ಹೇಗೆ ಓಡಿಸ್ತೀರಾ? ರಾತ್ರಿ ಅಥವಾ ಡೇ ನೈಟ್ ಎರಡೂ ಟೈಮ್? ನಾನು ಮಾರ್ನಿಂಗ್ ಬಂದು 4:30ಗೆಲ್ಲ ನಾನು ಗಾಡಿ ತೆಗಿತೀನಿ. 4:30 10 o'clock ವರೆಗೂ ಡ್ಯೂಟಿ ಮಾಡ್ತೀನಿ. ಮತ್ತೆ ನಾನು ಹೋಗ್ತೀನಿ ಮನೆಗೆ, ಫ್ರೆಶ್ ಅಪ್ ಆಗಿ ಇದಾಗಿ ಮತ್ತೆ ಬಂದು ನಾನು ಟ್ರೈನಿಂಗ್ ಕೊಡ್ತೀನಿ. ಟ್ರೈನಿಂಗ್ ಕೊಟ್ಟು ಮತ್ತೆ 4 ಗಂಟೆ 5 ಗಂಟೆ ಮೇಲೆ ನಾನು ಮತ್ತೆ ದುಡಿಮೆ ಸ್ಟಾರ್ಟ್ ಮಾಡ್ಕೋತೀನಿ. ಈಗ ಹೆಣ್ಮಕ್ಳಿಗೆ ಆಟೋ ಓಡಿಸೋದು ಅಂದ್ರೆ ಸಾಕಷ್ಟು ಕಷ್ಟಗಳಿರ್ತವೆ, ಯಾಕಂದ್ರೆ ಹೆಣ್ಮಕ್ಳಿಗೆ ಸಮಸ್ಯೆ ಒಂದೆರಡು ಇರೋದಿಲ್ಲ. ಸೊ ನೀವು ಫೀಲ್ಡ್ಗೆ ಹೋದಾಗ ಯಾವ ರೀತಿಯಾಗಿ ಸಮಸ್ಯೆಗಳನ್ನ ಅನುಭವಿಸ್ತೀರಾ? ಮ್ಯಾಮ್ ನಮ್ಮ ಫೀಲ್ಡಿಗೆ ಬಂದಾಗ ಅಂದ್ರೆ ನನ್ಗೆ ಯಾರು ಆತರ ಇದೇನು ಕಷ್ಟ ಅನ್ಸ್ಲಿಲ್ಲ, ಏಕೆಂದ್ರೆ ಎಲ್ಲ ನನಗೆ ಸಪೋರ್ಟ್ ಮಾಡಿದ್ರು. ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಅಂದ್ರೆ ನನಗೆ ಈ ಟ್ರೈನಿಂಗ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಕೆಲವೊಂದು ಡ್ರೈವರ್ಗಳು, ಅಂದ್ರೆ ಎಲ್ಲ ಡ್ರೈವರ್ ಅಲ್ಲ, ಕೆಲವೊಂದು ಡ್ರೈವರ್ಗಳು ಹೆಣ್ಮಕ್ಳು ಮುಂದೆ ಬರಬಾರ್ದು ಅನ್ನೋದಕ್ಕೆ ನನಗೆ ಬೆದರಿಕೆ ಕೂಡ ಹಾಕಿದ್ದಾರೆ. ಬೆದರಿಕೆ? ನೀನು ಈ ಫೀಲ್ಡ್ಗೆ ಹೆಣ್ಮಕ್ಳು ತರಬಾರ್ದು, ನೀನ್ ಈ ಫೀಲ್ಡಲ್ಲಿ ಇರಬಾರ್ದು, ನೀನ್ ಈ ಊರ್ ಬಿಟ್ಟು ಹೋಗ್ಬೇಕು, ನೀನ್ ಇಲ್ಲಿ ಗಾಡಿ ಓಡಿಸ್ಬಾರ್ದು, ಈ ತರ ತುಂಬಾ ಕ್ವಶನ್ಸ್ ಹಾಕೋದು, ತುಂಬಾ ನನಗೆ ರಾಂಗ್ ಕಾಲ್ಸ್ ಮಾಡಿ ನನಗೆ ವಾರ್ನಿಂಗ್ ಕೊಡೋದು, ಇದೆಲ್ಲ ಮಾಡಿದ್ರು. ನನಗೆ ಗೊತ್ತಿದ್ದಿಷ್ಟೇ, ಅದ್ ಏನೇ ಆಗ್ಲಿ ಯಾವತ್ತಿದ್ರು ಒಂದ್ ಜೀವ ಹೋಗ್ಲೇಬೇಕು, ಏನ್ ಶಾಶ್ವತ ಅಲ್ಲ ಭೂಮಿ ಮೇಲೆ, ಹುಟ್ಟು ಸಾವು ಎರಡು ನಮ್ಮ ಮಧ್ಯದಲ್ಲಿ ಇರುತ್ತೆ. ಏನಾದ್ರೂ ಆಗ್ಲಿ ನನ್ನ ಲೈಫಲ್ಲಿ ಒಂದು ಸಾಧನೆ ಮಾಡೋಗ್ಬೇಕು ಅನ್ನೋದಕ್ಕೋಸ್ಕರ ಎಲ್ಲರನ್ನ ಎದುರಿಸಿ ನಾನು ನಿಂತ್ಕೊಂಡು ಈ ಫೀಲ್ಡ್ ದುಡಿಮೆ ಮಾಡ್ತೀನಿ. ಕರೆ ಮೂಲಕ ಬಂದಿತ್ತ? ಹೇಗೆ ನಿಮ್ಗೆ ಬೆದರಿಕೆ? ಕರೆ ಮೂಲಕ ಬಂದಿತ್ತು, ಕರೆ ಮೂಲಕ ಬಂತು. ಕೆಲವರು ಎದುರಿಗೂ ಕೂಡ ಗಲಾಟೆ ಮಾಡಿ. ನೀವು ಅದಕ್ಕೆ ಏನ್ ರಿಯಾಕ್ಷನ್, ರಿಪ್ಲೈ ಹೇಗಿತ್ತು ನಿಮ್ದು? ನೀವೇ ನಿಮ್ಮ ದುಡಿಮೆ ನಾನು ಕಿತ್ಕೊಂತ ಇಲ್ಲ, ನನ್ನ ದುಡಿಮೆ ನಂದು. ದೇವರು ಅವತ್ತೇ ಒಂದು ನೈಟಲ್ಲೇ ಬರ್ದಿಟ್ಟಿರ್ತಾನೆ ಯಾರ್ಯಾರಿಗೆ ಏನೇನ್ ದುಡಿಮೆ ಕೊಡ್ಬೇಕು, ಯಾವ ತರ ಅವ್ರು ಬದುಕ್ಬೇಕು ಅನ್ನೋದ ದೇವ್ರು ಕೊಟ್ಟಿರ್ತಾನೆ. ನಿಮ್ಮ ದುಡಿಮೆಲಿ ನಾನು ಕಿತ್ಕೊಂಡ್ ತಿಂತಿಲ್ಲ, ನನ್ನ ದುಡಿಮೆ ನಾನು ಮಾಡ್ಕೊತಿದ್ದೀನಿ, ನನ್ನ ಕಷ್ಟಪಟ್ಟು ನಾನು ದುಡ್ಕೊಂಡ್ ತಿಂತಿದ್ದೀನಿ, ನನ್ನ ದಾರಿ ನೀವು ಯಾರು ಅಡ್ಡಬರ್ಬೇಡಿ. ಅದ್ರ ಮೇಲೂ ಬಂದ್ರೆ ನಾನು ನಿಂತ್ಕೊತೀನಿ, ನೀವು ಫೇಸ್ ಮಾಡಿ, ಅದೇನ್ ಬರುತ್ತೋ ನೋಡ್ಕೊಳ್ಳೋಣ ಅಂತ ಹೇಳಿ ನಿಂತೆ. ಆ ಟೈಮಲ್ಲಿ ನಮ್ಗೆ ಪೊಲೀಸ್ನವರಾಗ್ಲಿ ಪಬ್ಲಿಕ್ ಆಗ್ಲಿ ನನ್ನ ಸಪೋರ್ಟ್ ನಿಂತಿದೆ. ಏನೇ ಬರ್ಲಿಮ್ಮ ನಾವಿರ್ತೀವಿ, ನೀವು ಮುಂದೆ ನುಗ್ಗಿ ಅಂತ. ಹಾಗಾಗಿ ಅದೊಂದು ಧೈರ್ಯ ನಮ್ಗೆ. ನಿಮ್ಮ ಲುಕ್ಗೂ ನೀವು ಆಟೋ ಓಡಿಸೋದಕ್ಕೂ ಮಾತ್ರ ಸರಿಯಾಗಿ ಮ್ಯಾಚ್ ಆಗುತ್ತೆ. ಯಾವತ್ತಾದ್ರೂ ಯಾರಾದ್ರೂ ಹೇಳಿದಾರ ನಿಮಗೆ? ನನ್ಗೆ ದಾಸರಳ್ಳಿಲಿ ತುಂಬಾ ಇದನ್ನ ಹೇಳಿದ್ದಾರೆ, ನನ್ಗೊಂದು ಇದನ್ನು ಕೂಡ ಕೊಟ್ಟಿದ್ದಾರೆ, ಟೈಟಲ್ ದಾಸರಳ್ಳಿ ಹುಲಿ ಮುಟ್ಟಿದ್ರೆ ಬಲಿ ಅನ್ನೋದು ನನಗೆ ಒಂದು ಟೈಟಲ್ ಕೂಡ ಕೊಟ್ಟಿದ್ದಾರೆ. ಇವತ್ತು ನನ್ನ ಎಲ್ಲರೂ ಕರೆಯೋದು ಜಾಸ್ತಿ ದಾಸರಳ್ಳಿ ಹುಲಿ ಅಂತಾನೆ ನನ್ನ ಗುರುತಿಸ್ತಾರೆ. ಆ ಡೈಲಾಗ್ ಒಂದ್ಸಲ ಕಡಕಾಗಿ ಹೇಳಿ ನೋಡೋಣ. ದಾಸರಳ್ಳಿ ಹುಲಿ ಮುಟ್ಟಿದ್ರೆ ಬಲಿ ಅನ್ನೋದನ್ನ ನಮ್ಮ ದಾಸರಳ್ಳಿ ಅಂತ ನಮ್ಮ ಕಸ್ಟಮರ್ಸ್ಗಳೇ ಕೊಟ್ಟಿರೋ ಅಂತ ಬಿರ್ದದ್ದು ನನಗೆ ಅದು ತುಂಬಾ ಖುಷಿ ಕೊಡುತ್ತೆ ನನಗೆ. ಈಗ ನೀವು ಕೆಲ್ಸದ ಮೇಲೆ ಹೋದಾಗ ಯಾವಾಗ್ಲೂ ಒಂದೇ ತರ ಇರುತ್ತೆ ಅಂತ ಹೇಳಕ್ ಆಗಲ್ಲ. ಸೊ ಯಾವತ್ತಾದ್ರೂ ನೀವು ಈಗ ಜಗಳಗಳಾಗಿರ್ಬೋದು ಇಂಥ ಸಂದರ್ಭದಲ್ಲಿ ಹೊಡೆಯೋ ಮಟ್ಟಕ್ಕೆ ಏನಾರು ಹೋಗಿದ್ದೀರಾ? ಹೊಡೆದಿದ್ದೀನಿ. ನೀವು ಹೊಡೆದಿದ್ದೀರಾ? ಹೊಡೆದಿದ್ದೀನಿ, ವಯಸ್ಸು ಕೂಡ ಹೊಡೆದಿದ್ದೀನಿ. ಯಾಕೆ ಅಂತಂದ್ರೆ ಒಂದು ಡ್ರೈವರ್ಗಳು ಗಲಾಟೆ ಮಾಡ್ಕೊಂಡು ನಿಂತಿರ್ತಾರೆ ಯಾವ್ದೋ ಒಂದು ಆಕ್ಸಿಡೆಂಟ್ ಟೈಮಲ್ಲಿ, ಎಷ್ಟೆಲ್ಲರೂ ಕೇಳೋದಿಲ್ಲ, ಹೋಗಿ ಇದು ಮಾಡ್ತಾರೆ. ಆ ಟೈಮ್ಗೆ ನನ್ಗೆ ಅವ್ರನ್ನ ಫೋಕಸ್ ಮಾಡ್ಬೇಕು ಅನ್ನೋ ಒಂದು ನಾನೇನಾದ್ರೂ ಇದು ಮಾಡ್ಬೇಕು, ಅವ್ರು ಕೇಳ್ತಾ ಇರ್ಲಿಲ್ಲ. ಅವಾಗ ಏನ್ ಮಾಡ್ತೇವೆ, ಕೆಲವ್ರಿಗೂ ಹೊಡೆದಿದ್ದೀನಿ ಕೂಡ, ಹೊಡೆದು ಇದನ್ನ ಅವಾಯ್ಡ್ ಮಾಡಿದೀನಿ ಅಂತ. ನನ್ನ ಯಾರೋ ಇದು ಮಾಡಿಲ್ಲ, ನಾನು. ಈಗ ರ್ಯಾಪಿಡೋ ಬೈಕ್ಗಳು ಬಂದಿದ್ದಾವೆ, ಇದರಿಂದ ನಿಮ್ಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆ? ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಯಾವ ತರ ಪ್ರಾಬ್ಲಮ್ಸ್ ಅಂದ್ರೆ ಹೇಳ್ಕೊಳಕ್ ಆಗದಿಲ್ಲ ಅಷ್ಟು. 2 wheeler ಎಲೆಕ್ಟ್ರಿಕಲ್ ಗಾಡಿ, ಓಲಾ ಊಬರು ಇದು ಏನ್ ಬಂದಿದ್ಯೋ ನಮ್ಗೆ ದುಡಿಮೆಗೆ ಯಾವ ತರ ಪೆಟ್ಟು ಬಿದ್ದಿದೆ ಅಂದ್ರೆ, ನಾವು ದಿನಕ್ಕೆ ನಾವೊಂದು ಅಂದ್ರೆ ಬೆಳಗಿನ ಜಾವ 4:30 ಒಂದು 10 ಗಂಟೆವರೆಗೂ ದುಡಿದ್ರು ನಾನು ಅಂದ್ರೆ 1 2,500 3 ಸಾವಿರ ಹಿಂಗೆ ದುಡಿಮೆ ಇತ್ತು. ಈಗ ನಾನು ದುಡಿಯೋದಿಕ್ಕೆ ನಾನು 4:30 ಒಂದು ನೈಟ್ ಎಲ್ಲ ದುಡಿದ್ರು ನಾನು 1 ಸಾವಿರ ದುಡಿಯೋದಿಕ್ಕಾಗಲ್ಲ. ಕಷ್ಟ ಆಗ್ತಿದೆ. ಯಾವ ತರ ಕಷ್ಟ ಅಂದ್ರೆ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆ ತರ ಪ್ರಾಬ್ಲಮ್ಸ್ ಇದೆ. ದಯವಿಟ್ಟು ನಾನು ಸರ್ಕಾರಕ್ಕಾಗ್ಲಿ ನಮ್ಮ ವಾಹಿನಿ ಇದ್ರವ್ರಿಗೆ ನಾನು ಕೇಳ್ಕೊಳ್ಳೋದು ಪರ್ಸನಲ್ ಆಗಿ, ದಯವಿಟ್ಟು ಈ ರ್ಯಾಪಿಡೋ ಓಲಾ ಊಬರ್ ಏನಿದೆಯೋ ಅದನ್ನ ಮಾಡಿ ನಮ್ಮಂತ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಚಾಲಕರಿಗೆ
ಇಂಪಾರ್ಟೆಂಟ್. ನಾನು ಇವಾಗ ಟ್ರೈನಿಂಗ್ ಕೊಡ್ತಾ ಇದ್ದೀನಿ, ಬರೀ ನಮ್ಮ ದಾಸರಳ್ಳಿಲಿ ಅಷ್ಟೇ ಅಲ್ಲ, ಯಾವ್ಯಾವ ಅಂದ್ರೆ ತುಮಕೂರಲ್ಲಿ, ಹಾಸನಲ್ಲಿ, ಮತ್ತೆ ಶಿವಮೊಗ್ಗದಲ್ಲಿ, ಈ ಕಡೆ ಎಲ್ಲ ಒಂದೊಂದ್ ಕಡೆ ಒಂದೊಂದು ಬ್ಯಾಚ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಹೊರ ಅಂತವ್ರಿಗೆ ನಿಮ್ಮ ವಾಹಿನಿ ಕಡೆಯಿಂದ ಸಪೋರ್ಟ್ ಮಾಡ್ಬೋದು. ಓಕೆ ಮೇಡಮ್, ಖಂಡಿತವಾಗ್ಲು. ಕೊನೆಯದಾಗಿ ನಮ್ಮ ಚಾನಲ್ನ ವೀಕ್ಷಕರಿಗೆ ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಏನ್ ಹೇಳ್ತೀರಾ? ನಮ್ಮ ಚಾಲಕ ಅಂದ್ರೆ ಹೆಣ್ಣು ಮಕ್ಕಳನ್ನ ನೀವು ಗುರುತಿಸಿ, ಒಂದು ಇಂಟರ್ವ್ಯೂ ಆಗಲಿ, ಒಂದು ಏನೇ ಆದರೂ ನಮ್ಮನ್ನ ಗುರುತಿಸಿ ನೀವು ಒಂದು ಇದೆ ಎಂಕರೇಜ್ ಮಾಡ್ತಿರಲ್ಲ, ಅದಕ್ಕೋಸ್ಕರ ನಾನು ಹೇಳೋದು, ನಾವು ಫಸ್ಟ್ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನಮ್ಮಂಥ ಹೆಣ್ಮಕ್ಳು, ಬಡ ಹೆಣ್ಮಕ್ಳನ್ನ, ಬಡ ಹೆಣ್ಮಕ್ಳುಗಳನ್ನ ನೀವು ಇಲ್ಲಿ ಇಂಟರ್ವ್ಯೂಸ್ ಮಾಡಿ ನೀವು ಜನಗಳಿಗೆ ಒಂದು ಪರಿಚಯ ಮಾಡ್ಕೊಡೋದ್ರಿಂದ. ಸೊ ನೋಡೋದ್ರಲ್ಲ, ಕನಸು ಹೊತ್ತಿದ್ದು ಬೇರೆ, ಆದ್ರೆ ಅದ್ರ ಕುರಿತು ಪ್ರಿಪ್ರೇಷನ್ ಆಗಿದ್ದು ಬೇರೆ, ದಡ ಎಲ್ಲೋ ಅಂದ್ರೆ ಸೇರಿದ್ದು ಸಹ ಬೇರೆ ಅನ್ನುವಂಥದ್ದು ರಾಣಿಯವರ ಮಾತಾಗಿತ್ತು. ಅವರ ಜೀವನವೂ ಸಹ ಇದೇ ರೀತಿಯಾಗಿ ಖುಷಿಯಾಗಿರ್ಲಿ ಅಂತ ಹೇಳಿ ಶುಭ ಕೋರ್ತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಮ್ಮಂಥ ಮಹಿಳಾ ಚಾಲಕಿಯರನ್ನ ಗುರುತಿಸಿ ಬಂದು ಇಂಟರ್ವ್ಯೂ ತಗೊಂಡು ಸೊ ಈ ಥರ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ ನಿಮ್ಮ ಚಾನಲ್ ಅವ್ರಿಗೆ ತುಂಬ ನಮ್ಮ ಎಲ್ಲ ಮಹಿಳೆಯರ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಾ ಇದೆ, ನಿಮ್ಮ ಸಮಯವನ್ನು ನಮಗೆ ಇಷ್ಟೊಂದು ಇದರಲ್ಲಿ ಕೊಟ್ಟಿದ್ದೀರಾ. ಮೀಡಿಯಾದವರು ಅಂದರೆ ಸುಮ್ಮನೆ ಅಲ್ಲ, ಒಂದು ಜನರನ್ನ ಹಿಟ್ ಮಾಡಬೇಕಂದ್ರೂ ನೀವೇ ಬೇಕು, ಅವ್ರನ್ನ ತುಳಿಬೇಕಂದ್ರೂ ನೀವೇ ಬೇಕು. ಸೊ ತುಂಬ ಧನ್ಯವಾದಗಳು, ಇಲ್ಲಿ ತನಕ ಬಂದಿದ್ದೀರಾ. ನಮ್ಮಂಥ ಬಡ ಹೆಣ್ಮಕ್ಳನ್ನ ಗುರುತಿಸಿ ಅವ್ರಿಗೂ ಸಪೋರ್ಟ್ ಮಾಡ್ತಾ ಇರ್ರಿ. ಮತ್ತು ನಾನು ಈ ಮೂಲಕ ಎಲ್ಲರಿಗೂ ಕೇಳ್ಕೊತಾ ಇರೋದು ಒಂದು ವಿಷಯ ಏನಂದರೆ, ನಮ್ಮಂಥ ಎಷ್ಟೋ ಜನ ಹೆಣ್ಮಕ್ಳು ಆಟೋ ಚಾಲಕರಿದ್ದಾರೆ, ಅವರು ಮತ್ತೆ ಕಲಿಬೇಕು ಅನ್ನೋ ಹೆಣ್ಮಕ್ಳು ಯಾರಾದರೂ ಇದ್ದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ನನ್ನ ನಂಬರ್ ಬೇಕಾದರೆ ನಾನು ಕೊಡ್ತೀನಿ, ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನಮ್ಮ ಹೆಣ್ಮಕ್ಳಿಗೆ ಫೈನಾನ್ಷಿಯಲಿ ಸಪೋರ್ಟ್ ಇಲ್ಲ, ಯಾರಾದರೂ ಸ್ಪಾನ್ಸರ್ ಇದ್ದರೂ ಕೂಡ ಪರವಾಗಿಲ್ಲ, ನಮಗೆ ಸ್ಪಾನ್ಸರ್ ಕೂಡ ಹೆಲ್ಪ್ ಮಾಡಿ. ತುಂಬ ಧನ್ಯವಾದಗಳು ಸರ್. ನೋಡಿದ್ರಲ್ಲ, ಛಲಬಿಡದ ಸಾಧಕಿಯರ ಜೀವನ ಚರಿತ್ರೆ ಹೇಗಿತ್ತು ಅಂತ ಹೇಳಿ. ಮಹಿಳಾ ಮಣಿಯರ ಮುಂದಿನ ಜೀವನ ಇದೇ ರೀತಿಯಾಗಿ ಸುಗಮವಾಗಿರ್ಲಿ ಅಂತ ಶುಭ ಹಾರೈಸ್ತಾ ಇದಿಷ್ಟು ಇವತ್ತಿನ ವಿಶೇಷ ಕಾರ್ಯಕ್ರಮ. ಅಶ್ವವೇಗ ನ್ಯೂಸ್, ಸತ್ಯಾನ್ವೇಷಣೆಯ ಓಟದಲ್ಲಿ. ಧೀಂ ತದರೆ ದನಿ ಧೀಂ ತದರೆ ದನಿ ಧೀಂ ತನದೆ